ಹಾಯ್ ಸ್ನೇಹಿತರೆ, ನಿಮಗೋಸ್ಕರವಾಗಿ ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ ಪಠ್ಯಪುಸ್ತಕ ವಿಶ್ಲೇಷಣಾ ಸರಣಿ ನಿಮಗೋಸ್ಕರ ಬರ್ತಾ ಇದೆ. ಇದು ದ್ವಿತೀಯ PUCಯ ಮಕ್ಕಳಿಗಾಗಿ ಬಹಳ ಅದ್ಭುತವಾಗಿರ್ತಕ್ಕಂಥ ಟಾಪಿಕ್ಸ್ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪರೀಕ್ಷೆ ಯಾರು ಬರೀತಿದ್ರಾ ತಮ್ಮೆಲ್ಲರಿಗೂ ಉಪಯೋಗ ಆಗ್ಲಿಕ್ಕೋಸ್ಕರವಾಗಿ ಹ್ಯೂಮನ್ ಜಿಯೋಗ್ರಫಿಯ ಚಾಪ್ಟರ್ 2ಗೆ ಇವತ್ತು ಎಂಟ್ರಿ ಕೊಡ್ತಾ ಇದ್ದೀನಿ. ಚಾಪ್ಟರ್ 2ನೇ ಬೇರೆ ಯಾವುದು ಅಲ್ಲ, ವರ್ಲ್ಡ್ ಪಾಪ್ಯುಲೇಷನ್ಸ್, ಪ್ರಪಂಚದ ಜನಸಂಖ್ಯೆ ಅನ್ನೋ ಪಾಠ. ಬಹಳ ಅದ್ಭುತವಾದಂಥ ಕಾನ್ಸೆಪ್ಟ್ಸು. ಎವ್ರಿ ಪರೀಕ್ಷೆಯಲ್ಲಿ ನೀವು ಯಾವುದನ್ನ ಅಟೆಂಡ್ ಮಾಡಿದ್ರು ಇದ್ರ ಬಗ್ಗೆ ಒಂದು ಪ್ರಶ್ನೆ ನಿಮಗೆ ಯಾವಾಗಲೂ ಎಕ್ಸಾಮ್ಸಲ್ಲಿ ನೀವು ಅದನ್ನು ನೋಡ್ತೀರಾ. ಅಷ್ಟೊಂದು ಉತ್ತಮವಾಗಿರ್ತಕ್ಕಂಥ ಪಾಠ. ಸೊ ಹಾಗಾಗಿ ಯಾರು ಇದುವರೆಗೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಅದನ್ನು ಪರಿಚಯಿಸೋದ್ರ ಮುಖಾಂತರ ಈ ಒಂದು ಚಾನಲ್ನ ಒಂದು ವಿಶೇಷತೆಯನ್ನು ಎಲ್ಲರಿಗೂ ಹೇಳ್ತೀರಿ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವರ್ಲ್ಡ್ ಪಾಪ್ಯುಲೇಷನ್ಸ್ ವಿಚಾರ ಮಾತಾಡ್ತಾ ಹೋಗೋಣ. ಏನು ಪ್ರಪಂಚದ ಜನಸಂಖ್ಯೆ ಅನ್ನುವಂಥ ಕಾನ್ಸೆಪ್ಟಲ್ಲಿ ಫಸ್ಟ್ ನಮಗೆ ಇದೇ ರೀತಿ ಪ್ರಶ್ನೆಗಳು ಇರ್ತದೆ. ಪ್ರಪಂಚದ ಜನಸಂಖ್ಯೆ ಅಂದರೆ ಏನು ಅಂತ ನಮಗೆಲ್ಲ ಕಾಮನ್ ಆಗಿ ಗೊತ್ತು. ಭೂಮಿಯ ಮೇಲೆ ಜೀವಂತವಾಗಿರುವ ಒಟ್ಟು ಜನರ ಸಂಖ್ಯೆಯನ್ನೇ ಪ್ರಪಂಚದ ಜನಸಂಖ್ಯೆ ಅಂತ ಹೇಳಿ ಕರಿತೀವಿ ಅಂತ. ಹೌದು, ಈಸಿಯಾಗಿ ಹೇಳ್ಬೋದು. ನಮ್ಮ ಇಡೀ ವರ್ಲ್ಡ್ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡಾಗ ಅದರಲ್ಲಿ ಜೀವಂತವಾಗಿರುವ ಒಟ್ಟು ಜನರ ಸಂಖ್ಯೆಯನ್ನೇ ಪ್ರಪಂಚದ ಜನಸಂಖ್ಯೆ ಅಂತ ಕೂಡ ಕರಿತೀವಿ. ಹಾಗೇನೆ ಜನಸಂಖ್ಯಾ ಭೂಗೋಳ ಶಾಸ್ತ್ರ ಅಂದ್ರೇನು ಅಂತಲೂ ಕೂಡ ಇದೆ. ಯಾಕೆಂದರೆ ಭೂಗೋಳ ಶಾಸ್ತ್ರದಲ್ಲಿ ಬಹಳ ವೈವಿಧ್ಯಮಯವಾಗಿ ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಜನಸಂಖ್ಯಾ ಭೂಗೋಳ ಶಾಸ್ತ್ರ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಏನಿದೆ ಇಲ್ಲಿ, ಒಂದು ರಾಷ್ಟ್ರದ ಅಥವಾ ಪ್ರದೇಶದ ಇತರ ನೈಸರ್ಗಿಕ ಸಂಪನ್ಮೂಲಗಳೊಂದಿಗೆ ಮಾನವನೂ ಸಹ ಆ ದೇಶದ ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಪನ್ಮೂಲ. ಹಾಗಾಗಿ ಆ ಒಂದು ಮಾನವನನ್ನ ಆ ಪ್ರದೇಶದ ಬಹುಮುಖ್ಯವಾದಂಥ ಸಂಪನ್ಮೂಲವನ್ನಾಗಿ ನಾವು ಕನ್ಸಿಡರ್ ಮಾಡಬೇಕು ಅಂತಂದ್ರೆ ಅದು ನಮಗೆ ಗೊತ್ತಿರಬೇಕು. ಇದು ಒಂದು ಹ್ಯೂಮನ್ ಜಿಯೋಗ್ರಫಿಯ ಟಾಪಿಕ್ಸ್ ಅಲ್ಲಿ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಅನ್ನೋದನ್ನ ನೀವು ಚೆನ್ನಾಗಿ ಇದರಲ್ಲಿ ಕಲ್ತ್ಕೋಬೇಕು. ಹಾಗಾಗಿ ನಾವು ಇತರ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವೋ ಹಾಗೆ ಮಾನವನನ್ನು ಕೂಡ ಒಂದು ನೈಸರ್ಗಿಕ ಸಂಪನ್ಮೂಲ ಅಂಥೇಳಿ ಕೂಡ ಇದನ್ನು ನಾವೇನು ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೀಗೆ ನಮ್ಮ ಜನಸಂಖ್ಯಾ ಭೂಗೋಳ ಶಾಸ್ತ್ರ ಅದರ ಬಗ್ಗೆ ಬಹಳ ವಿಶೇಷವಾಗಿ ನಮ್ಗೆ ಅಧ್ಯಯನದಲ್ಲಿ ತಿಳಿಸ್ತಾ ಹೋಗುತ್ತೆ. ನೆಕ್ಸ್ಟ್ ನಮಗೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಟಾಪಿಕ್ಸ್ ಏನಪ್ಪ ಅಂತಂದ್ರೆ ಜನಸಂಖ್ಯೆಯ ಬೆಳವಣಿಗೆ ಮತ್ತು ಸಾಂದ್ರತೆ, ಗಾತ್ರ, ಸಂಯೋಜನೆ ಹಾಗೂ ಇತರ ಮಾನವ ಸಂಬಂಧಿತ ಅಂಶಗಳ ಅಧ್ಯಯನವನ್ನ ಜನಸಂಖ್ಯಾ ಭೂಗೋಳ ಶಾಸ್ತ್ರ ಅಂತಲೂ ಕೂಡ ಕರಿಬೋದು. ನೆನಪಿಟ್ಕೊಳ್ಳಿ. ಸೆಕೆಂಡ್, ನೀವು ಬಹಳ ಡೀಟೇಲ್ ಆಗಿ PUCಯ ಮಕ್ಕಳು ಏನಿದ್ರೆ 2 ಮಾರ್ಕ್ಸಿಗೆ ಏನಾದರೂ ನಿಮ್ಗೆ ಈ ಪ್ರಶ್ನೆ ಬಂದರೆ ಜನಸಂಖ್ಯಾ ಭೂಗೋಳ ಶಾಸ್ತ್ರ ಅಂದ್ರೇನು ಅನ್ನುವಂಥ ಪ್ರಶ್ನೆ ಕೇಳಿದ್ರೆ ಬಹಳ ಈಸಿಯಾಗಿದೆ ನೋಡಿ. ಒಂದು ದೇಶದ ಅಥವಾ ಪ್ರಪಂಚದ ಜನಸಂಖ್ಯೆಯ ಬೆಳವಣಿಗೆ, ಅದರ ಸಾಂದ್ರತೆ, ಗಾತ್ರ, ಸಂಯೋಜನೆ ಹಾಗೂ ಇತರ ಸಂಬಂಧಿತ ಮಾನವ ಅಂಶಗಳನ್ನು ಕೂಡ ಒಟ್ಟಾಗಿ ಸೇರಿಸ್ಕೊಂಡು ಅಧ್ಯಯನ ಮಾಡುವುದನ್ನು ಜನಸಂಖ್ಯಾ ಭೂಗೋಳ ಶಾಸ್ತ್ರ ಅಂತ ಕೂಡ ಕರಿತೀವಿ. ಆದರೆ ವೆರಿ ಇಂಪಾರ್ಟೆಂಟ್, 1 ಮಾರ್ಕ್ಸಿಗೆ ಒಂದು ಪ್ರಶ್ನೆ ಬರ್ಬೋದು ನಿಮಗೆ, ಜನಸಂಖ್ಯಾ ಭೂಗೋಳ ಶಾಸ್ತ್ರದ ಸಂಸ್ಥಾಪಕ ಯಾರು ಅಂತ. ಯಾರು ಈ ಕಾನ್ಸೆಪ್ಟನ್ನು ಸಂಸ್ಥಾಪನೆ ಮಾಡಿದ್ದು ಅಂತಂದರೆ GT ತ್ರಿವಾರ್ತ. ಇವರನ್ನೇ ಜನಸಂಖ್ಯಾ ಭೂಗೋಳ ಶಾಸ್ತ್ರದ ಸಂಸ್ಥಾಪಕ ಅಂತ ಕೂಡ ಇವ್ರನ್ನ ಕರೀತಾರೆ. ಸೊ ಅದು ನಿಮಗೆ ನೆನಪಿರಲಿ. GT ತ್ರಿವಾರ್ತ ಅವರು ಒಂದು ಪುಸ್ತಕ ಬರೀತಾರೆ, ಜನಸಂಖ್ಯಾ ಭೂಗೋಳ ಶಾಸ್ತ್ರ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಪುಸ್ತಕ ಬರೀತಾರೆ. ಆ ಪುಸ್ತಕದಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಪ್ರಥಮ ಬಾರಿ ಇದನ್ನು ರಚಿಸಿದಾಗ ಜನಸಂಖ್ಯಾ ಅಧ್ಯಯನವನ್ನ ಮಾನವ ಭೂಗೋಳ ಶಾಸ್ತ್ರದ ಒಂದು ಪ್ರಮುಖ ವಿಭಾಗವನ್ನಾಗಿ ಇವರು ಮಾಡ್ತಾರೆ. ಜನಸಂಖ್ಯಾ ಭೂಗೋಳ ಶಾಸ್ತ್ರವನ್ನ ಈ ಒಂದು ಹ್ಯೂಮನ್ ಜಿಯೋಗ್ರಫಿಯ ಒಂದು ಬೆಸ್ಟ್ ಪಾರ್ಟ್ ಇದು. ಇದನ್ನು ಅಧ್ಯಯನ ಮಾಡಿದ್ರೆ ನಿಮಗೆ ಹ್ಯೂಮನ್ ಜಿಯೋಗ್ರಫಿಯ ಕಂಪ್ಲೀಟ್ ಡಾಟಾಗಳು ನಿಮ್ಗೆ ಸಿಗೋದು ಅನ್ನೋ ಕಾರಣಕ್ಕಾಗಿ ಇವರು ಈ ಜನಸಂಖ್ಯಾ ಭೂಗೋಳ ಶಾಸ್ತ್ರದಲ್ಲಿ ಇದನ್ನ ಕಾನ್ಸೆಪ್ಟ್ ಕೊಡ್ತಾರೆ. ಹೀಗೆ ಕಾನ್ಸೆಪ್ಟ್ ಕೊಟ್ಟಿದ್ರಿಂದ ನಮಗೆ ಗೊತ್ತಾಗುತ್ತೆ ಜನಸಂಖ್ಯಾ ಭೂಗೋಳ ಶಾಸ್ತ್ರ ಪ್ರಥಮ ಬಾರಿಗೆ ರಚಿಸಿದಾಗ ಆ ಜನಸಂಖ್ಯೆ ಅಧ್ಯಯನವನ್ನ ಮಾನವ ಭೂಗೋಳ ಶಾಸ್ತ್ರದ ಒಂದು ಪ್ರಮುಖ ವಿಭಾಗವನ್ನಾಗಿ ಅವರು ಮಾಡ್ತಾರೆ. ನೆಕ್ಸ್ಟ್ ಅವ್ರು ಹೇಳ್ತಾರೆ ಜನಸಂಖ್ಯಾ ಶಾಸ್ತ್ರ ಅಂದ್ರೇನು ಅನ್ನುವಂಥ ವಿಚಾರ. ಜನಸಂಖ್ಯಾ ಶಾಸ್ತ್ರಕ್ಕೆ ನಮ್ಮಲ್ಲಿ ಡೆಮೋಗ್ರಫಿ ಅಂತ ಒಂದು ಇಂಗ್ಲಿಷ್ ಪದವನ್ನು ಹೇಳ್ತೀವಿ. ವಾಟ್ ಈಸ್ ಡೆಮೋಗ್ರಫಿ ಅಂತ ಹೇಳಿ ಬಂದಾಗ ಜನಸಂಖ್ಯಾ ಶಾಸ್ತ್ರ ಅಂದ್ರೇನು ನೋಡಿ, ಜನಸಂಖ್ಯೆಯ ಗಾತ್ರ, ಬೆಳವಣಿಗೆ, ಜನಸಾಂದ್ರತೆ, ಹಂಚಿಕೆ ಮುಂತಾದ ಜನಸಂಖ್ಯೆಯ ಪ್ರಮುಖವಾದ ವಿಚಾರಗಳ ಒಂದು ವೈಜ್ಞಾನಿಕವಾದಂಥ ಅಧ್ಯಯನ ಏನಿದೆ ಇದನ್ನು ನಮ್ಮಲ್ಲಿ ಡೆಮೋಗ್ರಫಿ ಅಂತ ಕೂಡ ಕರಿತೀವಿ. ಜನಸಂಖ್ಯಾ ಶಾಸ್ತ್ರ ಅಂದರೆ ಅದೇನೆ, ಜನಸಂಖ್ಯೆಗೆ ಸಂಬಂಧಪಟ್ಟಂಥ
ಒಂದು ಪ್ರದೇಶದಲ್ಲಿ ಅದರಲ್ಲಿರುವಂಥ ಗಾತ್ರ, ಹೇಗೆ ಈ ಪ್ರಪಂಚದಲ್ಲಿ ಅದು ಬೆಳವಣಿಗೆ ಆಗ್ತಾ ಇದೆ, ಒಂದು ಚದರ ಕಿಲೋಮೀಟ್ರಲ್ಲಿ ಎಷ್ಟು ಜನಸಾಂದ್ರತೆಯ ಅಂಶಗಳು ಇಲ್ಲಿ ಇರ್ತವೆ, ಅದರ ಹಂಚಿಕೆ ಹೆಂಗಾಗತ್ತೆ, ಇದನ್ನೆಲ್ಲ ತಿಳಿಸುವಂತಹ ಪ್ರಮುಖ ಲಕ್ಷಣಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದನ್ನು ಜನಸಂಖ್ಯಾಶಾಸ್ತ್ರ ಅಂತ ಕೂಡ ನಾವು ಅದನ್ನು ಕರಿತೀವಿ. ಇನ್ನು ನೆಕ್ಸ್ಟ್ ನಮ್ಮಲ್ಲಿ ಡೆಮೋಗ್ರಫಿ ಅನ್ನುವಂಥ ಪದದ ವಿಶ್ಲೇಷಣೆ ಕೊಡ್ತಾರೆ. ಹೆಂಗೆ ಕೊಡ್ತಾರೆ? ಡೆಮೋಗ್ರಫಿ ಅನ್ನೋದು ಗ್ರೀಕ್ ಭಾಷೆಯಿಂದ ಬಂದಂತಹ ಒಂದು ಪದ ಆಗಿದ್ದು, ಡೆಮೋಸ್ ಅಂತಂದ್ರೆ ಜನಸಂಖ್ಯೆ ಅಂತ ಹೇಳ್ತೀವಿ, ಗ್ರಾಫಿಯಾ ಅಂದರೆ ಅದರ ವಿವರಣೆ ಅಂತ ಕೂಡ ಕರಿತೀವಿ. ಜನಸಂಖ್ಯೆ ಪ್ಲಸ್ ಅದರ ಬಗ್ಗೆ ವಿವರಣೆ ಕೊಡೋದನ್ನೇ ಜನಸಂಖ್ಯಾಶಾಸ್ತ್ರ, ಡೆಮೋಸ್ ಮತ್ತು ಗ್ರಾಫಿಯಾ. ಡೆಮಾಸ್ ಅಂದ್ರೆ ಜನರು, ಗ್ರಾಫಿ ಅಂತಂದ್ರೆ ವಿವರಣೆ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ಜನಸಂಖ್ಯಾಶಾಸ್ತ್ರದ ಡೆಮೋಗ್ರಫಿ ಪದದ ಅರ್ಥವನ್ನ ಹೇಳುತ್ತಾರೆ. ಹಂಗಾರೆ ಜನಸಂಖ್ಯಾ ಬೆಳವಣಿಗೆಗಳ ಬಗ್ಗೆ ನಾವು ಮಾತಾಡೋದಾದ್ರೆ, ಓಕೆ, ನೆನ್ಪಿಟ್ಕೊಳ್ಳಿ, ಜನಸಂಖ್ಯಾ ಬೆಳವಣಿಗೆಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಜನಸಂಖ್ಯಾ ಬೆಳವಣಿಗೆ ಅಂದ್ರೆ ಏನು ಅಂತ ನೋಡ್ಬೇಕು. ಜನಸಂಖ್ಯಾ ಬೆಳವಣಿಗೆ ಅಂದ್ರೆ ನೋಡಿ, ಒಂದು ರಾಷ್ಟ್ರದಲ್ಲಿ ತಗೋತಾರೆ, ವರ್ಲ್ಡ್ ಅಲ್ಲ ಇದು, ಒಂದು ಪರ್ಟಿಕ್ಯುಲರ್ ನೇಷನ್ಸ್, ಒಂದು ರಾಷ್ಟ್ರದಲ್ಲಿ ಒಂದು ನಿರ್ದಿಷ್ಟವಾದಂಥ ಸಮಯದಲ್ಲಿ, ನಿರ್ದಿಷ್ಟವಾದ ಸಮಯ ಅಂತಂದರೆ 2024 2025, ಇದೊಂದು ನಿರ್ದಿಷ್ಟ ಇಯರ್. ಈ ಇಯರ್ನಲ್ಲಿ ಎಷ್ಟು ಜನಸಂಖ್ಯೆ, ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಇಲ್ಲಿ ವಾಸಿಸುವಂಥ ಜನರ ಸಂಖ್ಯೆಯಲ್ಲಿ ಆಗುವಂಥ ಬದಲಾವಣೆ ಮತ್ತು ಜನಸಂಖ್ಯಾ ಬೆಳವಣಿಗೆ ಮತ್ತು ಜನಸಂಖ್ಯಾ ಬದಲಾವಣೆ ಅಂತ ಕೂಡ ಇದನ್ನು ಕರಿತೀವಿ. ಹೀಗೆ ಆ ಒಂದು ನಿರ್ದಿಷ್ಟವಾದ ಟೈಮಲ್ಲಿ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಆಗುವಂಥ ಜನರ ಸಂಖ್ಯೆಯ ಬೆಳವಣಿಗೆ ಅಥವಾ ಬದಲಾವಣೆಯನ್ನ ನಾವೇನಂತ ಕರಿತೀವಿ? ಜನಸಂಖ್ಯಾ ಬೆಳವಣಿಗೆ ಅಂತ ಕೂಡ ಕರಿತೀವಿ. ಇಲ್ಲಿ ನೋಡಿ, ವರ್ಲ್ಡ್ ಪಾಪ್ಯುಲೇಷನ್ಸ್ನ ಒಂದು ಮ್ಯಾಟರ್ನ ಬಹಳ ಚೆನ್ನಾಗಿ ನಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವರು ಏನು ಮಾಡ್ತಾರೆ ಅಂತಂದರೆ, ಜನಸಂಖ್ಯಾ ಮೈಲುಗಲ್ಲುಗಳು ಅಂತ ಕರಿತೀವಿ. ಇದು ಬಿಲಿಯನ್ಗಳಲ್ಲಿ. 1 ಬಿಲಿಯನ್ ವರ್ಲ್ಡ್ ಪಾಪ್ಯುಲೇಷನ್ 1 ಬಿಲಿಯನ್ ತಲುಪಿದ್ದು 1804ರಲ್ಲಿ. ನೆನ್ಪಿಟ್ಕೊಳ್ಳಿ, ಪ್ರಪಂಚದ ಜನಸಂಖ್ಯೆ 1 ಬಿಲಿಯನ್ ತಲುಪಿದ ವರ್ಷ ಎಷ್ಟು ಅಂತ ಕೇಳ್ಬೋದು. 1 ಬಿಲಿಯನ್ ತಲುಪಿದ್ದು 1804ರಲ್ಲಿ. ಆದರೆ 2 ಬಿಲಿಯನ್ ತಲುಪಿದ್ದು 1927. ಓಕೆ, ಮತ್ತಿಲ್ಲಿ ಕೊಡ್ತಾನೆ, ಮಧ್ಯದ ಅವಧಿಯ ವರ್ಷಗಳು 123 ವರ್ಷ ಬೇಕಾಯ್ತು. 1804ರಿಂದ 1927. 1 ಬಿಲಿಯನ್ ಇದ್ದಂಥ ಜನಸಂಖ್ಯೆ 2 ಬಿಲಿಯನ್ ಆಗೋದಕ್ಕೆ ಇಲ್ಲಿ ತಗೊಂಡಿರೋ ವರ್ಷ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, 123 ವರ್ಷಗಳು. ಆದರೆ ಈ 2 ಬಿಲಿಯನ್ ಇಂದ ಜನಸಂಖ್ಯೆ 3 ಬಿಲಿಯನ್ ಆಗೋದಕ್ಕೆ 33 ವರ್ಷ ತಗೊಂಡಿದೆ ಅಷ್ಟೇ. ಅಂದರೆ 1960ಕ್ಕೆ. 4 ಬಿಲಿಯನ್ 1974ಕ್ಕೆ. ನೋಡಿ, ಇಲ್ಲಿ ಬಿಲಿಯನ್ಗಳು ಜಾಸ್ತಿ ಆಗ್ತಾ ಹೋದಂಗೆ ಇಯರ್ಗಳು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ, ಹೌದಾ? ಮತ್ತೆ ಕೆಲವು ಕಡೆ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ 5 ಬಿಲಿಯನ್ ತಲುಪೋದ್ರೊಳಗೆ 13 ವರ್ಷ ಬೇಕಾಯ್ತು. 6 ಬಿಲಿಯನ್ ತಲುಪೋದಕ್ಕೆ 1999, 12 ವರ್ಷ. 7 ಬಿಲಿಯನ್ 2012ಕ್ಕಾಯ್ತು. 8 ಬಿಲಿಯನ್ 2027ಕ್ಕಾಗತ್ತೆ ಅಂಥೇಳಿ ತೆಗೆದುಕೊಳ್ಳಾಗ್ತಾ ಇದೆ. ಸೊ 2027ಕ್ಕೆ, ಅಂದರೆ ಇನ್ನು 2 ವರ್ಷ ಬಿಟ್ಟರೆ 8 ಬಿಲಿಯನ್ಗೆ ವರ್ಲ್ಡ್ ಪಾಪ್ಯುಲೇಷನ್ಸ್ ಮುಟ್ಟತ್ತೆ. ಆದರೆ 9 ಬಿಲಿಯನ್ ಆಗೋದಕ್ಕೆ 2046 ಬೇಕು ಅಂತ ಕೂಡ ಹೇಳ್ತಾರೆ. ಹಾಗಾದರೆ ಇಲ್ಲಿ 1 ಬಿಲಿಯನ್ನಿಂದ 2 ಬಿಲಿಯನ್ ಆಗೋದಕ್ಕೆ 123 ಇಯರ್ಸ್ ಬೇಕಾಯ್ತಲ್ಲ. ಯಾಕೆ ಅದು ಅಷ್ಟು ದೀರ್ಘಾವಧಿ ವಯಸ್ಸು, ಒಂದು ವರ್ಷವನ್ನು ತೆಗೆದುಕೊಳ್ತು ಅನ್ನೋದನ್ನ ಇಂಪಾರ್ಟೆಂಟಾಗಿ ಓದ್ಕೋಬೇಕು. ಇನ್ನು ಉಳಿದಿದ್ದೆಲ್ಲ ನೀವು ನೋಡ್ತಾ ಹೋದರೆ ನೋಡಿ, ಬಿಲಿಯನ್ಗಳ ಜನಸಂಖ್ಯೆ ಬಿಲಿಯನ್ ಗಟ್ಟಲೆ ಇದು ಹೆಚ್ಚಾಗ್ತಾ ಹೋದರೆ ಇಲ್ಲಿ ವರ್ಷಗಳು ಒಂದು ಅವರೇಜಲ್ಲಿ 10 ವರ್ಷ ತೆಗೆದುಕೊಂಡಿದೆ. 10, 12, 13, 14, 15, 16, 19ನೇ ವರ್ಷದ ತನಕ ತಗೊಂಡಿದೆ. 2046ಕ್ಕೆ ಈ ವರ್ಲ್ಡ್ ಪಾಪ್ಯುಲೇಷನ್ಸ್ 9 ಬಿಲಿಯನ್ಗೆ ಹೋಗುತ್ತೆ. ಸದ್ಯ ಈಗ ನಾವು ಎಲ್ಲಿದ್ದೀವಿ ಅಂದರೆ 7 ಬಿಲಿಯನ್ ಪ್ಲಸ್ ಅಲ್ಲಿದ್ದೀವಿ. ನೆಕ್ಸ್ಟ್ ನಮ್ಮದು 8 ಬಿಲಿಯನ್ ಆಗುವ ಸಾಧ್ಯತೆ ಇದೆ. ಇದು ವರ್ಲ್ಡ್ ಪಾಪ್ಯುಲೇಷನ್ಸ್ ಅಲ್ಲಿ ನಮಗೆ ಕೊಡ್ತಾ ಇರ್ತಕ್ಕಂಥ ಜನಸಂಖ್ಯೆಯ ಬೆಳವಣಿಗೆ ಬಗ್ಗೆ ಹೇಳ್ತಾರೆ. ಇನ್ನು ಪ್ರಪಂಚದ ಜನಸಂಖ್ಯೆ ಬಗ್ಗೆ ಮಾತಾಡ್ತೀವಿ. ಓಕೆ, ಪ್ರಪಂಚದ ಜನಸಂಖ್ಯೆ ಬಗ್ಗೆ ಮಾತಾಡ್ತೀವಿ. ಇಲ್ಲಿ ಕೂಡ ಇಂಪಾರ್ಟೆಂಟ್ ಆಗಿ ನಾವು ಅಧ್ಯಯನ ಮಾಡಬೇಕಾದಂಥ ಅಂಶಗಳಿದ್ದಾವೆ. ಏನಿದ್ದಾವೆ ನೋಡಿ, 1804ರಲ್ಲಿ ನಾನು ಹೇಳ್ದಂಗೆ 1804ರಲ್ಲಿ ಪ್ರಪಂಚದ ಜನಸಂಖ್ಯೆ 1 ಬಿಲಿಯನ್ ತಲುಪ್ತು. ಆದರೆ ನಂತರ 1927ಕ್ಕೆ ನಮಗೆ 2 ಬಿಲಿಯನ್ ಆಯಿತು. ಆ 160+ ಇಯರ್ಸ್ ಅಲ್ಲಿ ಆಗೋದಕ್ಕೆ ಏನಂತ ಚೇಂಜಸ್ ಆಯಿತು ಅಂತಂದ್ರೆ, ಆಗ ನಡೆದಂಥ ನಮ್ಮಲ್ಲಿ ಕೈಗಾರಿಕಾ ಕ್ರಾಂತಿ ಇಂಪಾರ್ಟೆಂಟು. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ ಸುತ್ತಮುತ್ತ ಯುರೋಪ್ ಭಾಗದಲ್ಲಿ.
ನಗರಗಳ ಬೆಳವಣಿಗೆ ಆಯಿತು, ಜನರ ಜೀವನ ಮಟ್ಟ ಬದಲಾವಣೆ ಆಯಿತು. ಹೀಗೆ ಜನರ ಬೆಳವಣಿಗೆಯ ದರ ಅಧಿಕಗೊಳ್ತಾ ಹೋಯಿತು. 1922ನಲ್ಲಿ 27ನಲ್ಲಿ 2 ಬಿಲಿಯನ್ಗೆ ಜನಸಂಖ್ಯೆ ತಲುಪ್ತು. ಹೀಗೆ ತಲುಪಿದ್ದನ್ನ ನಂತರ ನಾವು ಹೇಳ್ತಾ ಹೋದ್ವಿ 3 ಬಿಲಿಯನ್ ಜನಸಂಖ್ಯೆ ತಲುಪಿದ್ದು ಜುಲೈ 1959ರಲ್ಲಿ 7 ಬಿಲಿಯನ್ ಜನಸಂಖ್ಯಾ ಪ್ರವೃತ್ತಿಯನ್ನ ನಾವು ನೋಡ್ತಾ ಹೋದ್ರೆ 7 ಬಿಲಿಯನ್ ಮಾರ್ಚ್ 21, 2012ರಲ್ಲಿ 7 ಬಿಲಿಯನ್ ತಲುಪಿದೆ. ಇದನ್ನು ಕೊಟ್ಟಿರೋದು ವಿಶ್ವಸಂಸ್ಥೆಯ ಜನಸಂಖ್ಯಾ ವಿಭಾಗ ಇದನ್ನು ಅಧ್ಯಯನ ಮಾಡಿ ನಮ್ಮಲ್ಲಿ ಕೊಡ್ತು. ಅಟ್ ಪ್ರೆಸೆಂಟ್ ಈಗ ಎಷ್ಟಿದೆ ಅಂತ ಹೇಳಿದೆ 7+7 ಬಿಲಿಯನ್ ಜನಸಂಖ್ಯೆ ನಮ್ಮಲ್ಲೀಗ ನಡೀತಾ ಇದೆ. ಸೊ ಇದು ನಮಗೆ ವೆರಿ ಇಂಪಾರ್ಟೆಂಟ್ ಆಗಿದೆ, ನಾವು ತಿಳ್ಕೋಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಬಂತಂದ್ರೆ ನಮಗೆ ಜನಸಂಖ್ಯಾ ಬೆಳವಣಿಗೆಯಲ್ಲಿ ವೆರಿ ಇಂಪಾರ್ಟೆಂಟ್ ಮ್ಯಾಟರ್ ಏನು ಅಂತ ತಿಳ್ಕೊಳ್ಳೋಣ. ಏನು ಜನಸಂಖ್ಯೆ ಬೆಳವಣಿಗೆ ಅಂತಂದ್ರೆ ಒಂದು ಪ್ರದೇಶದಲ್ಲಿ ಒಂದು ನಿರ್ದಿಷ್ಟವಾದಂಥ ಸಮಯದಲ್ಲಿ ಆಗುವ ಜನಸಂಖ್ಯಾ ಬದಲಾವಣೆ ಮತ್ತು ಜನಸಂಖ್ಯೆ ಬೆಳವಣಿಗೆಯನ್ನ ಕರಿತೀವಿ ಅಂತ. ಬಟ್ ಜನಸಂಖ್ಯಾ ಸ್ವಾಭಾವಿಕ ಬೆಳವಣಿಗೆ ವಿಚಾರಕ್ಕೆ ಬಂದ್ರೆ ನೋಡಿ, ಬೆಳವಣಿಗೆಗೂ ಸ್ವಾಭಾವಿಕ ಬೆಳವಣಿಗೆಗೂ ಡಿಫರೆನ್ಸ್ ಇದೆ. ಏನಿದೆ ಇಲ್ಲಿ ನೋಡಿ, ಇಲ್ಲಿ ಜನಸಂಖ್ಯೆ ಸ್ವಾಭಾವಿಕ ಯಾವುದೇ ಒಂದು ಪ್ರದೇಶದಲ್ಲಿ ಒಂದು ನಿರ್ದಿಷ್ಟವಾದಂಥ ಸಮಯದಲ್ಲಿ, ಓಕೆ, ಒಂದು ನಿರ್ದಿಷ್ಟವಾದಂತಹ ಸಮಯದಲ್ಲಿ ನಮಗೆ ಏನಾಗತ್ತೆ, ಉಂಟಾಗುವ ಅಲ್ಲಿನ ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣಗಳ ನಡುವಿನ ಅಂತರವನ್ನ ತಿಳಿಸೋದನ್ನೇ ಜನಸಂಖ್ಯಾ ಸ್ವಾಭಾವಿಕ ಬೆಳವಣಿಗೆ ಅಂತಲೂ ಕೂಡ ಅದನ್ನು ನಾವು ಕರಿತೀವಿ. ಇದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಬರೋಣ, ಜನರ ಸ್ವಾಭಾವಿಕ ಬೆಳವಣಿಗೆ ಹೆಂಗಿರುತ್ತೆ ಅಂತ ತಿಳ್ಕೋಬೇಕು. ಜನರ ಸ್ವಾಭಾವಿಕ ಬೆಳವಣಿಗೆ ವಿಚಾರಕ್ಕೆ ಬಂದ್ರೆ ನಮಗೆ ನೋಡಿ, ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಾಗುವಂತಹ ನೋಡಿ, ಜನಸಂಖ್ಯೆ ಸ್ವಾಭಾವಿಕ ಬೆಳವಣಿಗೆ ಅಂದ್ರೆ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಾಗುವಂತಹ ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ, ಇವೆರಡನ್ನೂ ಕೂಡ ನಾವೇನಂತ ಕರಿತೀವಿ, ಜನಸಂಖ್ಯೆಯ ಸ್ವಾಭಾವಿಕ ಬೆಳವಣಿಗೆ ಅಂತ ಕೂಡ ಕರಿತೀವಿ. ಹಂಗಾರೆ ನಿರ್ದಿಷ್ಟ ಬೆಳವಣಿಗೆ ಅಂದ್ರೆ ಏನು ಅಂತ ನೋಡ್ಬೇಕು. ನಿರ್ದಿಷ್ಟ ಬೆಳವಣಿಗೆ ಅಂದ್ರೆ ಒಂದು ಪ್ರದೇಶದಲ್ಲಾಗುವಂತಹ ಜನನ, ಅದರಲ್ಲಿ ಮೈನಸ್ ಮರಣ ಪ್ರಮಾಣ, ಮತ್ತು ಅದಕ್ಕೆ ನಾವು ಏನು ಸೇರಿಸ್ಬೇಕು, ಆ ದೇಶದಲ್ಲಿ ಆ ಪ್ರದೇಶಕ್ಕೆ ಬರುವಂಥ ಒಳವಲಸೆ ಮತ್ತು ಆ ಪ್ರದೇಶದಿಂದ ಹೊರ ಹೋಗ್ತಕ್ಕಂಥ ಹೊರವಲಸೆ. ಓಕೆ, ಹಾಗಾಗಿ ಹೊರವಲಸೆ ಮತ್ತು ಒಳವಲಸೆ ಇವೆರಡರಲ್ಲೂ ಕೂಡ ನಾವು ಪ್ಲಸ್ ಆರ್ ಮೈನಸ್ ಮಾಡಬೇಕು. ಜನನ ಮರಣದರಲ್ಲೂ ಪ್ಲಸ್ ಆರ್ ಮೈನಸ್ ಮಾಡ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ 2027ರವರೆಗೆ ಪ್ರಪಂಚ ಜನಸಂಖ್ಯೆ 8 ಬಿಲಿಯನ್ನಷ್ಟು ಅಧಿಕವಾದರೆ 2046ಕ್ಕೆ 9 ಬಿಲಿಯನ್ ತಲುಪಬಹುದು ಅಂತ ಹೇಳಿ ಅಂದಾಜು ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರಪಂಚದ ಜನಸಂಖ್ಯೆಯ ಲಿಸ್ಟಲ್ಲಿ ನಾವು ನೋಡ್ತಾ ಹೋದ್ರೆ ಇಂಪಾರ್ಟೆಂಟ್ ಆಗಿ ನಮಗೆ ಗೊತ್ತಾಗತ್ತೆ. ನೋಡಿ, ಇಲ್ಲಿ 1800ನೇ ಇಸ್ವಿನಲ್ಲಿದ್ದಂಥದ್ದು 978 ದಶಲಕ್ಷಗಳಲ್ಲಿತ್ತದು. ಹಂಗಾರೆ ಈಗ ಅಟ್ ಪ್ರೆಸೆಂಟ್ ನಾವು 2000ದಿಂದ ನೋಡಿದ್ರೆ 6 ದಶಲಕ್ಷ, ಓಕೆ, 6000 ದಶಲಕ್ಷ ಇದೆ. 2012ಕ್ಕೆ 7000 ದಶಲಕ್ಷ ವರ್ಷಗಳಷ್ಟು ನಮ್ಮಲ್ಲಿ ಜನಸಂಖ್ಯೆ ಕಂಡು ಬರ್ತದೆ. 7 ಬಿಲಿಯನ್ಗೆ ಇವತ್ತು ನಾವು ತಲುಪ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ತಿಳ್ಕೋಬೇಕಾಗತ್ತೆ. ಹಂಗಾರೆ ಜನಸಂಖ್ಯೆಯ ಬೆಳವಣಿಗೆಯ ದರ ಅಂದ್ರೇನು, ಅದರ ಅಸಮಾನತೆ ಬಗ್ಗೆ ನಾವು ಮಾತಾಡಬೇಕಾಗತ್ತೆ. ಓಕೆ, ಜನಸಂಖ್ಯೆ ಬೆಳವಣಿಗೆ ದರ ಅಂದ್ರೆ ಏನು ಅಂತ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ನಾವು ನೋಡ್ತಾ ಹೋದ್ರೆ ಅಲ್ಲಾಗುವ ಜನನದ ಸಂಖ್ಯೆ ಮತ್ತು ಮರಣದ ಸಂಖ್ಯೆ, ಅದರಲ್ಲಾಗ್ತಕ್ಕಂಥ ಬದಲಾವಣೆಗಳನ್ನ ಬೆಳವಣಿಗೆಯ ದರ ಅಂತ ಕೂಡ ಹೇಳ್ತೀವಿ. ಇಲ್ಲೇನಾಗಿದೆ, ಇಂಪಾರ್ಟೆಂಟ್ ಆಗಿ ನೋಡ್ತಾ ಹೋದ್ರೆ ನಾವು 1900ರಿಂದ 1950ರ ಅವಧಿಯಲ್ಲಿ ವಾರ್ಷಿಕ ಕೇವಲ 0.8% ಡೆವಲಪ್ಮೆಂಟ್ ಆಗಿತ್ತು. 1900ರಿಂದ 1900ರಿಂದ 1950, ಹೆಚ್ಚು ಕಡಿಮೆ 50 ವರ್ಷಕ್ಕೆ ನಮ್ಮಲ್ಲಿ ಬೆಳವಣಿಗೆಯ ದರ ವಾರ್ಷಿಕವಾಗಿ ಪ್ರತಿ ವರ್ಷಕ್ಕೆ ನೋಡಿದ್ರೆ 0.8% ಇದೆ. ಅದೇ 1950ರಿಂದ 70 ಇಲ್ಲಿ 20 ಇಯರ್ಸ್ ಪ್ಯಾಕೇಜ್, ಇಲ್ಲಿ 50 ಇಯರ್ಸ್, ಇಲ್ಲಿ 20 ಇಯರ್ಸ್. ಈ 20 ವರ್ಷದಲ್ಲಿ ಏನಾಗಿದೆ,
ಇದು 1.9% ನಮ್ಮಲ್ಲಿ ಅಧಿಕವಾಗಿರೋದನ್ನು ನೋಡ್ತೀವಿ. ಏನಿದು ನೋಡಿ, ಇಲ್ಲಿ 50 ವರ್ಷದಲ್ಲಿ ಆಗಿರೋದು 0.8% ಪರ್ ಆನಮ್. ಬಟ್ ಇಲ್ಲಿ ಅದನ್ನೇ ನಾವು ನೋಡಿದ್ರೆ 1.9% ಆಗಿದೆ. ಏನಿದು ಅಂತಂದ್ರೆ ಹೇಳ್ತಾ ನಾನು 1970ರ ಅವಧಿಯಲ್ಲಿ ವಾರ್ಷಿಕ ಜನಸಂಖ್ಯೆ ಬೆಳವಣಿಗೆ ದರ ಗರಿಷ್ಠ ಮಟ್ಟದ ದಾಖಲಾಗಿತ್ತು. 2.2ಕ್ಕೆ ಈ ಒಂದು ದಾಖಲೆ ತಲುಪಿತು. 1.9 ಅಂತೀವಲ್ವಾ, ಅದು ಇದು. ಬಟ್ ಅದೇ 1970ನಲ್ಲೇ ಆ ಅವಧಿಯಲ್ಲೇ ನೋಡೋದಾದ್ರೆ 2.2ಕ್ಕೆ ತಲುಪಿತ್ತು. ಆದ್ದರಿಂದ 20ನೇ ಶತಮಾನದ ಉದ್ದಕ್ಕೂ ಜನಸಂಖ್ಯೆಯ ಬೆಳವಣಿಗೆ ಬಹಳ ತ್ವರಿತ ಗತಿಯಲ್ಲಿ ಏನಾಗ್ತಾ ಇದೆ, ಬೆಳವಣಿಗೆಯಾಗಿದೆ ಅಂತಲೂ ಕೂಡ ನಮ್ಮಲ್ಲಿ ಹೇಳಲಾಗುತ್ತೆ. ಹಿಂಗೆ ಜನಸಂಖ್ಯೆ ತೀವ್ರಗತಿಯಲ್ಲಿ ಬೆಳವಣಿಗೆಯಾಗದನ್ನ ಜನಸಂಖ್ಯಾ ಸ್ಫೋಟ ಅಂತ ಜನರು ಹೇಳಿದ್ದಾರೆ. ನಮ್ಮಲ್ಲಿ ಶಾಸ್ತ್ರಜ್ಞರು ಹೇಳೋದೇನು ಅಂದ್ರೆ, ಈ ಜನಸಂಖ್ಯೆ ನಿರಂತರ ಇದೇ ರೀತಿ ಅಧಿಕವಾದಂಥ ಬೆಳವಣಿಗೆ ದರವನ್ನ ಕಂಡ್ರೆ ಅದನ್ನ ಜನಸಂಖ್ಯಾ ಬೆಳವಣಿಗೆ ಅನ್ನಲ್ಲ, ಜನಸಂಖ್ಯಾ ಸ್ಫೋಟ ಅಂತಾರೆ. ಅಂತ ಸ್ಫೋಟ ಅಂತಂದ್ರೆ ಅದು ನಂಬರ್ 1 ಇದ್ದಿದ್ದು 2 ಇದ್ದಿದ್ದು 4 ಇದ್ದಿದ್ದು 8 ಇದ್ದಿದ್ದು 16 ಇದ್ದಿದ್ದು 32, ಹಿಂಗೆ 1 to 3 ಲೆವೆಲಲ್ಲಿ ಹೋಗಲ್ಲ, ಅದು ಸ್ಫೋಟ ಆಗುತ್ತೆ, ಎಕ್ಸ್ಪ್ಲೋಡ್ ಆಗ್ತಕ್ಕಂಥದ್ದು. ಹಿಂಗೆ ಈ ಅಧಿಕ ಬೆಳವಣಿಗೆಯ ದರವನ್ನೇ ಜನಸಂಖ್ಯಾ ಬೆಳವಣಿಗೆ ಅಂತ ಕರೆಯೋಕ್ಕಾಗಲ್ಲ, ಅದನ್ನ ಜನಸಂಖ್ಯಾ ಸ್ಫೋಟ ಅಂತ ಹೇಳಿ ಕರಿಬೋದು ಅಂತ ಹೇಳ್ತಾರೆ. ಹಾಗಾಗಿ ಇತ್ತೀಚಿನ ಅವಧಿಯಲ್ಲಿ ಜನಸಂಖ್ಯೆಯ ಬೆಳವಣಿಗೆಯ ದರ ನಮ್ಮಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಇದು ಕಡಿಮೆ ಆಗ್ತಾ ಇದೆ. ಬಹಳ ಜನರಿಗೆ ಅದೇ ಪ್ರಶ್ನೆ ಇರ್ತದೆ, ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಿದೆ ಅಂತ ಓದಿರ್ತೀವಿ. ಬಟ್ ಯಾಕಾರ ಅವನೊಂದು ಪ್ರಶ್ನೆ ಕೇಳ್ಬೋದು, ಭಾರತದಲ್ಲಿ ಇತ್ತೀಚೆಗೆ ಬೆಳವಣಿಗೆಯ ದರ ಅಂತ ಕೇಳಿದ್ರೆ ಅದು ನಿಧಾನವಾಗಿ ಕಡಿಮೆಯಾಗುತ್ತಿದೆ ಬೇಕು. ಜನಸಂಖ್ಯೆ ಬೆಳವಣಿಗೆ ದರ ಕಡಿಮೆ ಆಗ್ತಾ ಇದೆ. ನಿಮ್ಮ ಮನೆಯಲ್ಲೇ ಇಮ್ಯಾಜಿನ್ ಮಾಡ್ಕೊಂಡು ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ನಿಮ್ಮ ಅಜ್ಜ ಅಜ್ಜಿಗೆ ನೋಡ್ಕೊಂಡ್ರೆ ಅಲ್ಲಿ 1 ಡಜನ್ ಮಕ್ಳಿದಾವ್, ಹೌದಾ? ಅಲ್ಲಿಂದ ನಿಮ್ಮ ಅಪ್ಪ ಅಮ್ಮನಿಗೆ ಬಂದ್ರೆ 3-4ಕ್ಕೆ ಇಳಿದಿದೆ ಅದು. ಇನ್ನು ನಿಮಗೆ ಬಂದ್ಬಿಟ್ರೆ ಮುಗಿದೋಯ್ತು, 1-2ಕ್ಕೆ ಲಾಸ್ಟ್. ಇನ್ನು ನೆಕ್ಸ್ಟ್ ಜನ್ರೇಷನ್ ಏನಾಗುತ್ತೆ, ಅದ್ರ ನೆಕ್ಸ್ಟ್ ಜನ್ರೇಷನ್ ಬೇಡವೇ ಬೇಡ ಅಂತ. ಅದೊಂದು ಡೈಲಾಗ್ ಇದೆಯಲ್ಲ, ಕುಟುಂಬ ಕಲ್ಯಾಣ ಯೋಜನೆದು. ಓಕೆ, ನಾವಿಬ್ಬರು ನಮಗಿಬ್ಬರು ಅಂತ ಇತ್ತು ಹಿಂದೆ 1950s ನಾವಿಬ್ಬರು ನಮಗಿಬ್ಬರು ಅಂತ. ಅದೇ 90s ಬಂದ್ರೆ 90ರ ಇಸ್ವಿ 2000 ದಶಕಕ್ಕೆ ಬಂದಾಗ ನಾವಿಬ್ಬರು ನಮಗೊಂದು ಅಂತ ಆಯ್ತು. ಈಗ ಅಟ್ ಪ್ರೆಸೆಂಟ್ ನೀವು ನೋಡ್ತಾ ಹೋದ್ರೆ ಏನಾಗ್ತಾ ಇದೆ, ನಾವಿಬ್ಬರು ನಮಗೆ ಈಗಲೇ ಬೇಡ ಅಂತ. ಮುಂದೇನಾಗತ್ತೆ, ನಾವಿಬ್ಬರೇ ಸಾಕು ನಮ್ಗೆ ಯಾರೂ ಬೇಡ ಅಂತ ಆಗತ್ತೆ. ಹಿಂಗಾದ್ರೆ ಏನಾಗುತ್ತೆ, ಜಪಾನ್ ಅಂತ ಮುದಿಹಡ್ರ ದೇಶ ಆಗ್ತಾವ ನಮ್ಮ ದೇಶ. ಹಂಗಾಗಿ ಜನಸಂಖ್ಯೆ ದರ ಅಟ್ಲೀಸ್ಟ್ ಸ್ವಲ್ಪ ಬೆಳವಣಿಗೆ ಆಗ್ತಾನೆ ಇರಬೇಕು, ಅದು ಸರಿಯಾದ ಟೈಮ್ಗೆ ಇಲ್ಲಿ ಇಂಪ್ಲಿಮೆಂಟ್ ಆಗಬೇಕು ಅಂತ ಹೇಳ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲೇ ಆಗಲಿ ವರ್ಲ್ಡಲ್ಲೇ ಆಗಲಿ ಜನಸಂಖ್ಯೆ ಬೆಳವಣಿಗೆ ದರ ನಿಧಾನವಾಗಿ ಕಡಿಮೆ ಆಗ್ತಾ ಇರೋದು. ಹಂಗಾಗಿ 2012ರ ಅಂಕಿ ಅಂಶಗಳನ್ನು ನೀವು ನೋಡ್ತಾ ಹೋದ್ರೆ ಇಲ್ಲಿ ಏನಾಗಿದೆ, ಬೆಳವಣಿಗೆ ದರ 1.1ಕ್ಕೆ ಇಲ್ಲಿ ಇಳಿಮುಖ ಆಗಿರೋದು ದೃಢ ಆಗುತ್ತೆ. 1970s 2.2ಗೆ ಹೋಗಿದ್ದಂಥದ್ದು ಈಗ 2012ಗೆ ಬರುವಷ್ಟೊತ್ತಿಗೆ 1.1ಗೆ ಬಂದಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು, ಜನಸಂಖ್ಯೆಯ ಬೆಳವಣಿಗೆಯ ದರ ನಮ್ಮಲ್ಲಿ ಇಳಿಮುಖವಾಗಿದೆ ಅಂತ. ನೋಡಿ, ಇಲ್ಲೊಂದು ಪ್ರಶ್ನೆ ಕೊಡ್ತೀನಿ ನಿಮ್ಗೆ, ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸು. ಏನ್ ಹೇಳುತ್ತೆ ನೋಡಿ ಕ್ವಶನ್ಸು, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಜನಸಂಖ್ಯೆಯ ಬೆಳವಣಿಗೆಯ ದರ ಅತಿ ಕಡಿಮೆ ಕಂಡು ಬರುತ್ತದೆ. ಹೇಳಿಕೆ ಪ್ರಶ್ನೆ ನಿಮಗಿದು. ಓಕೆ, ಯಾವ್ದು ಸರಿ ಅಂತ ನೀವು ನಮ್ಗೆ ತಿಳಿಸ್ಬೇಕು. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಜನಸಂಖ್ಯೆ ಬೆಳವಣಿಗೆ ದರ ಅತಿ ಕಡಿಮೆ ಕಂಡು ಬರುತ್ತದೆ. ನೆಕ್ಸ್ಟ್ ನೋಡಿ, ಸ್ಟೇಟ್ಮೆಂಟ್ 2 ಇದೆ ನೋಡಿ, ಅಭಿವೃದ್ಧಿ ಹೊಂದುತ್ತಿರುವ ಇದು ಓಕೆ, ಡೆವಲಪಿಂಗ್ ಕಂಟ್ರಿ, ಇದು ಡೆವಲಪ್ಡ್ ಕಂಟ್ರಿ. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಜನಸಂಖ್ಯೆಯ ಬೆಳವಣಿಗೆಯ ದರ ಅತಿ ಹೆಚ್ಚು ಕಂಡು ಬರುತ್ತದೆ. ಏನು ಅಂತ ಇದಕ್ಕೆ ನೀವು ಯಾವ ಹೇಳಿಕೆ ಸರಿಯಾಗಿದೆ ಆಪ್ಷನ್ ಕೇಳ್ಬೋದು. ಈ ತರ ನಿಮ್ಗೆ ಎಕ್ಸಾಮ್ಸ್ ಕೊಟ್ಟು ಎ ಆಪ್ಷನ್ ನಲ್ಲಿ ಕೇವಲ ಒಂದು ಹೇಳಿಕೆ ಸರಿ, ಓಕೆ, ಒಂದು ಹೇಳಿಕೆ ಸರಿ ಅಂತ ಕೊಡ್ಬೋದು. ಅಥವಾ ಆಪ್ಷನ್ ಬಿ ನಲ್ಲಿ 2 ಹೇಳಿಕೆ ಮಾತ್ರ ಸರಿ ಅಂತ ಕೊಡ್ಬೋದು. ಓಕೆ, ಅಥವಾ 3ನೇ ಸಿ ಆಪ್ಷನ್ಸ್ ಅಲ್ಲಿ 1 ಮತ್ತೆ 2 ಹೇಳಿಕೆ ಸರಿ ಅಂತ ಕೊಡ್ಬೋದು. 4 ಡಿ ಆಪ್ಷನ್ 1 ಮತ್ತು 2 ಹೇಳಿಕೆ ತಪ್ಪು ಅಂತಾನೂ ಕೂಡ ಕೊಡ್ಬೋದು. ವಿಚ್ ಈಸ್ ದ ರೈಟ್ ಅಂತ ಅನ್ಕೊಂಡ್ರೆ 2 ಹೇಳಿಕೆಗಳಲ್ಲಿ ಏನಾಗಿದೆ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಜನಸಂಖ್ಯೆ ಬೆಳವಣಿಗೆಯ ದರ ಅತಿ ಕಡಿಮೆ ಕಂಡು ಬರುತ್ತದೆ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಜನಸಂಖ್ಯೆ ಬೆಳವಣಿಗೆ ದರ ಅತಿ ಹೆಚ್ಚು ಇರುತ್ತದೆ ಅಂತ ಈ ರೀತಿ ಆಪ್ಷನ್ಸ್ ಕೊಟ್ರೆ ನಿಮ್ಮ ಆನ್ಸರ್ ಆಗಿರಬೇಕು ಸಿ ಈಸ್ ದ ರೈಟ್ ಆನ್ಸರ್.
ಯಾಕೆ ಅಂತಂದ್ರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಜನಸಂಖ್ಯೆಯ ಬೆಳವಣಿಗೆಯ ದರ ಕಾಮನ್ ಆಗಿ ಇದು ಕಡಿಮೆ ಇರುತ್ತೆ. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಅದು ಹೆಚ್ಚು ಇರುತ್ತದೆ. ಇದು ಕಾಮನ್ ಫ್ಯಾಕ್ಟರ್. ಓಕೆ, ಈ ರೀತಿಯಲ್ಲಿ ಎರಡೂ ಹೇಳಿಕೆಗಳು ಕೂಡ ಸರಿನೇ ಇದು. ಹಾಗಾಗಿ ಜನಸಂಖ್ಯೆಯ ಬೆಳವಣಿಗೆ ದರ ಕಾಮನ್ ಆಗಿ ನೀವು ನೋಡ್ಬೋದು ಏನಾಗಿರುತ್ತದೆ ಅಂದ್ರೆ ಜನಸಂಖ್ಯೆ ಬೆಳವಣಿಗೆ ದರ ಅಭಿವೃದ್ಧಿ ಹೊಂದಿದ ಹಾಗೂ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಸ್ವಲ್ಪ ಅಧಿಕ ವ್ಯತ್ಯಾಸ ಕಂಡು ಬರುತ್ತೆ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ನೀವು ನೋಡ್ಬೋದು ಬ್ರಿಟನ್, ಅಮೆರಿಕ ಸಂಯುಕ್ತ ಸಂಸ್ಥಾನ, ಬೆಲ್ಜಿಯಂ, ರಷ್ಯಾ, ಜಪಾನ್, ಆಸ್ಟ್ರೇಲಿಯಾದಲ್ಲಿ ಬಂದ್ರೆ ಅಲ್ಲಿ ಜನಸಂಖ್ಯೆ ಬೆಳವಣಿಗೆಯ ದರ ಅತಿ ಕಡಿಮೆ ಇರ್ತದೆ, ಕಾಮನ್ ಅದು. ಆದ್ರೆ ಅದೇ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಲಿಸ್ಟ್ ಅಂತ ತಗೊಂಡ್ರೆ ಅಂದ್ರೆ ಅದರಲ್ಲಿ ಸ್ವೀಡನ್ ಇರ್ಬೋದು, ನಾರ್ವೆ ಇರ್ಬೋದು, ಇಂಥ ಕೆಲವು ಫುಲ್ಲಿ ಡೆವಲಪ್ಡ್ ನೇಷನ್ಸ್ ಏನ್ ಬರ್ತಾವಲ್ಲ, ಇವು ಡೆವಲಪ್ಡ್ ಆಗ್ತಾ ಇದ್ದಾವೆ. ಇವು ಫುಲ್ಲಿ ಡೆವಲಪ್ಡ್ ಅಂತ ಕರಿತೀವಿ. ಅದರಲ್ಲೂ ಕೂಡ ಅಂತಾರಾಷ್ಟ್ರಗಳಲ್ಲಂತೂ ತುಂಬಾನೇ ಋಣಾತ್ಮಕವಾಗಿರುತ್ತೆ, ಮೈನಸ್ ಲೆವೆಲ್ಗೆ ಹೋಗ್ಬಿಡುತ್ತೆ. ಅಂದ್ರೆ ಮೈನಸ್ ಲೆವೆಲ್ ಹೆಂಗಂದ್ರೆ ಸುಮಾರು 100 ಜನ ಪೇರ್ಗಳಿದ್ವು ಅಂತಂದ್ರೆ, ಗಂಡ ಹೆಂಡತಿ 100 ಜನರು ಮದುವೆ ಆಗಿದ್ದಾರೆ ಈ ವರ್ಷ ಅಂದ್ರೆ ಅದರಲ್ಲಿ ಅಮ್ಮಮ್ಮ ಅಂದ್ರೆ 2 ಪೇರ್ಗಳಿಗೆ ಮಾತ್ರ ಒಂದು ಮಗುವನ್ನ ಮಾಡ್ಕೊಳ್ಳೋದು. ಅಷ್ಟು ಲೀಸ್ಟ್ ಲೆವೆಲಿಗೆ ಬರುತ್ತೆ. ಅದನ್ನ ನಾವು ಋಣಾತ್ಮಕ ಅಂತ ಕೂಡ ಕರಿತೀವಿ. -7 ಲೆವೆಲಿಗೆ ಹೋಗ್ಬಿಡುತ್ತದು. ಇದು ಸ್ವೀಡನ್ ಮತ್ತೆ ನಾರ್ವೆ ಅಂತ ದೇಶಗಳಲ್ಲಿ ಋಣಾತ್ಮಕವಾಗಿರುತ್ತೆ. ಅದೇ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಹೆಚ್ಚಾಗಿ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳು ಬರ್ತವೆ. ಲ್ಯಾಟಿನ್ ಅಮೆರಿಕಾ ಅಂದ್ರೆ ಬ್ರೆಜಿಲ್, ಅರ್ಜೆಂಟೈನಾ, ಪೆರು, ಉರುಗ್ವೆ ಇವು ಬಂದ್ರೆ ಇಂಥ ಲ್ಯಾಟಿನ್ ಅಮೆರಿಕಾ ರಾಷ್ಟ್ರಗಳಲ್ಲಿ ಪ್ರಪಂಚದ ಜನಸಂಖ್ಯೆ ಬಹಳ ತ್ವರಿತಗತಿಯಲ್ಲಿ ಏನಾಗ್ತಾ ಇರುತ್ತೆ, ಬೆಳವಣಿಗೆ ಹೊಂದ್ತಾ ಇರುತ್ತೆ. ಇದು ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಓಕೆ, ಹಂಗಾರೆ ಜನಸಂಖ್ಯೆ ಬೆಳವಣಿಗೆಯ ಘಟಕಗಳ ವಿಚಾರಕ್ಕೆ ಬರೋಣ. ಏನಾಗಿದೆ ನೋಡಿ, ಜನಸಂಖ್ಯೆ ಬೆಳವಣಿಗೆ ಘಟಕದಲ್ಲಿ ಜನಸಂಖ್ಯಾ ಬೆಳವಣಿಗೆ ಅಥವಾ ಬದಲಾವಣೆ 3 ಘಟಕಗಳನ್ನು ಒಳಗೊಂಡಿರುತ್ತೆ. ನೀವು ಇದನ್ನ ಒಂದು ದೇಶ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ, ಓಕೆ, ಇದನ್ನ ನೀವು ಒಂದು ದೇಶ ಅಂತ ಕನ್ಸಿಡರ್ ಮಾಡಿದ್ರೆ, ಇದು ಒಂದು ರಾಷ್ಟ್ರ ಅಂತ ಕನ್ಸಿಡರ್ ಮಾಡಿದ್ರೆ ನೋಡಿ, ಜನನ ಪ್ರಮಾಣ ಆಗ್ತಾ ಇರುತ್ತೆ, ಅದೇ ರೀತಿ ಮರಣ ಪ್ರಮಾಣವೂ ಆಗ್ತಾ ಇರುತ್ತೆ ಒಂದು ದೇಶದಲ್ಲಿ. ಅದೇ ಒಂದು ದೇಶದಲ್ಲಿ ನೈಸರ್ಗಿಕವಾಗಿ ಜನನ ಮರಣ ಆಗತ್ತೆ. ಒಂದು ದೇಶದಲ್ಲಿ ಒಂದಿಷ್ಟು ಜನ ಆ ಪ್ರದೇಶಕ್ಕೆ ಒಳವಲಸೆ ಆಗ್ತಾ ಇರ್ತಾರೆ, ಒಂದಿಷ್ಟು ಜನ ಆ ದೇಶವನ್ನು ಬಿಟ್ಟು ಹೊರ ಹೋಗ್ತಾ ಇರ್ತದೆ. ಹಿಂಗೆ ನೈಸರ್ಗಿಕವಾದಂತಹ ಜನನ ಮರಣದ ಪ್ರಮಾಣ ಹಾಗೆ ನಿವ್ವಳವಾಗಿ ಜನರು ಹೊರಗೆ ಒಳಗೆ ಹೋದವರು, ಇದೆರಡನ್ನೂ ತೋರಿಸೋದೇ ನಮ್ಗೆ ಜನಸಂಖ್ಯೆಯ ಮಟ್ಟ ಅಂತ ಕರಿತೀವಿ. ಅಂದ್ರೆ ಸಣ್ಣ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಒಂದು ವರ್ಷದಲ್ಲಿ ಇಲ್ಲಿ 10 ಮಕ್ಕಳು ಹುಟ್ಟಿದಾವೆ ಅಂದ್ರೆ ಇಲ್ಲಿ 2 ಮಕ್ಕಳು ಸತ್ತಿದಾವೆ ಅಂದ್ರೆ ಅಲ್ಲಿಗೆ 8 ಮಕ್ಕಳು ಇಲ್ಲಿ ಉಳಿದಿದ್ದಾವೆ ಅಂತ ಆಯ್ತು. ಇಲ್ಲಿ 10 ಜನ ವಲಸೆ ಬಂದ್ರು ಅಂದ್ರೆ ಇಲ್ಲೊಂದು 5 ಜನ ವಲಸೆ ಹೋಗಿದ್ದಾರೆ ಅಂದ್ರೆ 5 ಮೆಂಬರ್ಸ್ ಮಾತ್ರ ಇಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ ಅಂತ ಅರ್ಥ. ಹೀಗೆ ಇವುಗಳ ಜನಸಂಖ್ಯೆಯ ಮಟ್ಟವನ್ನ ನಮಗದು ಏನ್ ಮಾಡುತ್ತೆ, ತೋರಿಸ್ತಾ ಹೋಗತ್ತೆ. ಒಂದು ದೇಶದ ಜನಸಂಖ್ಯೆಯ ಮಟ್ಟವನ್ನ ಹೆಂಗಳಿತೀರಿ, ಹೆಂಗೆ ನೀವು ಅದನ್ನು ತಿಳ್ಕೊತೀರಿ ಅಂದ್ರೆ ಆ ದೇಶದಲ್ಲಾಗಿರೋ ಜನನ ಪ್ರಮಾಣದ ಜೊತೆಗೆ ಮರಣ ಪ್ರಮಾಣ, ಓಕೆ, ಒಂದು ದೇಶದಲ್ಲಾಗಿರುವಂಥ ಜನನ ಪ್ರಮಾಣ ಜೊತೆಗೆ ಮರಣ ಪ್ರಮಾಣ ಮತ್ತು ಒಂದು ದೇಶದ ಒಳಗಾಗಿರ್ತಕ್ಕಂಥ ಒಳವಲಸೆ ಮತ್ತು ಹೊರವಲಸೆ, ಇದರ ಆಧಾರದ ಮೇಲೆ ಜನಸಂಖ್ಯೆಯ ಮಟ್ಟವನ್ನು ಏನ್ ಮಾಡ್ತೀವಿ, ನಾವು ತಿಳ್ಕೊತೀವಿ. ಇದು ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕಾಗತ್ತೆ. ನೆಕ್ಸ್ಟ್ ಬರೋಣ. ಹಂಗಾರೆ ಜನನ ಪ್ರಮಾಣ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಜನನ ಪ್ರಮಾಣ ಅಂದ್ರೇನು ನೋಡಿ, ಒಂದು ಪ್ರದೇಶದಲ್ಲಿ ನಮ್ಗೆ ಪ್ರತಿ 1000 ಜನಸಂಖ್ಯೆಗೆ, ಓಕೆ, ಪ್ರತಿ 1000 ಜನಸಂಖ್ಯೆಗೆ ಜನಿಸುವ ಒಟ್ಟು ಮಕ್ಕಳ ಸಂಖ್ಯೆಯನ್ನೇ ನಾವೇನಂತ ಕರಿತೀವಿ, ಜನನ ಪ್ರಮಾಣ ಅಂತ ಕೂಡ ಕರಿತೀವಿ. ಓಕೆ, ಒಂದು ನಿರ್ದಿಷ್ಟವಾದಂಥ ಇಯರ್ ತಗೋತೀವಿ ನಾವು. ಒಂದು ಪ್ರದೇಶದಲ್ಲಿ ಒಂದು ನಿರ್ದಿಷ್ಟವಾದ ಇಯರ್ ಅಲ್ಲಿ ಪ್ರತಿ 1000 ಜನಸಂಖ್ಯೆಗೆ ಜನಿಸುವಂತ ಒಟ್ಟು ಮಕ್ಕಳ ಸಂಖ್ಯೆಯನ್ನ ಜನನ ಪ್ರಮಾಣ ಅಂತ ಕೂಡ ನಾವಿಲ್ಲಿ ಕರಿತೀವಿ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಜನನ ಪ್ರಮಾಣ. ಬರ್ತ್ ರೇಟ್ ಇರ್ತದೆ ಮತ್ತಲ್ಲಿನ ರೇಟು ಇಂಟು 1000 ಅಂದ್ರೆ ಮಧ್ಯವಾರ್ಷಿಕದಲ್ಲಾಗಿರ್ತಕ್ಕಂಥ ಒಟ್ಟು ಜನಸಂಖ್ಯೆ. ಓಕೆ, ಒಟ್ಟು ಜನಸಂಖ್ಯೆಗೆ ಎಷ್ಟು ಮಕ್ಕಳ ಒಂದು ಜನನ ಆಗಿದೆ ಅನ್ನೋದ್ರ ಲೆಕ್ಕಾಚಾರದ ಮೇಲೆ ಅಲ್ಲಿ ನಾವು ಜನನ ಪ್ರಮಾಣವನ್ನ ಅಳಿತೇವೆ. ಇದು ನೀವು ಚೆನ್ನಾಗಿ ನೆನ್ಪಿಡ್ಕೋಬೇಕು. ಓಕೆ, ಈ ರೀತಿ ಜನನ ಪ್ರಮಾಣದ ಅಳತೆ ಆಗತ್ತೆ. ಅದೇ ರೀತಿ ಮರಣ ಪ್ರಮಾಣ ಹೆಂಗ್ ಕಂಡುಹಿಡಿತೀರಿ ಅಂತಂದ್ರೆ, ಒಂದು ನಿರ್ದಿಷ್ಟವಾದಂತ ಪ್ರದೇಶದಲ್ಲಿ ಪ್ರತಿ 1000 ಜನಸಂಖ್ಯೆಗೆ
ಎಷ್ಟು ಮಕ್ಕಳು ಮರಣ ಹೊಂದಿದಾವೆ ಅಥವಾ ಎಷ್ಟು ಜನರು ಮರಣ ಹೊಂದಿದ್ದಾರೆ ಅನ್ನೋದ್ರ ಆಧಾರದ ಮೇಲೆ ಕರೀತಾರೆ. ಸೊ ಅದಕ್ಕೆ ನಮಗೆ ಹೀಗೆ ಹೇಳ್ತಾರೆ, ಅಂದ್ರೆ ಒಂದು ನಿರ್ದಿಷ್ಟವಾದಂತಹ ಒಂದು ವರ್ಷದಲ್ಲಿ ಒಟ್ಟು ಮರಣ ಸಂಖ್ಯೆ ಎಷ್ಟು ಅಂತ, ಜೊತೆಗೆ ಅದರ ಮಧ್ಯವಾರ್ಷಿಕದಲ್ಲಿದ್ದಂಥ ಆ ವರ್ಷದ ಒಟ್ಟು ಜನಸಂಖ್ಯೆ ಎಷ್ಟು ಅಂತ, ಅದು ಪ್ರತಿ 1000ಕ್ಕೆ ಅದನ್ನ ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಆ ದೇಶದ ಮರಣ ಪ್ರಮಾಣ ಎಷ್ಟಾಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಇವೆರಡು ನಿಮಗೆ ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ ತಿಳ್ಕೊತೀವಿ. ಕೆಲವು ಕಡೆ ಒಂದಿಷ್ಟು ಡಾಟಾ ಬಹಳ ಇಂಪಾರ್ಟೆಂಟ್ ಆಗಿ ಕೊಡ್ತಾರೆ ನಮಗೆ. ಯಾವ ತರ ಕೊಡ್ತಾರೆ ನೋಡಿ, ಅಧಿಕ ಜನನ ಪ್ರಮಾಣ ಅಂದ್ರೆ ಏನು ಅಂತ ತಿಳ್ಕೋಬೇಕು ನಾವು. ಅಧಿಕ ಜನನ ಪ್ರಮಾಣ ನೋಡಿ, ಆಗ್ಲೇ ನಮ್ಗೆ ಹೇಳಿದ್ವಿ ನಾವು, ಏಷ್ಯಾ ಖಂಡಗಳಲ್ಲಿ ಪ್ಲಸ್ ಆಫ್ರಿಕಾ ಖಂಡಗಳಲ್ಲಿ, ಓಕೆ, ಪ್ಲಸ್ ಲ್ಯಾಟಿನ್ ಅಮೇರಿಕಾ ಅಂದ್ರೆ ದಕ್ಷಿಣ ಅಮೇರಿಕಾ ಖಂಡಗಳಲ್ಲಿ ಜನಸಂಖ್ಯೆಯ ಬೆಳವಣಿಗೆಯ ದರ, ಜನನ ಪ್ರಮಾಣ ಅಧಿಕ ಇರುತ್ತೆ ಅಂತ ಹೇಳಿದ್ವಿ. ಯಾಕೆ ಅಧಿಕ ಇರುತ್ತೆ ಅಂತಂದ್ರೆ ನೋಡಿ, ಅಲ್ಲಿ ಪ್ರತಿ 1000ಕ್ಕೆ 40ರಿಂದ 50 ಪ್ರಮಾಣ ಅಲ್ಲಿ ಹೆಚ್ಚಾಗ್ತಾ ಇರುತ್ತೆ. 40ರಿಂದ 50 ಪ್ರಮಾಣ ಹೆಚ್ಚಾಗ್ತಾ ಹೋದ್ರೆ ಅದನ್ನ ಅಧಿಕ ಜನನ ಪ್ರಮಾಣ ಅಂತ ಕರಿತೀವಿ. ಹಂಗಾರೆ ಕಡಿಮೆ ಜನನ ಪ್ರಮಾಣ ಅಂದ್ರೇನು, ಪ್ರತಿ 1000ಕ್ಕೆ 10ರಿಂದ 20 ಅಷ್ಟೇ ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇದ್ರೆ ಅದನ್ನ ಅತಿ ಕಡಿಮೆ ಜನನ ಪ್ರಮಾಣ ಅಂತ ಕರಿತೀವಿ. ನಾನು ನಿಮ್ಗೆ ಹೇಳಿದೆ ಕುಟುಂಬ ಕಲ್ಯಾಣದ್ದು, ಅವಾಗ ಭಾರತದಲ್ಲಿ 1952ನಲ್ಲಿ ಆ ಡೈಲಾಗ್ ಬರ್ತಾ ಇತ್ತು, ನಾವಿಬ್ಬರು ನಮಗಿಬ್ಬರು ಅಂತ, ಅಂದ್ರೆ ಕಂಟ್ರೋಲ್ ಮಾಡಿ ಅಂತ. ಆಮೇಲೆ ಅದು 90s ವೇಳೆಗೆ ಏನಾಗ್ಬಿಡ್ತು, ನಮ್ಮಲ್ಲಿ ಇನ್ನೂ ಚೇಂಜ್ ಮಾಡಿದ್ರು, ಇನ್ನೂ ಕಡಿಮೆ ಮಾಡ್ಕೊಳ್ಳಿ, ನಾವಿಬ್ಬರು ನಮಗೊಂದು ಅಂದ್ರು. ಕೆಲವು ಜನಸಂಖ್ಯಾ ಶಾಸ್ತ್ರಜ್ಞರು ಒಂದಿಷ್ಟು ವರದಿ ಮಾಡಿದ್ರು, ಇಲ್ಲ ಒಂದು ಮಗು ಅದು ಸರಿ ಇಲ್ಲ, ಅದು 2 ಇರಬೇಕು ಅಂತ. ಕೊನೆಗೆ ಏನು ಮಾಡಿದ್ರು, ನಾವಿಬ್ಬರು ನಮಗಿಬ್ಬರು ಅನ್ನೋದನ್ನ ಕಾನ್ಸೆಪ್ಟ್ ಅಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ರು. ನಾವಿಬ್ಬರು ನಮಗೊಂದು ಅಂತ ಆಯ್ತು, ನಮಗೊಂದು ಇದ್ದಿದ್ದು ಈಗ ಏನಾಗಿದೆ, ನಾವಿಬ್ಬರು ನಮಗೀಗಲೇ ಬೇಡ ಅಂತ. ಮುಂದೇನಾಗತ್ತೆ, ಇನ್ನು ನೀವು 1925ಗೆ ನೀವು ಹೋದ್ರಿ ಅಂತಂದ್ರೆ ನಾವಿಬ್ಬರು ನಮ್ಗೆ ಯಾರು ಬೇಡ ಅನ್ನೋ ಲೆಕ್ಕಕ್ಕೆ ಹೋಗುತ್ತೆ. ಹಂಗಾದಾಗ ನಮ್ಮ ದೇಶದಲ್ಲಿ ಜನಸಂಖ್ಯಾ ಪ್ರಮಾಣ ಋಣಾತ್ಮಕ ಲೆವೆಲ್ಗೆ ಬಂತು ಅಂದ್ರೆ ಈ ದೇಶ ಆರ್ಥಿಕ ಅಭಿವೃದ್ಧಿಯ ಮೇಲೂ ಹೊಡೆತ ಬೀಳುತ್ತೆ. ಅದು ಕೂಡ ನೆನ್ಪಿಟ್ಕೋಬೇಕು. ಯಾಕೆಂದ್ರೆ ಜಪಾನ್ ಅಂತ ದೇಶ ಮುದಿಹಡ್ರ ದೇಶ ಅಂತ ಬೈತಾ ಇರ್ತೀವಿ ನಾವು. ಯಾಕೆ ಅಂತಂದ್ರೆ ಓವರ್ ಏಜ್ ಜನರ ಪ್ರಮಾಣ ಜಾಸ್ತಿ, 50+ ಇರ್ತಕ್ಕಂಥ ಜನಸಂಖ್ಯೆನೇ ಜಾಸ್ತಿ ಆದ್ರೆ ಆ ದೇಶದಲ್ಲಿ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ವರ್ಕ್ ಮಾಡಲಿಕ್ಕೆ, ಆ ದೇಶದ ಅಭಿವೃದ್ಧಿಗೆ ದುಡಿಯುವ ಜನರ ಸಂಖ್ಯೆಯ ಪ್ರಮಾಣ ಕಡಿಮೆ ಆಗತ್ತೆ. ಹಂಗಾಗಿ ನಾರ್ವೆ, ಸ್ವೀಡನ್, ಈ ಜಪಾನ್ ಅಂತ ದೇಶಗಳು ಆ ಸಮಸ್ಯೆಯನ್ನು ಈಗ ಎದುರಿಸ್ತಾ ಇದ್ದಾವೆ. ಹಾಗಾಗಿ ನಮ್ಮಲ್ಲಿ ಪ್ರತಿ 1000ಕ್ಕೆ 40ರಿಂದ 50 ಹೆಚ್ಚಾದ್ರೆ ಅದನ್ನ ಅಧಿಕ ಜನನ ಪ್ರಮಾಣ ಅಂತ ಕರಿತೀವಿ. ಪ್ರತಿ 1000ಕ್ಕೆ 10ರಿಂದ 20 ಹೆಚ್ಚಿಗೆ ಆದ್ರೆ ಅದನ್ನ ಅತಿ ಕಡಿಮೆ ಜನನ ಪ್ರಮಾಣ ಅಂತಲೂ ಕೂಡ ಕರಿತೀವಿ. ಎರಡಕ್ಕೂ ಡಿಫ್ರೆನ್ಸ್ ಇಷ್ಟೇನೆ. ಆದ್ರೆ ಅಧಿಕ ಜನನ ಪ್ರಮಾಣ ದರ ಮತ್ತು ಅತಿ ಕಡಿಮೆ ಮರಣ ಪ್ರಮಾಣ ದರ ಇದೆಯಲ್ಲ, ಇವೆರಡೂ ಕೂಡ ಒಂದು ದೇಶದ ಪ್ರಗತಿಗೆ ಇವು ಸಮಸ್ಯೆನೆ. ಅಧಿಕನೂ ಇರಬಾರ್ದು, ಅತಿ ಕಡಿಮೆನೂ ಇರಬಾರ್ದು, ಮಧ್ಯಾವಧಿಯಲ್ಲಿ ಇರಬೇಕು. ಮಧ್ಯಾವಧಿಯಲ್ಲಿ ಅಂತಂದ್ರೆ ಇಲ್ಲಿ 20 ಇದೆಯಲ್ಲ, ಅದೇ 20 to 30 ನಮ್ಗೆ ಒಂದು ಮೀಡಿಯಂ ಆಗಿ ಜನಸಂಖ್ಯೆ ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದನ್ನ ಹೇಳ್ತೀವಿ. ಹಾಗೆ ವಿಶ್ವಸಂಸ್ಥೆಯ ಜನನ ಪ್ರಮಾಣ ವರದಿಯನ್ನ ಅದು ಬಿಡುಗಡೆ ಮಾಡ್ತು. ಆ ಒಂದು ವಿಶ್ವಸಂಸ್ಥೆ ಜನಸಂಖ್ಯಾ ಅಂಕಿಅಂಶಗಳ ಪ್ರಕಾರ ನೀವು ನೋಡ್ತಾ ಹೋದ್ರೆ ಪ್ರಪಂಚದಲ್ಲಿ ಸರಾಸರಿ ಅವ್ರು ಕೊಡ್ತಾರೆ ಜನನ ಪ್ರಮಾಣ ಪ್ರತಿ 1000ಕ್ಕೆ 19.14 ಇದೆ. ಇದು 2012ಕ್ಕೆ ವಿಶ್ವಸಂಸ್ಥೆ ಬಿಡುಗಡೆ ಮಾಡಿರ್ತಕ್ಕಂಥ ವರದಿ. ಇದು ಏನ್ ಹೇಳ್ತದು, ಪ್ರಪಂಚದಲ್ಲಿ ಒಟ್ಟು ಪ್ರಪಂಚದ ಜನಸಂಖ್ಯೆ ಬೆಳವಣಿಗೆಯ ಸರಾಸರಿ ಜನನ ಪ್ರಮಾಣ ಪ್ರತಿ 1000ಕ್ಕೆ 19.14, ಅಂದ್ರೆ ಒಂದು 20 ಅಂತಾನೆ ಇಟ್ಕೊಳ್ಳಿ. ಅವರೇಜ್ ಒಂದು 20% ನಮ್ಮಲ್ಲಿ 20 ನಂಬರ್ಸ್ ನಮ್ಮಲ್ಲಿ ಹೆಚ್ಚಾಗ್ತಾ ಇದೆ. ಇದು ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೂ ಕೂಡ ಇದೇ ರೀತಿ ಇರುತ್ತೆ ಅಂತಲ್ಲ, ಅದಕ್ಕೆ ಅವ್ರು ಸರಾಸರಿ ಕೊಟ್ಟಿರೋದು. ವ್ಯತ್ಯಾಸ ಆಗ್ತಾ ಇರ್ತದೆ ನೋಡಿ. ನೈಜರ್ ಅನ್ನೋ ದೇಶ ಬರುತ್ತೆ ಆಫ್ರಿಕಾದಲ್ಲಿ. ಓಕೆ, ಈ ನೈಜರ್ ಅನ್ನೋ ಆಫ್ರಿಕಾ ದೇಶದಲ್ಲಿ ಪ್ರತಿ 1000ಕ್ಕೆ 51.26, ನೀವು ಒಂದು ರೌಂಡ್ ನಂಬರ್ನ ಒಂದು 52 ಇಟ್ಕೊಳ್ಳಿ. ಪ್ರತಿ 1000ಕ್ಕೆ 52ರಷ್ಟು ಜನನ ಪ್ರಮಾಣವನ್ನ ಹೊಂದಿದ್ರೆ ಪ್ರಪಂಚದಲ್ಲಿ ಅತ್ಯಧಿಕ ಜನನ ಪ್ರಮಾಣ ಹೊಂದಿರುವ ರಾಷ್ಟ್ರ ಯಾವುದು ಅಂದ್ರೆ ನೈಜರ್. ಎಲ್ಲಿ ಬರುತ್ತೆ, ಆಫ್ರಿಕಾ ಖಂಡದಲ್ಲಿ ಬರುತ್ತೆ. ಅದೇ ಜಪಾನ್ ದೇಶ ಇದೆ, ಪ್ರತಿ 1000ಕ್ಕೆ 7.6, ಅಂದ್ರೆ ಅಟ್ಲೀಸ್ಟ್ ಒಂದು 8 ಇಟ್ಕೊಳ್ಳಿ. 8 ಜನನ ಪ್ರಮಾಣ ಇದೆ ಅನ್ನೋದಾದ್ರೆ ಇದು ಋಣಾತ್ಮಕ, ಅತಿ ಕಡಿಮೆ ಆಗಿರ್ತಕ್ಕಂಥ ಜನನ ಪ್ರಮಾಣ ಅಂತ ಹೇಳ್ಬೋದು.
ಓಕೆ, ಹಾಗಾಗಿ ಅತಿ ಹೆಚ್ಚಾದರೂ ಕೂಡ ದೇಶಕ್ಕೆ ಮಾರಕ, ಅತಿ ಕಡಿಮೆ ಆದರೂ ಮಾರಕ. ನಾನು ಹೇಳಿದ್ನಲ್ಲ, ಮೀಡಿಯಂ ಎಷ್ಟಿರಬೇಕು, 20 to 39 ಕೂಡ ನಮಗೆ, ಅಥವಾ 35 ಕೂಡ ನಮ್ಮಲ್ಲಿದ್ದರೆ ಇದನ್ನು ನಾವೇನಂತ ಕರಿತೀವಿ, ಒಂದು ಮೀಡಿಯಂ ಮಧ್ಯಮಾಗತಿಯ ಜನನ ಪ್ರಮಾಣ ದರ ಅಂತ ಕರಿತೀವಿ. ಹಾಗಾಗಿ ಅತಿ ಹೆಚ್ಚಾದರೂ ಕಷ್ಟ, ಅತಿ ಕಡಿಮೆ ಆದರೂ ಕಷ್ಟ. ಅತ್ಯಂತ ಹೆಚ್ಚು ಬೆಳವಣಿಗೆಯ ದರ ಇರುವಂಥ ದೇಶ ಯಾವುದು? ನೈಜರ್. ಅತಿ ಕಡಿಮೆ ಇರೋದು ಯಾವುದು? ಜಪಾನ್. ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬರ್ತೀವಿ, 1950ರ ದಶಕದಲ್ಲಿ ನೋಡಿದ್ರೆ ಜನನ ಪ್ರಮಾಣ ದರ ಪ್ರತಿ 1000ಕ್ಕೆ 36 ಇತ್ತು. ಆದರೆ ಇವತ್ತು 19.14 ಆಗಿದೆ. ಅಂದರೆ 36 ಇತ್ತು, ಇದೊಂದು 20 ಇದೆ ಅಂತ ಅನ್ಕೊಳ್ಳಿ. 20ಕ್ಕಿದೆ ಅಂದರೆ ಇಲ್ಲಿ 36ರಿಂದ 20ಕ್ಕೆ ಇಳಿಕೆ ಆಗಿದೆ. ಅಂದರೆ 16 ಸಂಖ್ಯೆ ಇಲ್ಲಿ ಏನಾಗಿದೆ? ಕಡಿಮೆ ಆಗಿದೆ ಅಂತ ಅರ್ಥ. ಹಂಗಾರೆ ಜನನ ಪ್ರಮಾಣ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇಳಿಮುಖವಾಗಿದೆ. ಓಕೆ, ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಪ್ರಪಂಚದಲ್ಲಿ ಜನಸಂಖ್ಯೆಯ ಪ್ರಮಾಣ ಏನಾಗ್ತಾ ಇದೆ? ಇಳಿಮುಖವಾಗಿದೆ ಅಂತ ಕೂಡ ನೆನಪಿಟ್ಕೊಳ್ಳಿ. ಹಂಗಾರೆ ಮರಣ ಪ್ರಮಾಣಕ್ಕೆ ಬರೋಣ, ಏನಾಗಿದೆ ಅಂತ. ಮರಣ ಪ್ರಮಾಣ ಅಂದ್ರೆ ಅಷ್ಟೇ, ಪ್ರಪಂಚದಲ್ಲಿ ಮರಣ ಪ್ರಮಾಣ ಪ್ರತಿ 1000ಕ್ಕೆ 8.37 ಇದೆ ಅಂತ. ಹಾಗಾದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಸಿಯೆರಾ ಲಿಯೋನ್ ಅನ್ನುವಂಥ ಒಂದು ಪ್ರಾಂತ್ಯ ಬರುತ್ತೆ, ಸಿಯೆರಾ ಲಿಯೋನ್ ಅಂತ. ಅದು ಅತ್ಯಂತ ಹೆಚ್ಚು ಮರಣ ಪ್ರಮಾಣ ಹೊಂದಿದೆ. ಪ್ರತಿ 1000ಕ್ಕೆ 18ರಷ್ಟು ಅಲ್ಲಿ ಮರಣ ಹೊಂದ್ತಾ ಇದ್ದಾವೆ. ಯಾಕೆಂದ್ರೆ ಬಹಳಷ್ಟು ಅವು ವೈಜ್ಞಾನಿಕತೆ, ತಾಂತ್ರಿಕತೆ, ಆರ್ಥಿಕತೆಯಲ್ಲಿ ಹಿಂದುಳಿದಂಥ ಪ್ರದೇಶಗಳಲ್ಲಿ ಈ ಮರಣ ಪ್ರಮಾಣ ಏನಾಗತ್ತೆ? ಹೆಚ್ಚಾಗತ್ತೆ. ಓಕೆ, ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಮರಣ ಪ್ರಮಾಣವನ್ನ ಕಡಿಮೆ ಮಾಡಲಿಕ್ಕೆ ಬಹಳಷ್ಟು, ನೋಡಿ ನೆನ್ಪಿಟ್ಕೊಳ್ಳಿ, ಮರಣ ಪ್ರಮಾಣವನ್ನ ಕಡಿಮೆ ಮಾಡಲಿಕ್ಕೆ ಬಹಳಷ್ಟು ಪ್ರಯೋಗಗಳಾಗಿದೆ. ಹಂಗಾರೆ ಮರಣ ಪ್ರಮಾಣ ಕಡಿಮೆ ಆಗಿದೆ ಕೆಲವು ದೇಶಗಳಲ್ಲಿ. ಕಾರಣ ಏನು ಅಂತಂದ್ರೆ, ಆ ದೇಶಗಳಲ್ಲಿ ಕೃಷಿ ಡೆವಲಪ್ ಆಗಿದೆ, ಕೈಗಾರಿಕೆ ಡೆವಲಪ್ ಆಗಿದೆ. ಹಾಗೇನೆ ರೈಲುಗಳನ್ನ, ಉಗಿ ಯಂತ್ರಗಳನ್ನ, ಪವನ ಶಕ್ತಿ, ಜಲಶಕ್ತಿ ಯಂತ್ರಗಳ ಬಳಕೆ ಹೆಚ್ಚೆಚ್ಚಾಗ್ತಾ ಇದೆ. ಇವು ಹೆಚ್ಚೆಚ್ಚಾಗೋದ್ರ ಜೊತೆಗೆ ಇದು ಇಂಪಾರ್ಟೆಂಟು, ಸಾಂಕ್ರಾಮಿಕ ಮತ್ತು ಸಂಪರ್ಕಿತ ರೋಗಗಳು ಅಂತ ಕರಿತೀವಿ. ವೈರಲ್ ಆಗಿ ಬರೋದೆಲ್ಲ ಸಾಂಕ್ರಾಮಿಕ ರೋಗಗಳು. ಸಂಪರ್ಕಿತ ಅಂದ್ರೆ ಆ ವ್ಯಕ್ತಿ ಜೊತೆಗಿನ ಇರೋದ್ರಿಂದ ಬರುವ ಒಂದು ರೋಗಗಳು. ಈ ತರ ಅಂದ್ರೆ ಒಂದು ಏಡ್ಸ್ ತರ. ಈ ತರ ಸಾಂಕ್ರಾಮಿಕ ಮತ್ತು ಸಂಪರ್ಕಿತ ರೋಗಗಳಿಗೆ ಈಗ ಚುಚ್ಚುಮದ್ದುಗಳು, ವೈದ್ಯಕೀಯ ಸೌಲಭ್ಯಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ. ಆಮೇಲೆ ಸ್ವಾಸ್ಥ್ಯತೆ ಬಗ್ಗೆ ಹೆಚ್ಚಿನ ಒಂದು ಪರಿಶೀಲನೆ ಮಾಡಿದ್ದಾರೆ. ಶುದ್ಧವಾದಂತಹ ವಿಚಾರಗಳು, ಉತ್ತಮ ಕುಡಿಯುವ ನೀರಿನ ಪೂರೈಕೆ, ಪ್ರಪಂಚದಲ್ಲಿ ಇವುಗಳೆಲ್ಲ ಸಪ್ಲೈ ಮಾಡ್ತಾ ಇರೋದ್ರಿಂದ ಮರಣ ಪ್ರಮಾಣ ಶೀಘ್ರಗತಿಯಲ್ಲಿ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಇದು ಜನಸಂಖ್ಯೆಯ ಮರಣ ಪ್ರಮಾಣ ಆಟೋಮ್ಯಾಟಿಕ್ಲಿ ಕಡಿಮೆ ಆದಾಗ ಜನಸಂಖ್ಯೆಯ ಪ್ರಮಾಣ ಆಟೋಮ್ಯಾಟಿಕ್ಲಿ ಏನಾಗುತ್ತೆ? ಹೆಚ್ಚಾಗ್ತಾ ಹೋಗತ್ತೆ. ಅದನ್ನು ನಾವು ಈ ಟೇಬಲ್ ಅಲ್ಲಿ ನೋಡ್ಬೋದು. ಈ ಒಂದು ಪಟ್ಟಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಧಿಕ ಜನನ ಪ್ರಮಾಣಕ್ಕೂ ಇಲ್ಲಿರ್ತಕ್ಕಂಥ ವ್ಯತ್ಯಾಸವನ್ನ ನೀವು ಗಮನಿಸ್ಬೋದು. ನೋಡಿ, ನೈಜರ್ ದೇಶ ಏನಿದೆ ಅತ್ಯಂತ ಅಧಿಕ ಜನನ ಪ್ರಮಾಣ ಹೊಂದಿರೋದು. ಟಾಪ್ ನೋಡಿ, ಚಾಡ್ ಕೂಡ ಅಷ್ಟೇ, ಆಂಗೋಲಾ ಮತ್ತೆ ಬರುಂಡಿ, ಉಗಾಂಡ, ಹಾಗೆ ಕಾಂಗ್ರೋ ಡೆಮಾಕ್ರೆಟಿಕ್, ಇವೆಲ್ಲ ಆಫ್ರಿಕಾ ಖಂಡದಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳು. ಇವೇ ಅತ್ಯಧಿಕ ಜನನ ಪ್ರಮಾಣ ಇದೆ. 50, 47, 46, 45, 44, 44 ಇದೆ. ಅದೇ ರೀತಿ ಅತಿ ಕಡಿಮೆ ನೋಡಿ, ಜಪಾನ್ ಅಲ್ಲಿ 8 ಇದೆ ಜನನ ಪ್ರಮಾಣ. ಹಾಗೆ ಜರ್ಮನಿ 8 ಇದೆ. ಮತ್ತೆ ಇಟಲಿ, ಪೋರ್ಚುಗಲ್, ರೊಮೇನಿಯಾ, ಸರ್ಬಿಯಾ. ಸೊ ನೋಡಿ, ಇವೆಲ್ಲ ಇದು ಒಂದು ಏಷ್ಯಾ ಖಂಡದಲ್ಲಿ ಬರುತ್ತಲ್ವಾ. ಇವಿಷ್ಟು ಕೂಡ ಯುರೋಪ್ ಖಂಡದಲ್ಲಿ ಬರ್ತವೆ. ಹಾಗಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ, ಫುಲ್ಲಿ ಡೆವಲಪ್ಡ್ ಕಂಟ್ರೀಸ್ಗಳಲ್ಲಿ ಜನನ ಪ್ರಮಾಣ ಕಡಿಮೆ ಇರ್ತದೆ. ಹಾಗೇನೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ತಗೊಂಡ್ರೆ ಜನನ ಪ್ರಮಾಣ ಇಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ಇದು ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಹಿಂಗೆ ನಾವು ತಿಳ್ಕೊಳ್ಳೋದ್ರ ಮುಖಾಂತರ ಇದನ್ನ ಹೇಳ್ತೀವಿ. ಹಾಗಾದ್ರೆ ಅಧಿಕ ಜನನ ಪ್ರಮಾಣ ನೋಡಿದ್ವಿ, ಈಗ ಅಧಿಕ ಮರಣ ಪ್ರಮಾಣ ಕೂಡ ನೋಡ್ಬೇಕು. ನಾನು ಹೇಳಿದೆ, ದಕ್ಷಿಣ ಆಫ್ರಿಕಾದಲ್ಲಿ ಬರೋ ಸಿಯೆರಾ ಲಿಯೋನ್ ಅನ್ನೋ ಪ್ರದೇಶದಲ್ಲಿ 18ರಷ್ಟು ಮರಣ ಪ್ರಮಾಣ ಇದೆ. ಅದೇ ನೋಡಿ, ಯುಕ್ರೇನ್ ಇದೆ, ಕೋಟ್ ಡಿ ಐವರ್ ಇದೆ, ಆಫ್ರಿಕನ್ ಕಂಟ್ರಿ, ಸ್ವಿಟ್ಜರ್ಲ್ಯಾಂಡ್ ಯುರೋಪು, ದಕ್ಷಿಣ ಆಫ್ರಿಕಾ ಆಫ್ರಿಕನ್ ಕಂಟ್ರಿ, ಸರ್ಬಿಯಾ, ಇವುಗಳಲ್ಲೆಲ್ಲ ಏನಾಗಿದೆ? ಮರಣ ಪ್ರಮಾಣ ಜಾಸ್ತಿ ಇದೆ. ಅದೇ ರೀತಿ ಅತ್ಯಂತ ಕಡಿಮೆ ಮರಣ ಪ್ರಮಾಣ ನೋಡಿ, ಫುಲ್ಲಿ ಇವು ವೈಜ್ಞಾನಿಕವಾಗಿ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಕೊಂಡಿರೋದು. ಕುವೈತಲ್ಲಿ ಒಂದಿದೆ, UAE ನೋಡಿ, ಕತಾರ್ ಇದೆ, ಬಹರೇನ್, ಮಾಲ್ಡೀವ್ಸ್, ಸೌದಿ ಅರೇಬಿಯಾ, ಇವುಗಳಲ್ಲಿ ಮರಣ ಪ್ರಮಾಣ ತುಂಬಾನೇ
ಲೀಸ್ಟಿಗೆ ತಂದ್ಬಿಟ್ಟಿದ್ದಾರೆ. ಅಂದ್ರೆ ಬಹಳ ಉತ್ತಮವಾಗಿರ್ತಕ್ಕಂಥ ವೈದ್ಯಕೀಯ ಸೌಲಭ್ಯಗಳು ಮತ್ತೆ ಡೆವಲಪ್ಮೆಂಟ್ಗಳನ್ನ ಮಾಡಿರೋದ್ರಿಂದ ಇಲ್ಲಿ ನಮಗೆ ಅವು ಅದ್ಭುತವಾಗಿ ಸಿಗ್ತವೆ. ಓಕೆ, ಹಾಗಾದ್ರೆ ವಲಸೆ ಬಗ್ಗೆ ಮಾತಾಡ್ತೀವಿ. ಏನ್ ವಲಸೆ ಅಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಜನರು ಸ್ಥಳಾಂತರಗೊಳ್ಳೋದನ್ನ ವಲಸೆ ಅಂತ ಕರಿತೀವಿ. ಹಾಗಾಗಿ ಒಂದು ಪ್ರದೇಶದ ಜನಸಂಖ್ಯೆಯ ಗಾತ್ರ ಮತ್ತು ಅದರ ಬೆಳವಣಿಗೆಯ ಮೇಲೂ ಕೂಡ ಈ ವಲಸೆ ಏನ್ ಮಾಡುತ್ತೆ, ಪರಿಣಾಮವನ್ನ ಬೀರುತ್ತೆ. ಹಾಗಾಗಿ ವಲಸೆಗಳಲ್ಲಿ ಎರಡು ವಿಧ, ಒಂದು ಆಂತರಿಕ ವಲಸೆ, ಇನ್ನೊಂದು ಅಂತಾರಾಷ್ಟ್ರೀಯ ವಲಸೆ ಅಂತ ಕೂಡ ಅದನ್ನ ಕರಿತೀವಿ. ಒಂದು ಆಂತರಿಕ ವಲಸೆ, ಇನ್ನೊಂದು ಅಂತಾರಾಷ್ಟ್ರೀಯ ವಲಸೆ. ಹಾಗಾಗಿ ವಲಸೆಗೆ ವಲಸೆ ಆಗೋದಕ್ಕೆ ಕಾರಣ ಏನು ಅಂತಲೂ ನೋಡ್ಬೇಕಲ್ವಾ. ನೋಡಿ, ಒಂದು ಉತ್ತಮ ಆರ್ಥಿಕ ಸ್ಥಿತಿ ಮತ್ತು ಸಾಮಾಜಿಕ ಅನುಕೂಲತೆ ಇರುವಂತಹ ಒಂದು ವ್ಯವಸ್ಥೆಗಳು ಬೇಕು ಅಂದಾಗ ಜನಸಂಖ್ಯೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಏನಾಗ್ತವೆ, ವಲಸೆಯನ್ನ ಹೋಗ್ತವೆ. ಹಂಗಾಗಿ ಆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತವೆ ಅಂದಾಗ ನೋಡಿ, ಒಂದು ತಳ್ಳಲ್ಪಡುವ ಅಂಶಗಳು. ಒಂದು ಯಾವುದೋ ಎ ಪ್ರದೇಶ ಇದೆ, ಇಲ್ಲಿಂದ ಜನರು ಬಿ ಪ್ರದೇಶ ಕಡೆ ವಲಸೆ ಹೋಗ್ತಾ ಇದ್ದಾರೆ ಅಂದ್ರೆ ಇಲ್ಲಿಂದ ಜನರನ್ನ ಹೊರ ಹೋಗುವಂತೆ ಮಾಡ್ತಾ ಇದ್ದಾವೆ. ಅಂದ್ರೆ ಆ ಕಡೆ ಏನೋ ಒಂದಿಷ್ಟು ಅಂಶಗಳು ಇವ್ರನ್ನ ಏನ್ ಮಾಡ್ತಾ ಇದ್ದಾವೆ, ಸೆಳೆಯಲ್ಪಡ್ತಿದ್ದಾವೆ ಅಂತ. ಈ ಕಡೆಯಿಂದ ತಳ್ಳಲ್ಪಡ್ತಿದ್ದಾವೆ, ಆ ಕಡೆಯಿಂದ ಸೆಳೆಯಲ್ಪಡ್ತಾ ಇದ್ದಾವೆ ಅಂತ. ಈ ಅಂಶಗಳು ನಮ್ಮಲ್ಲಿ ವಲಸೆ ಆಗೋದಕ್ಕೆ ಇಂಪಾರ್ಟೆಂಟ್ ಆಗ್ತವೆ. ಹಂಗಾರೆ ಯಾವ್ಯಾವು ಅಂತವು ಅಂತ ನೀವು ನೋಡೋದಾದ್ರೆ ನೋಡಿ, ತಳ್ಳಲ್ಪಡುವ ಅಂಶಗಳು ಅಂದ್ರೆ ಒಂದು ಪ್ರದೇಶದಲ್ಲಿ ನಿರುದ್ಯೋಗ ಇದ್ರೆ, ಉದ್ಯೋಗ ಮಾಡ್ಲಿಕ್ಕೆ ಅವಕಾಶಗಳಿಲ್ಲ ಅಂದಾಗ, ಬಡತನ ಇದ್ರೆ, ಅಥವಾ ವಾಯುಗುಣ ಅಲ್ಲಿ ಚೆನ್ನಾಗಿಲ್ದೇ ಇದ್ರೆ, ನೈಸರ್ಗಿಕ ವಿಕೋಪ ಆಗ್ತಾ ಇದೆ ಅಂತಂದ್ರೆ, ಅಥವಾ ಸಾಮಾಜಿಕವಾಗಿ ಆರ್ಥಿಕವಾದ ಕಾರಣಗಳು ಸರಿ ಇಲ್ಲ ಅಂದಾಗ ಈ ದೇಶದಿಂದ ಜನರು ಏನ್ ಮಾಡ್ತಾರೆ, ಹೊರ ಹೋಗೋದಕ್ಕೆ ಬಯಸ್ತಾರೆ. ಆಮೇಲೆ ಆ ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅವ್ರು ಹೊರ ಹೋಗ್ತಾರೆ ಅಂದ್ರೆ ಯಾವ ಪ್ರದೇಶಕ್ಕೆ ಹೋಗ್ಬೇಕು ಅಂದ್ರೆ ಅವ್ರಿಗೆ ಇವೆಲ್ಲ ಪರಿಹಾರಗಳಾಗಬೇಕು. ನೋಡಿ, ನಿರುದ್ಯೋಗಕ್ಕೆ ಅವರಿಗೆ ಉದ್ಯೋಗಾವಕಾಶ ಸೃಷ್ಟಿ ಮಾಡುವಂತ ಅವಕಾಶ ಎಲ್ಲಿದೆಯೋ ಅಲ್ಲಿಗೆ. ಬಹಳಷ್ಟು ಜನ ಬೆಂಗಳೂರಿಗೆ ವಲಸೆ ಹೋಗ್ತಾರೆ ಅಂತಂದ್ರೆ ನಾವ್ ಅನ್ಕೋಬೇಕು ಇಲ್ಲಿ ಅವ್ರಿಗೆ ಅವಕಾಶ ಇಲ್ಲ, ಸೊ ಅಲ್ಲಿ ಅವಕಾಶ ಸಿಗ್ತಾ ಇದೆ ಅದಕ್ಕೆ ಹೋಗ್ತಾರೆ ಅಂತ. ಎಲ್ಲಾ ರೀತಿಯ ಎಜುಕೇಶನ್ ಇದ್ದವರು ಇಲ್ದೇವ್ರೆಲ್ಲ ಬೆಂಗಳೂರು ವಲಸೆ ಹೋಗೋ ಕಾರಣ ಏನು, ಉದ್ಯೋಗ ಅವಕಾಶ ಇದೆ ಅಂತ. ಇನ್ನು ಇಲ್ಲಿ ಚೆನ್ನಾಗಿಲ್ಲ ಅಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಉತ್ತಮ ಜೀವನ ಶೈಲಿ ಕಂಡುಕೊಳಕಿರ್ಬೋದು. ಇಲ್ಲಿ ನಮ್ಗೆ ವಾಯುಗುಣ ಚೆನ್ನಾಗಿಲ್ಲ ಅಂದ್ರೆ ಅಲ್ಲಿ ಜೀವ ಮತ್ತು ಆಸ್ತಿಗಳ ರಕ್ಷಣೆ ಆಗೋದಕ್ಕೆ ಉತ್ತಮವಾದ ವಾಯುಗುಣ ಇದೆ. ಇತರೆ ಒಂದಿಷ್ಟು ಅಂಶಗಳು ಇವ್ರನ್ನ ಕಾಂಟ್ರಾಕ್ಟ್ ಅಲ್ಲಿ ಇವ್ರನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದಾವೆ. ಹಂಗಾಗಿ ತಳ್ಳಲ್ಪಡುವ ಅಂಶಗಳು ಮತ್ತೆ ಸೆಳೆಯಲ್ಪಡುವ ಅಂಶಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಜನರನ್ನ ಏನ್ ಮಾಡ್ತಾವೆ, ಇವು ವಲಸೆ ಮಾಡ್ತವೆ. ಹಂಗ ವಲಸೆ ಮಾಡೋದಕ್ಕೆ ಇಂಪಾರ್ಟೆಂಟ್ ಎರಡು ರೀತಿ ವಲಸೆಗಳಿದೆ. ಒಂದು ಆಂತರಿಕ ವಲಸೆ, ಇನ್ನೊಂದು ಅಂತಾರಾಷ್ಟ್ರೀಯ ವಲಸೆ. ಏನು ಆಂತರಿಕ ವಲಸೆ ಅಂದ್ರೆ ಒಂದು ದೇಶದ ಒಳಗಡೆ ಅಂದ್ರೆ ಭಾರತದ ಒಳಗಡೆ ಒಂದು ಪ್ರದೇಶ ಅಥವಾ ಒಂದು ಕರ್ನಾಟಕದ ಒಳಗಡೆ, ಒಂದು ಕರ್ನಾಟಕದೊಳಗೆ ಅಥವಾ ಒಂದು ಪ್ರದೇಶದ ಒಳಗಡೆನೆ ಜನರು ಒಂದ್ ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗೋದು. ಅಂದ್ರೆ ಈ ಆಂತರಿಕ ವಲಸೆ ಹೆಂಗಿರುತ್ತೆ ಅಂದ್ರೆ ಮೊದಲು ಹಳ್ಳಿಗಳಿಂದ ನಗರಗಳಿಗೆ, ನಗರಗಳಿಂದ ಮಹಾನಗರಗಳಿಗೆ ವಲಸೆ ಆಗ್ತಾ ಇರುತ್ತೆ. ಇದು ಹಿಂಗೆ ಇರುತ್ತಾ ಅಂದ್ರೆ ಇಲ್ಲ. ಈಗ ಮೊನ್ನೆ ಕೊರೋನಾ ಬಂದ್ಮೇಲೆ ಇದು ರಿವರ್ಸ್ ಕೂಡ ನಾವು ಕಾಣ್ತೀವಿ. ಮಹಾನಗರಗಳಿಂದ ಹಳ್ಳಿಗಳ ಕಡೆನೂ ಕೂಡ ವಲಸೆ ಆಗ್ತಾ ಇರುತ್ತೆ. ಹಳ್ಳಿಯಲ್ಲಿ ಇದ್ದವನ್ಗೆ ತಾಲೂಕಿಗೆ ಹೋಗ್ಬೇಕು ಅನ್ನೋ ಆಸೆ, ತಾಲೂಕಲ್ಲಿ ಇದ್ದವನ್ಗೆ ಜಿಲ್ಲೆಗೆ ಹೋಗ್ಬೇಕು ಅನ್ನೋ ಆಸೆ, ಜಿಲ್ಲೆಯಲ್ಲಿ ಇದ್ದವನ್ಗೆ ರಾಜ್ಯದಲ್ಲಿ ಇರ್ಬೇಕು, ರಾಜಧಾನಿಗೆ ಹೋಗ್ಬೇಕು ಅನ್ನೋ ಆಸೆ. ಸರಿ, ಅಲ್ಲೆಲ್ಲ ಇದ್ದು ಸುಸ್ತಾದ್ಮೇಲೆ ಅವನಿಗೆ ಏನ್ ಅನ್ಸತ್ತೆ, ರಿಟರ್ನ್ ವಾಪಸ್ ಅಲ್ಲಿಂದ ಸೀದಾ ಹಳ್ಳಿಗೆ ಬರ್ಬೇಕು ಅಂತ ಅವನಿಗೆ ಅನಿಸ್ತದೆ. ಹಿಂಗೂ ಕೂಡ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಒಂದು ರಾಷ್ಟ್ರದ ಒಳಗಡೆನೆ ಸ್ಥಳಾಂತರಗೊಳ್ಳೋದನ್ನ ಆಂತರಿಕ ವಲಸೆ ಅಂತ ಕರಿತೀವಿ. ಹಂಗಾಗಿ ಈ ರೀತಿಯ ವಲಸೆ ಹಳ್ಳಿಯಿಂದ ಹಳ್ಳಿಗಾಗ್ತವೆ, ಹಳ್ಳಿಯಿಂದ ನಗರಗಳಿಗಾಗ್ತವೆ, ನಗರದಿಂದ ನಗರಕ್ಕಾಗ್ತವೆ, ನಗರಗಳಿಂದ ಹಳ್ಳಿಗಳಿಗೂ ಕೂಡ ವಲಸೆ ಆಗ್ತವೆ. ಹೀಗಾಗೋದನ್ನ ನಾವೇನಂತ ಕರಿತೀವಿ, ಆಂತರಿಕ ವಲಸೆ ಅಂತ ಕರಿತೀವಿ. ಇನ್ನು ಅಂತಾರಾಷ್ಟ್ರೀಯ ವಲಸೆ ಅಂದ್ರೆ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ವಲಸೆಯಾಗೋದನ್ನ ಅಂತಾರಾಷ್ಟ್ರೀಯ ವಲಸೆ ಅಂತ. ಭಾರತದಿಂದ ಅಮೆರಿಕ, ಭಾರತದಿಂದ ಇಂಗ್ಲೆಂಡ್, ಭಾರತದಿಂದ ಆಸ್ಟ್ರೇಲಿಯಾ, ಇದು ಅಂತಾರಾಷ್ಟ್ರೀಯ ವಲಸೆ. ಹಂಗಾಗಿ 1989ರಲ್ಲಿ
ನಮ್ಮಲ್ಲಿ ಸಂಯುಕ್ತ ರಾಷ್ಟ್ರ ಸಂಘ ಏನ್ ಮಾಡ್ತು, ಜುಲೈ 11 ಅಂತಾರಾಷ್ಟ್ರೀಯ ವಲಸಾ ಜನಸಂಖ್ಯಾ ದಿನ ಅಂತೇಳಿ ಘೋಷಣೆಯನ್ನ ಮಾಡ್ತು. ಜನಸಂಖ್ಯಾ ದಿನ ಯಾವ್ದನ್ನ ಆಚರಣೆ ಮಾಡ್ತೀವಿ ನೆನ್ಪಿಟ್ಕೊಳ್ಳಿ, ಜುಲೈ 11. ಇದು ಇಂಪಾರ್ಟೆಂಟ್ ಎಕ್ಸಾಮ್ಸ್ ದೃಷ್ಟಿಯಿಂದ. ಜುಲೈ 11 ಇದನ್ನು ನಾವೇನಂತ ಕರಿತೀವಿ, ಅಂತಾರಾಷ್ಟ್ರೀಯ ಜನಸಂಖ್ಯಾ ದಿನ ಅಂತೇಳಿ ವಿಶ್ವಸಂಸ್ಥೆ ಅದನ್ನು ಘೋಷಣೆ ಮಾಡ್ತು. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ನಮಗೆ ಜನಸಂಖ್ಯಾ ಹಂಚಿಕೆಗೆ ಬರ್ತೀವಿ. ಬಹಳ ಇಂಪಾರ್ಟೆಂಟ್ ಟಾಪಿಕ್ಸ್ ಇದು. ಜನಸಂಖ್ಯಾ ಹಂಚಿಕೆಗೆ ಬಂದ್ರೆ ನಮ್ಮಲ್ಲಿ ಮಾರ್ಚ್ 2012 ನೋಡಿದ್ವಿ, ವರ್ಲ್ಡ್ ಪಾಪ್ಯುಲೇಷನ್ಸ್ 7 ಬಿಲಿಯನ್ಗೆ ತಲುಪಿದೆ ಅಂತ. ಈಗ ನಾವು 7+ ಬಿಲಿಯನ್ ನಲ್ಲಿ ಈಗಿದೆ. 2046ಕ್ಕೆ 9 ಬಿಲಿಯನ್ಗೆ ತಲುಪುವಂತ ಲಕ್ಷಣಗಳಿದೆ ಅಂತನೂ ಕೂಡ ನಮ್ಮಲ್ಲಿ ಹೇಳುತ್ತೆ. ಏನಂಗಂದ್ರೆ ಹಂಗಾರೆ ಈ ಜನಸಂಖ್ಯಾ ಹಂಚಿಕೆ ಅನ್ನೋದು ಜನಸಾಂದ್ರತೆ ಮೂಲಕ ಅದು ವಿವರಣೆ ಮಾಡುತ್ತೆ. ಹಂಗಾರೆ ಜನಸಾಂದ್ರತೆ ಅಂದ್ರೆ ಏನು ನೋಡಿ, 1 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಅಂದ್ರೆ ಒಂದು ಜನಸಾಂದ್ರತೆ ಅಂದ್ರೆ ಒಂದು ಪ್ರದೇಶದಲ್ಲಿ ಒಟ್ಟು ಜನಸಂಖ್ಯೆ ಆ ಪ್ರದೇಶದ ವಿಸ್ತಾರಗಳ ಮಧ್ಯದ ಅನುಪಾತ ಆಗಿರ್ತದೆ ಅಂತ. ಇದನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, 1 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಾಸವಾಗಿರುವ ಜನಸಂಖ್ಯೆಯನ್ನೇ ನಾವೇನಂತ ಕರಿತೀವಿ, ಜನಸಾಂದ್ರತೆ ಅಂತ ಕೂಡ ಕರಿತೀವಿ. ನಾವು ಹೇಳ್ತೀವಿ ಬಿಹಾರ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ರಾಜ್ಯ ಅಂತ ಹೇಳ್ತೀವಿ. ಕಾರಣ 1 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ 1000+ ಜನರು ನಮ್ಗಲ್ಲಿ ಕೌಂಟ್ ಸಿಗ್ತಾರೆ. ಅದೇ ಅರುಣಾಚಲ ಪ್ರದೇಶ ಜನಸಾಂದ್ರತೆಯ ವಿರಳ ಹೊಂದಿರತಕ್ಕಂಥ ರಾಜ್ಯ ಅಂತಿರ್ತೀವಿ. ಒಂದು 1 ಚದರ ಕಿಲೋಮೀಟರ್ ಅಲ್ಲಿ 7 ಸಿಗ್ತದೆ ಅಂತ. ಹಂಗಾಗಿ ಜನಸಾಂದ್ರತೆಯನ್ನ ಲೆಕ್ಕ ಮಾಡುವಾಗ ಪ್ರತಿ ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುವಂತಹ ಒಟ್ಟು ಜನಸಂಖ್ಯೆಯ ಸರಾಸರಿಯನ್ನು ಹೇಳ್ತಾರೆ. ಹಂಗಾಗಿ ಜನಸಾಂದ್ರತೆ ಇಸ್ ಈಕ್ವಲ್ ಟು ಒಟ್ಟು ಜನಸಂಖ್ಯೆ ಮತ್ತೆ ಒಟ್ಟು ಭೌಗೋಳಿಕ ವಿಸ್ತಾರ. ಹಿಂಗೆ ಏನ್ ಮಾಡ್ತಾರೆ, ಜನಸಂಖ್ಯೆಯ ದರವನ್ನ ಕಂಡುಹಿಡಿತಾರೆ. ಇದು ಕೂಡ ನಿಮ್ಗೆ ಗೊತ್ತಿರಬೇಕಿದೆ ಕ್ಲೀನ್ ಆಗಿ. ಜನಸಾಂದ್ರತೆ ಅಂತಂದ್ರೆ ಒಟ್ಟು ಜನಸಂಖ್ಯೆ ಒಟ್ಟು ಭೌಗೋಳಿಕ ವಿಸ್ತಾರ. ಅಂದ್ರೆ ನೀವು ಕರ್ನಾಟಕದ್ದು ಕೂಡ ತೆಗೆದುಕೊಂಡ್ರೆ ಕರ್ನಾಟಕದ ಒಟ್ಟು ವಿಸ್ತಾರ ಮತ್ತೆ ಕರ್ನಾಟಕದ ಒಟ್ಟು ಜನಸಂಖ್ಯೆ ಅದನ್ನ ಪರ್ಟಿಕ್ಯುಲರ್ ಆಗಿ ಆ ಇಯರ್ ಅಲ್ಲಿ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೀಗೆ ಮಾಡೋದನ್ನ ಜನಸಾಂದ್ರತೆ ಅಂತ ಕೂಡ ಅದನ್ನ ಕರೀತಾರೆ. ಸೊ ಇದು ಚೆನ್ನಾಗಿ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ನೆಕ್ಸ್ಟ್ ಬರೋಣ, ಜನಸಾಂದ್ರತೆ ವಿಚಾರಕ್ಕೆ ಬಂದ್ರೆ ಇಲ್ಲೊಂದು ಇಂಪಾರ್ಟೆಂಟ್ ನಿಮ್ಗೆ ಸಿಗತ್ತೆ. ಖಂಡಗಳ ಅನುಸಾರದಲ್ಲಿ 2001ರಲ್ಲಿ ಇರ್ತಕ್ಕಂತಹ ಜನಸಾಂದ್ರತೆಯ ಪ್ರಮಾಣವನ್ನ ನಮ್ಗಿಲ್ಲಿ ಕೊಟ್ಟಿರ್ತಾನೆ. ನೋಡಿ, 2001ರಲ್ಲಿ ವಿಶ್ವಸಂಸ್ಥೆ ವರದಿ ಏನ್ ಹೇಳುತ್ತೆ ಅಂತ ನೋಡಿ. ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ ನೋಡಿ, ಏಷ್ಯಾ ಖಂಡದಲ್ಲಿ ಬಂದ್ರೆ 86.7 ಇದೆ ಏಷ್ಯಾದಲ್ಲಿ, ಆಫ್ರಿಕಾದಲ್ಲಿ 32.7 ಇದೆ. ಆದರೆ ಯುರೋಪ್ ನೋಡಿ ಇಲ್ಲಿ 70 ಇದೆ. ಇದು ಉತ್ತರ ಅಮೆರಿಕ 22.9 ಇದೆ, ದಕ್ಷಿಣ ಅಮೆರಿಕ 21.4, ಸಾಗರಿಕ ಪ್ರದೇಶ ಅಂದ್ರೆ ಆಸ್ಟ್ರೇಲಿಯಾ ಅಂತ ಕರಿತೀವಲ್ಲ, ಸೊ ಆಸ್ಟ್ರೇಲಿಯಾ ಬಂದ್ರೆ 4.25, ಅಂಟಾರ್ಟಿಕಾ ಇದು ಕೇವಲ ಒಂದು ಸೈಂಟಿಫಿಕಲಿ ಕಂಡ. ವರ್ಲ್ಡ್ ಪಾಪ್ಯುಲೇಷನ್ ಜನಸಾಂದ್ರತೆ ನೋಡೋದಾದ್ರೆ ಪ್ರತಿ ಚದರ ಕಿಲೋಮೀಟರ್ಗೆ 19 ಇದೆ ಅಂತ ಹೇಳ್ತೀವಿ. ಓಕೆ, ಹಾಗಾಗಿ ಏಷ್ಯಾದಲ್ಲಿ ಸಾಮಾನ್ಯವಾಗಿ ಅಧಿಕ ಜನಸಾಂದ್ರತೆ ಇದೆ. ನೆನಪಿಟ್ಕೊಳ್ಳಿ, ಅಧಿಕ ಜನಸಾಂದ್ರತೆಯ ಖಂಡ ಯಾವುದು ಅಂದ್ರೆ ಅದು ಏಷ್ಯಾ. ನೆಕ್ಸ್ಟ್ ಯಾವುದು, ಏಷ್ಯಾ ಬಿಟ್ರೆ ಯುರೋಪ್. ಯಾಕೆಂದ್ರೆ ಏಷ್ಯಾದಲ್ಲಿ 86 ಬಂದ್ರೆ ಯುರೋಪ್ ಅಲ್ಲಿ 70 ಬರುತ್ತೆ, ಆಫ್ರಿಕಾದಲ್ಲಿ 32 ಬರುತ್ತೆ. ಹಾಗಾಗಿ ಫಸ್ಟ್ ಪ್ಲೇಸು ಏಷ್ಯಾ ಅಧಿಕ ಜನಸಾಂದ್ರತೆ, 2 ಜನಸಾಂದ್ರತೆ ಯುರೋಪು, 3 ಜನಸಾಂದ್ರತೆ ಆಫ್ರಿಕಾದ ಬಗ್ಗೆ ನಾವು ಮಾತಾಡ್ತೀವಿ. 4ನೇ ಜನಸಾಂದ್ರತೆ ಅಂತ ಬಂದ್ರೆ ಅದು ಲ್ಯಾಟಿನ್ ಅಮೆರಿಕಾ ಅಥವಾ ಉತ್ತರ ಅಮೆರಿಕಾ ಕಾಣ್ತೀವಿ. ಇದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಲ್ಲಿ ಈ ತರ ನೀವು ಇದನ್ನ ನೆನಪಿಟ್ಕೋಬೇಕಾಗತ್ತೆ. ಓಕೆ, ಅಧಿಕ ಜನಸಾಂದ್ರತೆ. ನೆಕ್ಸ್ಟ್ ನಮ್ಗೆ ಇಂಪಾರ್ಟೆಂಟ್, ಜನಸಾಂದ್ರತೆ ಆಧಾರದ ಮೇಲೆಯೂ ಕೂಡ ಪ್ರಪಂಚದ ಜನಸಂಖ್ಯೆಯನ್ನ 3 ಭಾಗಗಳಾಗಿ ಜನಸಾಂದ್ರತೆಯಲ್ಲಿ ಡಿವೈಡ್ ಮಾಡ್ತಾರೆ. ಒಂದು ಅಧಿಕ ಜನಸಾಂದ್ರತೆಯ ಪ್ರದೇಶಗಳು, ಮಧ್ಯಮ ಜನಸಾಂದ್ರತೆ ಪ್ರದೇಶಗಳು, ಕಡಿಮೆ ಜನಸಾಂದ್ರತೆಯ ಪ್ರದೇಶಗಳು ಅಂತ. ಈ ರೀತಿಯಲ್ಲಿ 3 ವಿಭಾಗದಲ್ಲಿ ಜನಸಾಂದ್ರತೆಯನ್ನು ಏನ್ ಮಾಡ್ತಾರೆ, ಡಿವೈಡ್ ಮಾಡ್ತಾರೆ. ಹಂಗಾಗಿ ಅಧಿಕ ಜನಸಾಂದ್ರತೆ ಪ್ರದೇಶಗಳು ಅಂದ್ರೆ ಯಾವ್ದ್ಯಾವುದು ನೆನ್ಪಿಟ್ಕೋಬೇಕು. ಪ್ರಪಂಚದಲ್ಲಿ 3 ವಲಯಗಳಲ್ಲಿ ಅಧಿಕ ಜನಸಾಂದ್ರತೆ ಬಂದ್ರೆ ನೋಡಿ, ಏಷ್ಯಾ ನಾವೀಗ ಮಾತಾಡಿದ್ವಿ, ಏಷ್ಯಾ ಖಂಡದಲ್ಲಿ ಪೂರ್ವ ಏಷ್ಯಾದ ರಾಷ್ಟ್ರಗಳು, ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದ ರಾಷ್ಟ್ರಗಳು ಅಧಿಕ ಜನಸಾಂದ್ರತೆಯನ್ನ ಹೊಂದಿರ್ತವೆ. ಅದೇ ಯುರೋಪ್ ಖಂಡದ ಪಶ್ಚಿಮ ಭಾಗದ ಪ್ರದೇಶಗಳೇನಿದಾವೆ
ಅವು ಕೂಡ ಅಧಿಕ ಜನಸಾಂದ್ರತೆ. USA ನಲ್ಲಿ ಈಶಾನ್ಯ ಮತ್ತು ಕೆನಡಾದ ಆಗ್ನೇಯ ಭಾಗಗಳು ಹೆಚ್ಚಾಗಿ ಈ ರೀತಿಯ ಒಂದು ಅವಶೇಷವನ್ನ ಹೊಂದಿರ್ತವೆ. ನೋಡಿ, ಏಷ್ಯಾ ಖಂಡದಲ್ಲಿ ನೀವು ಬಂದ್ರೆ, ಏಷ್ಯಾ ಖಂಡದಲ್ಲಿ ನಾವೀಗ ಹೇಳ್ದಂಗೆ ನಿಮಗೆ ಜನಸಾಂದ್ರತೆ ಪೂರ್ವ, ದಕ್ಷಿಣ ಮತ್ತು ಆಗ್ನೇಯ ಭಾಗ ಕೇಳ್ತೀವಿ. ನೋಡಿ, ಏಷ್ಯಾ ಖಂಡದ ಬಲ್ ಬಂದ್ರೆ ನಮಗೆ ಪೂರ್ವ ಭಾಗದ ರಾಷ್ಟ್ರಗಳಲ್ಲಿ ಸಾಮಾನ್ಯವಾಗಿ ಚೀನಾ ಹೇಳ್ತೀವಿ, ರಷ್ಯಾನು ಕೂಡ ಅರ್ಧ ಭಾಗ ಏಷ್ಯಾಕ್ಕೆ ಸೇರುತ್ತೆ ಈ ಭಾಗಕ್ಕೆ. ಅದೇ ರೀತಿ ನಿಮ್ಗೆ ದಕ್ಷಿಣ ಭಾಗಕ್ಕೆ ಬಂದ್ರೆ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಭಾರತ, ಮಾಲ್ಡೀವ್ಸ್ ಮತ್ತೆ ಈ ಕಡೆ ಮಯನ್ಮಾರ್, ಥೈಲ್ಯಾಂಡ್, ಹಾಗೇನೆ ಆಗ್ನೇಯ ಏಷ್ಯಾಗಳಿಗೂ ಕೂಡ ಇಂಡೋನೇಷ್ಯಾದವರೆಗೂ ಕೂಡ ಹೇಳ್ತೀವಿ. ಇವೆಲ್ಲ ಅತ್ಯಧಿಕ ಜನಸಾಂದ್ರತೆಯನ್ನ ಹೊಂದಿರತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಖಂಡದಲ್ಲಿ ಇವು ನಾವು ಇಂಪಾರ್ಟೆಂಟ್ ಆಗಿ ನೋಡ್ತೀವಿ. ಅಧಿಕ ಜನಸಾಂದ್ರತೆ ಹೊಂದಿರತಕ್ಕಂಥ ಏಷ್ಯಾದ ಪ್ರದೇಶಗಳು. ಇನ್ನು ನೆಕ್ಸ್ಟ್ ನಮ್ಗೆ ಮಧ್ಯಮ ಜನಸಾಂದ್ರತೆ ಹೊಂದಿರತಕ್ಕಂಥ ದೇಶಗಳು ಯಾವುದು ಅಂದ್ರೆ, ಕಾಮನ್ ಆಗಿ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ಯಾವ ಪ್ರದೇಶವು ಸಾಮಾನ್ಯವಾಗಿ ಉಷ್ಣವಲಯದ ಭಾಗದಲ್ಲಿ ತೇವಪೂರಿತವಾದಂತಹ ಆರ್ದ್ರತೆಯನ್ನು ಹೊಂದಿರತಕ್ಕಂಥ ಸಮಶೀತೋಷ್ಣ ವಲಯ ಪ್ರದೇಶಗಳಿರ್ತವೆ. ಅದರಲ್ಲಿ ಅರ್ಜೆಂಟೈನಾ, ಆಫ್ರಿಕಾದ ಆಗ್ನೇಯ ಭಾಗ, ಆಸ್ಟ್ರೇಲಿಯಾದ ಪೂರ್ವ ಭಾಗಗಳು ಇವು ಸಾಮಾನ್ಯವಾಗಿ ಮಧ್ಯಮ ಗಾತ್ರದ ಜನಸಾಂದ್ರತೆಯನ್ನ ಇವು ಹೊಂದಿರ್ತವೆ. ಇದು ನಿಮ್ಗೆ ಚೆನ್ನಾಗಿ ಗೊತ್ತಿರಲಿ. ಇನ್ನು ಕಡಿಮೆ ಜನಸಾಂದ್ರತೆ ಅಂದ್ರೆ ಎಲ್ಲಿ ಕ್ಲೈಮೇಟ್ ಚೆನ್ನಾಗಿರಲ್ಲ, ವಾಸಕ್ಕೆ ಯೋಗ್ಯ ಇರಲ್ಲ ಅಂತ ಪ್ರದೇಶಗಳಲ್ಲಿ ಕಾಮನ್ ಆಗಿ ಏನಾಗತ್ತೆ, ಕಡಿಮೆ ಜನಸಾಂದ್ರತೆ ಬರುತ್ತೆ. ಎಲ್ಲಿ ಹೇಳ್ತಾರೆ ನೋಡಿ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳಲ್ಲಿ ಅಂದ್ರೆ 66ರಿಂದ ಮೇಲೆ ಅಂದ್ರೆ 70 ಡಿಗ್ರಿನೇ ಇಟ್ಕೊಳ್ಳಿ, 70 ಡಿಗ್ರಿಯಿಂದ 90 ಡಿಗ್ರಿಯ ಭಾಗ ಏನಿದೆ ಇವು ಸ್ವಲ್ಪ ಶೀತ ವಲಯದ ಭಾಗಗಳು ಬರ್ತವೆ. ಇಲ್ಲಿ ಜನಸಾಂದ್ರತೆ ನಮಗೆ ಕಡಿಮೆ ಇರ್ತದೆ. ಓಕೆ, ಇಲ್ಲೂ ಕೂಡ ದಕ್ಷಿಣದಲ್ಲೂ ಅಷ್ಟೇ 70ರಿಂದ 90 ಅಕ್ಷಾಂಶಗಳ ಮಧ್ಯೆ ಇಲ್ಲಿ ಶೀತ ವಲಯ ಇರೋದ್ರಿಂದ ಇಲ್ಲಿ ಜನಸಾಂದ್ರತೆ ಕಡಿಮೆ. ಮತ್ತೆಲ್ಲಿ ಕಡಿಮೆ ಇರ್ತದೆ, ಸಮಭಾಜಕ ವೃತ್ತದಲ್ಲಿ 0 ಡಿಗ್ರಿಯಿಂದ ಉತ್ತರಕ್ಕೆ 10, ದಕ್ಷಿಣಕ್ಕೆ 10 ಏನಿದೆ ಇಲ್ಲೂ ಕೂಡ ಅತಿ ಹೆಚ್ಚು ಉಷ್ಣಾಂಶ ಇರ್ತದೆ ಮತ್ತು ಮಾನವನ ವಾಸಕ್ಕೆ ಯೋಗ್ಯವಲ್ಲದೆ ಇರುವಂತಹ ಪರಿಸ್ಥಿತಿಗಳಿರೋದ್ರಿಂದ ಇಲ್ಲೂ ಕೂಡ ಕಡಿಮೆ ಇರ್ತವೆ. ಮತ್ತೆ ಅಲ್ಲಲ್ಲಿ ಕಂಡು ಬರತಕ್ಕಂತಹ ಮರುಭೂಮಿ ವಲಯಗಳೇನಿದಾವೆ ಅದರಲ್ಲಿ ಶೀತ ಇರ್ಬೋದು, ಉಷ್ಣ ಇರ್ಬೋದು, ಅಂತ ಮರುಭೂಮಿಗಳಲ್ಲೂ ಕೂಡ ಕಡಿಮೆ ಜನಸಾಂದ್ರತೆ ಇಲ್ಲಿ ಕಂಡು ಬರ್ತಾವೆ. ಇದು ಚೆನ್ನಾಗಿ ನೀವು ತಿಳ್ಕೋಬೇಕು. ಎಲ್ಲಿ ಕಡಿಮೆ ಜನಸಾಂದ್ರತೆ ಇರುತ್ತೆ ಅಂದ್ರೆ ಶೀತ ವಲಯಗಳಲ್ಲಿ, ಸಮಭಾಜಕ ವೃತ್ತದಲ್ಲಿ, ಮತ್ತೆ ಉಷ್ಣ ಹಾಗೂ ಶೀತ ಮರುಭೂಮಿಗಳಲ್ಲಿ ಜನಸಾಂದ್ರತೆ ಕಡಿಮೆ ಇರುತ್ತೆ. ನೋಡಿ, ಖಂಡಗಳಿಗೆ ಅನುಸಾರವಾಗಿ ಆಗಲೇ ನಿಮ್ಗೆ ಟೇಬಲ್ ಏನು ಹೇಳಿದ್ವಿ ಅದರ ಜನಸಂಖ್ಯೆ ಸಾಂದ್ರತೆಯನ್ನು ಇಲ್ಲಿಯೂ ಕೂಡ ಕೊಡ್ತಾರೆ. ಸಾಮಾನ್ಯವಾಗಿ ನಾವು ಮಾತಾಡ್ತಾ ಇದ್ವಿ ಏಷ್ಯನ್ ಕಾಂಟಿನೆಂಟ್ಸ್ ಏನಿದೆ ಇದು ನಮ್ಗೆ ಅತಿ ಹೆಚ್ಚು ಜನಸಾಂದ್ರತಾ ವಲಯವನ್ನ ಇಲ್ಲಿ ನಮ್ಗೆ ಹೇಳುತ್ತೆ. ಆಮೇಲೆ ನಾವು ಹೇಳಿದ್ವಿ ಯುರೋಪ್ನ ಭಾಗಗಳಲ್ಲೂ ಮತ್ತೆ ಆಫ್ರಿಕಾದ ಭಾಗಗಳಲ್ಲಿ, ಅಮೇರಿಕಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಆಸ್ಟ್ರೇಲಿಯಾದಲ್ಲಿ ಖಂಡಗಳಿಗನುಸಾರವಾಗಿ ಇಲ್ಲಿ ಜನಸಂಖ್ಯೆ ಏನಾಗಿದೆ ಹಂಚಿಕೆಯಾಗಿದೆ. ಇಲ್ಲಿ ಕ್ಲೈಮೇಟ್ ಯಾವ್ಯಾವ್ದು ಕಡೆ ತುಂಬಾ ಚೆನ್ನಾಗಿರುತ್ತೋ ಆ ಕಡೆ ಜನಸಂಖ್ಯೆ ಏನಾಗುತ್ತೆ ಹೆಚ್ಚಾಗ್ತಾ ಹೋಗತ್ತೆ. ನೆಕ್ಸ್ಟ್ ಬರೋಣ, ಪ್ರಪಂಚದ ನಕ್ಷೆಯನ್ನ ವೀಕ್ಷಿಸಿದಾಗ ಏಷ್ಯಾದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯ 61% ಜನಸಂಖ್ಯೆ ಏಷ್ಯಾ ಖಂಡದಲ್ಲೇ ನಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಆಫ್ರಿಕಾ ಖಂಡದಲ್ಲಿ 13% ಅಲ್ಲೇ ನೋಡಿ, 61% ಏಷ್ಯಾದಲ್ಲೇ ಸಿಕ್ಕರೆ ಅಂದ್ರೆ ಏಷ್ಯಾದಲ್ಲಿ ಟಾಪ್ 10 ಕಂಟ್ರೀಸ್ ನೀವು ಅಧಿಕ ಜನಸಂಖ್ಯೆ ಇರೋನ್ ತಗೊಂಡ್ರೆ ಅದರಲ್ಲಿ 6 ದೇಶಗಳು ಏಷ್ಯಾದಲ್ಲೇ ಬಂದ್ಬಿಡ್ತಾವೆ. ಹಾಗಾಗಿ ಏಷ್ಯಾದಲ್ಲಿ 61% ಜನಸಂಖ್ಯೆ ಇಲ್ಲೇ ಸಿಗುತ್ತೆ. ಆಫ್ರಿಕಾದಲ್ಲಿ ಒಂದು 13%, ಹಾಗೆ ಯುರೋಪ್ ಖಂಡದಲ್ಲಿ ಒಂದು 12%, ಇನ್ನು ದಕ್ಷಿಣ ಅಮೆರಿಕ ಖಂಡದಲ್ಲಿ 8.5 ನಮ್ಗೆ ಇಲ್ಲಿ ಕಂಡು ಬರ್ತವೆ. ಹಿಂಗೆ ಜನಸಂಖ್ಯೆಯ ಹಂಚಿಕೆ ಏನಾಗಿದೆ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಕಂಡು ಬರುತ್ತೆ ನಮಗೆ. ಹಾಗೇನೆ ಉತ್ತರ ಅಮೆರಿಕ ಖಂಡ 5%, ಹಾಗೆ ಆಸ್ಟ್ರೇಲಿಯಾ ಸಾಗರಿಕ ಅಂದ್ರೆ ಆಸ್ಟ್ರೇಲಿಯಾ ಏನಿದೆ 0.5 ಜನಸಂಖ್ಯೆಯನ್ನ ಒಳಗೊಂಡಿರ್ತಾವೆ. ಆದ್ರೆ ಇದನ್ನ ನಮ್ಗೆ ಹೇಳೋದು ಜನವಸತಿ ಇರ್ತಕ್ಕಂಥ ಆಸ್ಟ್ರೇಲಿಯಾದ ಸಾಗರಿಕ ಪ್ರದೇಶ ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನ ಹೊಂದಿರತಕ್ಕಂಥ ಕಾಂಟಿನೆಂಟ್ಸ್ ಅಂತ ಕೂಡ ಹೇಳ್ತೀವಿ. ಹಂಗಾಗಿ ಅಂಟಾರ್ಟಿಕಾ ನಮಗೆ ಗೊತ್ತಿದೆ ಶಾಶ್ವತವಾಗಿ ಅದು ಜನರಹಿತವಾಗಿರೋದು, ಕೇವಲ ವೈಜ್ಞಾನಿಕ ಸಂಶೋಧನೆಗಾಗಿ ಮಾತ್ರ ಜನರು ಅಲ್ಲಿ ಭೇಟಿ ಕೊಡೋದ್ರಿಂದ ಅಲ್ಲಿ ಯಾವುದೇ ರೀತಿಯಾದ ಜನವಸತಿ ನಮಗದು ಕಂಡು ಬರೋಲ್ಲ. ಕೆಲ ಹಂತಗಳವರೆಗೆ ಮಾತ್ರ ಜನಸಂಖ್ಯೆ ಅಲ್ಲಿ ಇರ್ತದೆ. ಇನ್ನು ಪ್ರಪಂಚದಲ್ಲಿ ನಾನು ಆಗ್ಲೂ ಹೇಳ್ದಂಗೆ 10 ಪ್ರಮುಖ ರಾಷ್ಟ್ರಗಳನ್ನು ಸೇರಿಸಿದರೆ ಪ್ರಪಂಚದ ಒಟ್ಟು ಜನಸಂಖ್ಯೆ 58% ಜನಸಂಖ್ಯೆ ನಮ್ಗೆ ಇಲ್ಲಿ ಸಿಗತ್ತೆ. ಹಾಗಾಗಿ ಪ್ರಥಮ 10 ರಾಷ್ಟ್ರಗಳಲ್ಲಿ 6 ರಾಷ್ಟ್ರಗಳು ನಮಗೆ ಏಷ್ಯಾದ ಖಂಡದಲ್ಲೇ ಕಂಡು ಬರ್ತವೆ ಅಂತ ಹೇಳಿದೆ. ಅದರಲ್ಲಿ ನೋಡಿ ಟಾಪ್ 1 ಕಂಟ್ರಿ ಚೀನಾ ಇಲ್ಲೇ ಇದೆ, ಭಾರತನೂ ಕೂಡ ಇಲ್ಲೇ ಇದೆ,
ಪಾಕಿಸ್ತಾನ ಇಲ್ಲೇ ಇದೆ, ಇಂಡೋನೇಷ್ಯಾ ಕೂಡ ಇಲ್ಲೇ ಇದೆ. ಹಾಗಾಗಿ ಅಧಿಕ ಜನಸಂಖ್ಯೆ ಹೊಂದಿರುವ ರಾಷ್ಟ್ರಗಳು ಏಷ್ಯಾದಲ್ಲೇ ಬರೋದ್ರಿಂದಾಗಿ ನೋಡಿ, ಅದೇ ರೀತಿ ಚೀನಾ ಮತ್ತು ಭಾರತ ಸೇರಿದ್ರೇನೆ ಇವೆರಡು 36% ಇದೇ ಆಯ್ತು ನೋಡಿ. 60% ಅಲ್ಲಿ 30% ಇವು ಎರಡೇ ರಾಷ್ಟ್ರಗಳು ಹಂಚ್ಕೊಳ್ತವೆ. ಇನ್ನು ವ್ಯಾಟಿಕನ್ ಸಿಟಿ ಏನಿದೆ, ಇದು ನಮಗೆ ಏನು ಸಿಗ್ತದೆ, ಈ ನಗರ ಏನಿದೆ ಯುರೋಪ್ ಖಂಡದಲ್ಲಿ ಈ ಇಟಲಿ ಸಮೀಪದಲ್ಲಿ ಬರ್ತಕ್ಕಂಥದ್ದು. ಕೇವಲ 800 ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ, ಪ್ರಪಂಚದಲ್ಲೇ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಕೆಲವನ್ನ ಹೇಳ್ತಾರೆ ನಿಮಗೆ, ಅವು ನಿಮಗೆ ವೆಬ್ಸೈಟ್ಗಳಲ್ಲಿ ಬೇರೆ ಬೇರೆ ನೌರು ಐಲ್ಯಾಂಡ್ಸು ಈ ಥರದ ಕೆಲವು ಐಲ್ಯಾಂಡ್ಸ್ಗಳನ್ನು ಕೊಡ್ತಾರೆ. ಬಟ್ ಐಲ್ಯಾಂಡ್ಸ್ಗಳೆಲ್ಲ ರಿಜಿಸ್ಟರ್ಡ್ ಆಗಿರೋದಿಲ್ಲ. ಅವು ವಿಶ್ವಸಂಸ್ಥೆ ತನ್ನ ವರದಿ ಕೊಡುವಾಗ ಯಾವುದು ರಿಜಿಸ್ಟರ್ಡ್ ಇರುತ್ತೋ ಆ ವರದಿಯನ್ನು ಮಾತ್ರ ಇಲ್ಲಿ ಬಿಡುಗಡೆ ಮಾಡ್ತಾ ಇರುತ್ತೆ. ಇನ್ನು ನಾನು ನಿಮ್ಗಾಗಲೇ ಹೇಳ್ದಂಗೆ ಅಧಿಕ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಜನಸಂಖ್ಯೆಗಳಲ್ಲಿ 6 ರಾಷ್ಟ್ರಗಳನ್ನು ನೀವು ತಕ್ಕೊಂಡ್ರೆ ಏಷ್ಯಾದಲ್ಲೇ ಸಿಗ್ತವೆ. 6 ರಾಷ್ಟ್ರಗಳು ಅಂತಲೂ ಕೂಡ ಹೇಳಿದ್ವಿ ನೋಡಿ. ನಿಮ್ಗೆ ಅದು ತಕ್ಕಂಗೆ ಮಾರ್ಕ್ ಮಾಡಿದ್ದೀವಿ. ಚೀನಾ ನೋಡಿ, ಇಲ್ಲಿ ಒಂದು ರಾಷ್ಟ್ರ ಸಿಗತ್ತೆ ನಮಗೆ, ಭಾರತ ಹೇಳಿದೆ. ಓಕೆ, ಅದಾದ್ಮೇಲೆ ನಿಮಗೆ ಇಂಡೋನೇಷ್ಯಾನು ಕೂಡ ಇಲ್ಲೇ ಬರುತ್ತೆ, ಪಾಕಿಸ್ತಾನ, ಬಾಂಗ್ಲಾದೇಶ, ರಷ್ಯಾ. ಹಾಗಾಗಿ 6 ಪ್ರಮುಖ ಟಾಪ್ 10 ಕಂಟ್ರಿಗಳಲ್ಲಿ 6 ಕಂಟ್ರಿಗಳು ಇಲ್ಲೇ ಬರ್ತಾವೆ ನಮಗೆ, ಅಧಿಕ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ. ಹಾಗಾಗಿ ಇವು ನಮಗೆ ಇಂಪಾರ್ಟೆಂಟ್ ಆಗತ್ತೆ. ಇನ್ನು ನೆಕ್ಸ್ಟ್ ಬಂದರೆ ಜನಸಂಖ್ಯೆ ಹಂಚಿಕೆ ಯಾಕೆ ಒಂದು ಕಡೆ ಎಲ್ಲ ಕಡೆನೂ ಸಮಾನಾಂತರವಾಗಿಲ್ಲ, ಇವು ವೇರಿಯೇಷನ್ ಯಾಕೆ ಆಗ್ತವೆ ಅನ್ನೋದಕ್ಕೆ ಆ ಜನಸಂಖ್ಯೆ ಹಂಚಿಕೆ ಮೇಲೆ ಯಾವ ಅಂಶಗಳು ಈ ರೀತಿ ತುಂಬ ಪ್ರಭಾವ ಬೀರ್ತವೆ. ಕೆಲವು ಪ್ರದೇಶಗಳಲ್ಲಿ ಅಧಿಕ ಜನಸಂಖ್ಯೆ ಇರುತ್ತೆ, ಕೆಲವು ಪ್ರದೇಶಗಳಲ್ಲಿ ಕಡಿಮೆ ಜನಸಂಖ್ಯೆ ಇರುತ್ತೆ ಅಂತಂದರೆ ಇಂಪಾರ್ಟೆಂಟು ಇದೇನೆ, ಕ್ಲೈಮೆಟಿಕಲ್ ಕಂಡೀಷನ್ಸ್ ಅಥವಾ ಜಿಯೋಗ್ರಫಿಕಲ್ ಟ್ರೋಪೋಸ್ಪೇರ್ಸ್ ಅಂತ ಕರಿತೀವಿ. ಅಂದರೆ ಭೂಮಿಯ ಭೂಸ್ವರೂಪದ ಲಕ್ಷಣಗಳು ಪ್ರಭಾವ ಬೀರ್ತಾ ಇರ್ತವೆ. ಹಾಗಾಗಿ ವಾಯುಗುಣ, ಭೂಸ್ವರೂಪಗಳು, ಶುದ್ಧ ನೀರು ದೊರೆಯುವಂಥ ಪ್ರದೇಶಗಳು, ಅಲ್ಲಿರ್ತಕ್ಕಂಥ ಉತ್ತಮವಾದಂಥ ಮಣ್ಣು, ಇವೆಲ್ಲ ಭೌಗೋಳಿಕ ಅಂಶಗಳು ಚೆನ್ನಾಗಿದ್ದರೆ ಅಲ್ಲಿ ಜನಸಂಖ್ಯೆ ಹಂಚಿಕೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇನ್ನು ಯಾವಾಗ ಈ ಪ್ರದೇಶಗಳು ಚೆನ್ನಾಗಿರ್ತಾವೋ ಅವಾಗಲ್ಲಿ ಆರ್ಥಿಕ ಅಂಶಗಳು ಕೂಡ ಪ್ರಭಾವ ಬೀರ್ತವೆ. ಯಾವ ಪ್ರದೇಶದಲ್ಲಿ ಭೂಸ್ವರೂಪ ಚೆನ್ನಾಗಿರುತ್ತೋ ಅಲ್ಲಿ ಖನಿಜ ಸಂಪನ್ಮೂಲಗಳು ಚೆನ್ನಾಗಿ ಸಿಗ್ತವೆ ಅಂದಾಗ ಇಲ್ಲಿ ಏನಾಗತ್ತೆ, ಕೈಗಾರಿಕೆಗಳು ಬೆಳವಣಿಗೆ ಆಗ್ತವೆ. ಕೈಗಾರಿಕೆ ಬೆಳವಣಿಗೆ ಆಯ್ತು ಅಂದ್ರೆ ಇಲ್ಲಿನ ಶಕ್ತಿ ಸಂಪನ್ಮೂಲಗಳನ್ನು ಕೂಡ ಬಳಸ್ಕೊಂಡ್ರು ಅಂದ್ರೆ ಕೈಗಾರಿಕೀಕರಣ, ನಗರೀಕರಣ ಮತ್ತು ನೀರಾವರಿ ಸೌಲಭ್ಯ, ವಾಣಿಜ್ಯ, ವ್ಯಾಪಾರ, ಸಾರಿಗೆ ಸಂಪರ್ಕ ಎಲ್ಲವೂ ಡೆವಲಪ್ ಆದರೆ ಆಟೋಮ್ಯಾಟಿಕಲಿ ಇವನ್ನ ಅವಲಂಬಿಸಿ ಜನರ ಸಂಖ್ಯೆ ಏನಾಗತ್ತಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಕೆಲವೊಂದಿಷ್ಟು ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳು ಕೂಡ ಪ್ರಭಾವ ಬೀರ್ತವೆ. ಜೀವ ಮತ್ತೆ ಆಸ್ತಿಯ ರಕ್ಷಣೆಗೆ ಸಂಬಂಧಪಟ್ಟಂಗೆ ಯಾವ ದೇಶದಲ್ಲಿ ಸೇಫ್ಟಿ ಇದೆಯೋ ಅಲ್ಲಿ ಜನಸಂಖ್ಯೆ ಹಂಚಿಕೆ ಜಾಸ್ತಿ ಆಗುತ್ತೆ. ಸರ್ಕಾರಗಳು ಯಾವ ತುಂಬಾನೇ ಡೆವಲಪ್ಮೆಂಟ್ ಮಾಡೋದಕ್ಕೆ ಒಳ್ಳೆ ಅವಕಾಶಗಳನ್ನು ಕೊಡ್ತಾವೋ, ಜನರ ಆಶೋತ್ತರಗಳು, ಧರ್ಮ ಮುಂತಾದವು ಪ್ರಮುಖವಾಗಿರ್ತಕ್ಕಂಥ ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳು ಕೂಡ ಒಂದು ಪ್ರದೇಶದ ಜನಸಂಖ್ಯೆಯ ಹಂಚಿಕೆ ಮೇಲೆ ಪ್ರಭಾವ ಬೀರೋದಕ್ಕೆ ಇವು ಅಂಶಗಳು. ನೆಕ್ಸ್ಟ್ ಬರ್ತೀವಿ. ಹಂಗಾರೆ ಒಂದು ದೇಶದಲ್ಲಿ ಜನಸಂಖ್ಯೆ ಹಂಚಿಕೆ ಜಾಸ್ತಿಯಾಗಿ ಜನಸಂಖ್ಯೆ ಬೆಳವಣಿಗೆಯಾದ್ರೆ ಅಲ್ಲಿ ಏನ್ ಪರಿಣಾಮಗಳಾಗತ್ತೆ ಅಂತ ನೋಡ್ಬೇಕು. ಜನಸಂಖ್ಯೆಯ ಸ್ಫೋಟ ಭಾರತ ನೀವು ತೆಗೆದುಕೊಂಡ್ರೆ, ನಾನು ನಿಮ್ಗೆ ಹೇಳದ್ನಲ್ಲ, ನಮ್ಮಲ್ಲಿ ಕೌಂಟ್ ಹೆಂಗಾಗ್ತಿದೆ ಅಂದ್ರೆ 1, 2, 4, 8, ಹಂಗೇನೆ 16, 32 ಹಿಂಗೆ ನಮ್ಮಲ್ಲಿ ಜನಸಂಖ್ಯೆ ಬೆಳವಣಿಗೆ ಆದ್ರೆ ಇದನ್ನ ಜನಸಂಖ್ಯೆ ಬೆಳವಣಿಗೆ ಅನ್ನಲ್ಲ, ನಾವು ಜನಸಂಖ್ಯಾ ಸ್ಫೋಟ ಅಂತ ಕರಿತೀವಿ. ಹಿಂಗೆ ಸ್ಫೋಟ ಆದ್ರೆ ಏನೇನ್ ಪರಿಣಾಮ ಆಗತ್ತೆ, ಆ ದೇಶದ ನೈಸರ್ಗಿಕ ಸಂಪತ್ತಿನ ಅವನತಿ ಆಗತ್ತೆ. ಅಂದ್ರೆ ಅತ್ಯಧಿಕವಾದಂಥ ಬಳಕೆಗಳು, ರಿಕ್ವೈರ್ಮೆಂಟಿಗೆ ತಕ್ಕಂಗೆ ಎಲ್ಲದನ್ನ ಹೆಚ್ಚೆಚ್ಚು ಬಳಸೋದಕ್ಕೆ ಶುರು ಮಾಡ್ತೀವಿ. ಶುದ್ಧ ನೀರಿನ ಕೊರತೆ ಆಗ್ಬೋದು, ವಾಯು ಮಾಲಿನ್ಯಗಳು, ಜಲ ಮಾಲಿನ್ಯಗಳು, ಮಣ್ಣು, ಶಬ್ದ ಮಾಲಿನ್ಯಗಳು ಹೆಚ್ಚಳಾಗತ್ತೆ. ಪರಿಸರವನ್ನ ನಾವು ಯಥಾವತ್ತಾಗಿ ಒಂದು ಎಗ್ಗಿಲ್ಲದೆ ಬಳಸೋದ್ರಿಂದಾಗಿ, ನೀತಿ ನಿಯಮಗಳನ್ನ ಪರಿಪಾಲನೆ ಮಾಡದೇನೆ ಬಳಸೋದ್ರಿಂದಾಗಿ ಪರಿಸರ ಅವನತಿಗೂ ಕೂಡ ಅದು ಕಾರಣ ಆಗತ್ತೆ. ಇದರಿಂದಾಗಿ ಅರಣ್ಯಗಳ ನಾಶ ಆಗ್ಬೋದು. ಮತ್ತೆ ಹೇಳಬೇಕು ಅಂತಂದ್ರೆ ಅಲ್ಲಿನ ವಾಯುಮಂಡಲದ ಸಂಯೋಜನೆಯಲ್ಲಿ ಬದಲಾವಣೆ ಆಗತ್ತೆ. ಓಕೆ, ಹಾಗಾಗಿ ಉಷ್ಣತೆಯು ಕೂಡ ಹೆಚ್ಚಳ ಆಗತ್ತೆ. ಹೊಸ ಸಾಂಕ್ರಾಮಿಕ ರೋಗಗಳು ಹಬ್ಬುವಿಕೆ ಕಂಡು ಬರುತ್ತೆ. ಆಹಾರದ ಕೊರತೆ, ಪೋಷಕಾಂಶಗಳ ಕೊರತೆ ಆಗ್ಬೋದು, ಮತ್ತೆ ಮೂಲಭೂತ ಸೌಕರ್ಯಗಳು, ನಿರುದ್ಯೋಗ ಇದೆಲ್ಲ ಸಂಭವಿಸೋದ್ರಿಂದ ಇವು ಜನಸಂಖ್ಯೆ ಸ್ಫೋಟದಿಂದ ಆಗ್ತಕ್ಕಂತಹ ಪರಿಣಾಮಗಳ ಬಗ್ಗೆ ಮಾತಾಡ್ತೀವಿ. ಅಷ್ಟಕ್ಕೆ ಸುಮ್ಮನಾಗ್ತೀವಾ? ಇಲ್ಲ. ನೀರನ್ನ ಹೆಚ್ಚೆಚ್ಚು ಬಳಸೋದಕ್ಕೆ ಹೋದಾಗ ಅಂತರ್ಜಲ ಮಟ್ಟದ ಕುಸಿತ ಆಗತ್ತೆ.
ಮಲಿನವಾದಂಥ ನೀರು ನದಿ ಸಮುದ್ರಕ್ಕೆ ಸೇರೋದ್ರಿಂದ, ಘನತ್ಯಾಜ್ಯಗಳ ನಿರ್ವಹಣೆ ಸರಿ ಮಾಡದೇ ಇದ್ದಾಗ ಅವು ಕೂಡ ಸೇರ್ಕೊಳ್ಳೋದ್ರಿಂದ ಅಶುದ್ಧವಾದ ವಾತಾವರಣ ನಿರ್ಮಾಣ ಆಗತ್ತೆ. ಮತ್ತೆ ಮದ್ದು ಸೇವನೆ, ಸಂಪತ್ತಿನ ಲೂಟಿ ಮಾಡುವಂಥ ಅಪರಾಧಗಳ ಪ್ರಮಾಣವೂ ಕೂಡ ಹೆಚ್ಚೆಚ್ಚಾಗತ್ತೆ. ಅಪರಾಧ ಮತ್ತು ದರೋಡೆಗಳ ಬೆಳವಣಿಗೆ ಕೂಡ ಹೆಚ್ಚಾಗತ್ತೆ. ರಾಜಕೀಯ ಅಸ್ಥಿರತೆ ಉಂಟಾಗತ್ತೆ. ಇದೆಲ್ಲವೂ ಕೂಡ ಒಂದು ಪ್ರದೇಶದಲ್ಲಿ ಜನಸಂಖ್ಯೆಯ ಪ್ರಮಾಣ ಮಿತಿ ಮೀರಿದ್ರೆ ಈ ಅಂಶಗಳು ಕಂಡು ಬರ್ತವೆ. ಹಂಗಾರೆ ಇದಕ್ಕೆಲ್ಲ ಕ್ರಮ ಇಲ್ವಾ ಅಂದ್ರೆ ಕ್ರಮಗಳಿದೆ. ಪ್ರತಿಯೊಂದು ದೇಶವು ತನ್ನ ದೇಶದ ಜನಸಂಖ್ಯೆಯ ಬೆಳವಣಿಗೆಯ ದರ ಹೆಚ್ಚಾಗ್ತಾ ಇದೆ ಅಂತ ಕಂಡು ಬಂದ್ರೆ ಅವರು ಕೆಲವೊಂದು ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ತವೆ. ಈಗ ಕೆಲವೊಂದು ದೇಶಗಳಲ್ಲಿ ಜನಸಂಖ್ಯೆಯ ಪ್ರಮಾಣ ಋಣಾತ್ಮಕ ಆಗಿರುತ್ತೆ. ಆ ದೇಶಗಳು ಕೈಗೊಳ್ಳುವ ಕ್ರಮಗಳೇ ಬೇರೆ. ನಮ್ಮ ಭಾರತದಂತಹ ದೇಶಗಳು ಕೈಗೊಳ್ಳುವ ಕ್ರಮಗಳೇ ಬೇರೆ. ಇಲ್ಲಿ ನಾವು ಜನಸಂಖ್ಯಾ ನಿಯಂತ್ರಣಕ್ಕೆ ನಮ್ಮಂಥ ದೇಶಗಳಲ್ಲಾದ್ರೆ ಇಲ್ಲಿ ನಾವು ಕುಟುಂಬ ಯೋಜನೆ ಅಳವಡಿಸ್ಕೊಳ್ರಿ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಇಲ್ಲಿ 2 ಮಕ್ಕಳನ್ನ ಪಡೆಯುವುದು ಕಾಮನ್ ಆಗಿ ಇಟ್ಕೊಳ್ರಿ ಅಂದ್ರೆ ಹಂಗಿಲ್ಲ, ಜಾಸ್ತಿ ಪಡಿತಕ್ಕಂಥದ್ದು. ಹಾಗಾಗಿ ಕುಟುಂಬ ಯೋಜನೆ ಕಾರ್ಯಕ್ರಮಗಳನ್ನ ಅಳವಡಿಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಆದ್ರೆ ಇದನ್ನೇ ನಾರ್ವೆ ದೇಶ ಹೇಳಕ್ಕಾಗತ್ತಾ, ಸ್ವೀಡನ್ ದೇಶ ಹೇಳಕ್ಕಾಗತ್ತಾ ಅಂದ್ರೆ ಇಲ್ಲ. ಯಾವ ಯೋಜನೆನೂ ಬೇಡ, ಮಕ್ಕಳು ಮಾಡ್ಕೊಳ್ಳಿ ಅಂತ ಹೇಳುತ್ತದ ಆ ದೇಶ. ಓಕೆ, ಅಂತ ದೇಶಗಳಲ್ಲಿ ಕಾಮನ್ ಆಗಿ ಈ ತರದ ಕಾರ್ಯಕ್ರಮಗಳ ಜೊತೆಗೆ ಬ್ರಹ್ಮಚರ್ಯ ಪಾಲನೆ, ಸ್ವಯಂ ನಿಯಂತ್ರಣ, ಅವಿವಾಹಿತರಾಗಿ ಉಳಿರಿ, ಮಹಿಳೆಯರ ಸ್ಥಾನಮಾನವನ್ನ ಅಧಿಕಗೊಳಿಸೋದಕ್ಕೆ ಪ್ರಯತ್ನ ಮಾಡ್ಬೋದು, ಆರೋಗ್ಯ ಅಭಿವೃದ್ಧಿಯನ್ನ ಹೆಚ್ಚುಪಡಿಸೋದು, ಶಿಕ್ಷಣವನ್ನು ನೀಡೋದು ಮುಂತಾದ ಕ್ರಮಗಳಿಂದ ಜನಸಂಖ್ಯೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಜನಸಂಖ್ಯಾ ಆವರ್ತದ ಬಗ್ಗೆ ಮಾತಾಡ್ತೀವಿ. ಡೆಮೋಗ್ರಫಿಕ್ ಸೈಕಲ್. ಜನಸಂಖ್ಯಾ ಆವರ್ತ ಅಂತಂದ್ರೆ ನೋಡಿ, ಜನಸಂಖ್ಯಾ ಆವರ್ತ ಒಂದು ಪ್ರದೇಶದ ಅಥವಾ ಒಂದು ರಾಷ್ಟ್ರದಲ್ಲಿ ಅಧಿಕ ಜನನ ಅಧಿಕ ಮರಣ ಪ್ರಮಾಣಗಳಿಗಿಂತ ಕಡಿಮೆ ಜನನ ಕಡಿಮೆ ಮರಣ ಪ್ರಮಾಣಕ್ಕೆ ಒಂದು ರಾಷ್ಟ್ರ ಪರಿವರ್ತನೆಗೊಂಡು ಅಲ್ಲಿ ವಿವಿಧ ಆರ್ಥಿಕ ಬೆಳವಣಿಗೆ ಹಂತಗಳನ್ನು ವಿವರಿಸುವಂತ ಒಂದು ಮಾದರಿಯನ್ನೇ ಡೆಮೋಗ್ರಫಿಕ್ ಸೈಕಲ್ ಅಂತ ಕರಿತೀವಿ. ಏನ್ ಡೆಮೋಗ್ರಫಿಕ್ ಸೈಕಲ್ಲು ಬಹಳ ಇಂಪಾರ್ಟೆಂಟ್ ನೋಡಿ. 2 ಅಂಶಗಳು ಗಮನ ಇಟ್ಕೊಳ್ಳಿ. ಜನಸಂಖ್ಯಾ ಆವರ್ತ ಅಧಿಕ ಜನನ ಅಧಿಕ ಮರಣ, ಅದಕ್ಕೆ ಆಪೋಸಿಟ್ ಆಗಿ ಕಡಿಮೆ ಜನನ ಕಡಿಮೆ ಮರಣ. ಅಲ್ಲ, ಅಧಿಕ ಮರಣ ಆಗ್ತಾ ಇದೆ ಅದನ್ನು ಕಡಿಮೆ ಮಾಡಬೇಕು, ಅಧಿಕ ಜನನ ಆಗ್ತಾ ಇದೆ ಅಂದ್ರೆ ಕಡಿಮೆ ಮಾಡ್ಬೇಕಿಲ್ಲಿ ನೋಡಿ. ಹಂಗೆ ಅಧಿಕ ಜನನವನ್ನು ಕೂಡ ಕಡಿಮೆ ಮಾಡಬೇಕು, ಅಧಿಕ ಮರಣ ಹೊಂದ್ತಾ ಇದ್ರೆ ಅದನ್ನು ಕೂಡ ಕಡಿಮೆ ಮಾಡಬೇಕು. ಹಂಗೆ ಒಂದು ರಾಷ್ಟ್ರ ಪರಿವರ್ತನೆಗೊಳ್ಳೋದಕ್ಕೆ ಆ ದೇಶದಲ್ಲಿ ಕೈಗೊಳ್ಳುವಂತ ವಿವಿಧ ಆರ್ಥಿಕ ಬೆಳವಣಿಗೆಗಳೇನಿದಾವೆ ಅದನ್ನು ವಿವರಿಸುವಂತ ಮಾದರಿಯನ್ನೇ ನಾವು ಜನಸಂಖ್ಯಾ ಆವರ್ತ ಡೆಮೋಗ್ರಫಿಕ್ ಸೈಕಲ್ ಅಂತ ಕೂಡ ಕರಿತೀವಿ. ಈ ವಿವರಣೆ ಅಮೆರಿಕ ಜನಸಂಖ್ಯಾ ಶಾಸ್ತ್ರಜ್ಞ WS ಥಾಮ್ಸನ್ ಅವರು 1929ರಲ್ಲಿ ಈ ವಿಶ್ಲೇಷಣೆಯನ್ನು ಕೊಟ್ಟರು. ಯಾಕೆಂದ್ರೆ ಅಮೆರಿಕ ಅವಾಗ ಒಂದು ಆರ್ಥಿಕ ದಿವಾಳಿತನವನ್ನ ಎದುರಿಸ್ತಾ ಇತ್ತು. ಆ ಸಂದರ್ಭದಲ್ಲಿ ಎಲ್ಲ ವಿಶ್ಲೇಷಣೆಗಳು ಹೊರಬಂದು ಅವಾಗ ಅದು ಕೂಡ ಬಂತು. ಮೊದಲನೇ ಹಂತ ಹೇಳ್ತಾರೆ, ಪ್ರತಿಯೊಂದು ಡೆಮೋಗ್ರಫಿಕ್ ಸೈಕಲ್ ಹೆಂಗಿರುತ್ತೆ ಒಂದು ದೇಶದ್ದು ಅಂತ. ಮೊದಲನೇ ಹಂತದಲ್ಲಿ ಆ ದೇಶ ಏನಾಗಿರುತ್ತೆ ಅಂತಂದ್ರೆ ಸ್ಥಿರ ಜನಸಂಖ್ಯಾ ಹಂತ ಇರುತ್ತೆ. ಇಲ್ಲಿ ಜನಸಂಖ್ಯಾ ಆವರ್ತ ಒಂದು ಸ್ಥಿರವಾಗಿರೋದು. ಹೆಂಗೆ? ಅಧಿಕ ಜನನ ಅಧಿಕ ಮರಣ ಎರಡೂ ಈಕ್ವಲ್ ಆಗಿರ್ತಾವೆ. ಇಲ್ಲಿ ಇಂಥ ರಾಷ್ಟ್ರಗಳು ಸಾಮಾನ್ಯವಾಗಿ ಆರ್ಥಿಕವಾಗಿ ಹಿಂದುಳಿದಿರ್ತವೆ. ಹಾಗಾಗಿ ಪ್ರಪಂಚದಲ್ಲಿ 1750ರ ಕ್ರಿಸ್ತ ಶಕಕ್ಕೆ ಹಿಂದಿನ ಅವಧಿಯನ್ನ ನಾವು ಮೊದಲನೇ ಹಂತ ಅಂತೇಳಿ ಪರಿಗಣಿಸ್ತೀವಿ. ಭಾರತದಲ್ಲೂ ಕೂಡ 1920ರವರೆಗಿನ ಅವಧಿಯನ್ನ ಮೊದಲನೇ ಹಂತದ ಅವಧಿ ಅಂತಾನೆ ಪರಿಗಣಿಸ್ತೀವಿ. ಯಾಕೆ ಅಂದ್ರೆ ಇಲ್ಲಿ ಅಧಿಕ ಜನನ ಇದೆ, ಅಧಿಕ ಮರಣ ಪ್ರಮಾಣವೂ ಕೂಡ ಇದೆ. ಓಕೆ, ಕಾರಣ ಸಾಂಕ್ರಾಮಿಕ ರೋಗಗಳಿದೆ, ಅವುಗಳನ್ನ ನಿಯಂತ್ರಣ ಮಾಡೋದಕ್ಕಲ್ಲಿ ಆಗಿಲ್ಲ ಅಂತ. ಹಂಗಾರೆ ಎರಡನೇ ಹಂತ ಏನಂತ ಕರಿತೀವಿ ಇದನ್ನ? ಎರಡನೇ ಹಂತವನ್ನ ಜನಸಂಖ್ಯೆಯ ವೃದ್ಧಿಯ ಆರಂಭದ ಹಂತ ಅಂತ. ಏನಾಗಿತ್ತು ನೋಡಿ, ಅಧಿಕ ಜನನ ಅಧಿಕ ಮರಣ ಮೊದಲನೇ ಹಂತ. ಎರಡನೇ ಹಂತದಲ್ಲಿ ಮರಣ ಪ್ರಮಾಣ ಮಾತ್ರ ಕಡಿಮೆ ಮಾಡೋದು, ಅಧಿಕ ಜನನವನ್ನ ಹಂಗೆ ಬಿಡೋದಿಲ್ಲಿ. ಓಕೆ, ಅಧಿಕ ಜನನವನ್ನ ಕಂಟ್ರೋಲ್ ಮಾಡ್ತಾ ಇಲ್ಲ ನಾವು ಮಾಡ್ತಾ ಇರೋದೇನು, ಅಧಿಕ ಮರಣ ಇತ್ತಲ್ಲ ಇದನ್ನ ಕಡಿಮೆ ಮಾಡ್ತಾ ಇದ್ದೀವಿ. ಅಧಿಕ ಮರಣವನ್ನು ಕಡಿಮೆ ಮಾಡಿದ್ರೆ ಆಟೋಮೆಟಿಕಲಿ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಹಂಗಾಗಿ
ಎರಡನೇ ಹಂತದಲ್ಲಿ ಮರಣ ಪ್ರಮಾಣವನ್ನ ಮಾತ್ರ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗೆ ಇದರಿಂದಾಗಿ ಈ ಆಹಾರ ಟೈಮಲ್ಲಿ ಆಹಾರ ಧಾನ್ಯಗಳು ಹೆಚ್ಚು ಉತ್ಪಾದನೆ ಆಗಬೇಕು, ಸಮರ್ಪಕವಾದ ಹಂಚಿಕೆ ಆಗಬೇಕು, ಶುದ್ಧ ಕುಡಿಯುವ ನೀರಿನ ಪೂರೈಕೆ, ಸಾಂಕ್ರಾಮಿಕ ರೋಗಗಳಿಗೆ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಿದ್ದು, ಇವುಗಳೆಲ್ಲರ ಪರಿಣಾಮ ಮರಣ ಪ್ರಮಾಣ ಏನಾಯಿತು, ಶೀಘ್ರಗತಿಯಲ್ಲಿ ಕಡಿಮೆ ಆಯಿತು. ಹಿಂಗೆ ಏಷ್ಯಾ, ಆಫ್ರಿಕಾ ರಾಷ್ಟ್ರಗಳು ಇದಕ್ಕೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ದೇಶಗಳಾದವು. ಮೂರನೇ ಹಂತ ಏನ್ ಹೇಳುತ್ತೆ ನೋಡಿ, ಮೂರನೇ ಹಂತ ಹೇಳೋದು ಏನಪ್ಪಾ ಅಂತಂದ್ರೆ ನಮ್ಗೆ ವಿಸ್ತಾರಗೊಳ್ಳುತ್ತಿರುವಂತ ಅಂತಿಮ ಹಂತ ಇದು. ವಿಸ್ತಾರಗೊಳ್ಳುವ ಅಂತಿಮ ಹಂತದಲ್ಲಿ ಏನಾಯ್ತು, ಎರಡನೇ ಹಂತದಲ್ಲಿ ಮರಣ ಪ್ರಮಾಣದೊಂದಿಗೆ ಕಡಿಮೆ ಮಾಡಿದ್ವಿ, ಈಗ ಮರಣ ಪ್ರಮಾಣ ಕಡಿಮೆ ಆಗೋದ್ರ ಜೊತೆಗೆ ಜನನ ಪ್ರಮಾಣವನ್ನೂ ಕಡಿಮೆ ಮಾಡುವುದು, ಇದು ಮೂರನೇ ಹಂತ, ಇದು ಅಂತಿಮ. ಸೊ ಇಲ್ಲೇನಾಗುತ್ತೆ, ಜನನ ಪ್ರಮಾಣ ದರ ಮತ್ತು ಮರಣ ಪ್ರಮಾಣ ದರಕ್ಕಿಂತಲೂ ಅಧಿಕವಾಗಿರೋದ್ರಿಂದ ಜನಸಂಖ್ಯೆಯ ಬೆಳವಣಿಗೆ ಹೆಚ್ಚು ಕಂಡು ಬರುತ್ತೆ. ಯಾಕಂದ್ರೆ ನಗರೀಕರಣದ ಬೆಳವಣಿಗೆ, ಜೀವನೋಪಾಯದ ಕೃಷಿ ಡೆವಲಪ್ಮೆಂಟ್ಸು, ಸ್ತ್ರೀಯರ ಸ್ಥಾನಮಾನದ ಅಭಿವೃದ್ಧಿ, ಶಿಕ್ಷಣದ ಹೆಚ್ಚಳ, ಬಾಲಕಾರ್ಮಿಕರ ಸಂಖ್ಯೆಯಲ್ಲಿ ಇಳಿಕೆ ಮಾಡಿದ್ದೀವಿ, ಇವೆಲ್ಲವೂ ಆಟೋಮ್ಯಾಟಿಕಲಿ ಜನಸಂಖ್ಯಾ ಬೆಳವಣಿಗೆಗೆ ಕಾರಣ ಆಯಿತು. ಅದೇ ನಾಲ್ಕನೇ ಹಂತಕ್ಕೆ ಬಂದಾಗ ಕಡಿಮೆ ಸ್ಥಿರತೆಯ ಹಂತ ಅಂತ ಕರಿತೀವಿ. ಇಲ್ಲೇನಾಗಿದೆ, ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ ಒಂದೇ ಹಂತದಲ್ಲಿ ಜನಸಂಖ್ಯಾ ಬೆಳವಣಿಗೆ ಆಗ್ತಾ ಇದೆ. ಹಾಗಾಗಿ ಇದನ್ನ ಸ್ಥಿರತೆಯ ಪ್ರಮಾಣ ಅಂತ ಕರಿತೀವಿ. ಈ ರಾಷ್ಟ್ರಗಳಲ್ಲಿ ತಾಂತ್ರಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು, ಈ ರಾಷ್ಟ್ರಗಳಲ್ಲಿ ಕೈಗಾರಿಕಾ ಅಭಿವೃದ್ಧಿಯಾಗಿದೆ, ನಗರೀಕರಣ ಅಭಿವೃದ್ಧಿಯಾಗಿದೆ ಮತ್ತು ಜೀವನ ಮಟ್ಟ ತುಂಬಾ ಚೆನ್ನಾಗಿರೋದ್ರಿಂದ ಇಲ್ಲಿ ನೋಡಿ, ಅತಿ ಕಡಿಮೆ ದೈಹಿಕ ಶ್ರಮ, ಟೆಕ್ನಾಲಜಿ ಹೈ ಆಯ್ತು ಅಂತಂದ್ರೆ ಅತಿ ಕಡಿಮೆ ದೈಹಿಕ ಶ್ರಮ ಆಗೋದ್ರಿಂದ ಬೊಜ್ಜಿಗೆ ಸಂಬಂಧಪಟ್ಟಂತ ಕೆಲಸಗಳು ಜಾಸ್ತಿ. ಹಾಗಾಗಿ ಡೆನ್ಮಾರ್ಕ್, ಜಪಾನ್, ಬೆಲ್ಜಿಯಂ, ಸ್ವಿಟ್ಜರ್ಲ್ಯಾಂಡ್ ಈ ರಾಷ್ಟ್ರಗಳು ಈ ಹಂತದಲ್ಲಿ ಇದಾವೆ. ಈಗ ಕಡಿಮೆ ಸ್ಥಿರತೆಯ ಹಂತ. ಇನ್ನು ಐದನೇ ಹಂತಕ್ಕೆ ಬರ್ತೀವಿ, ಇಳಿಕೆಯ ಹಂತ ಅಂತ ಕರಿತೀವಿ. ಡೆಮೋಗ್ರಫಿಕ್ ಸೈಕಲ್ನ ಇಳಿಕೆಯ ಹಂತ ನೋಡಿ, ಐದನೇ ಹಂತದಲ್ಲಿ ಏನಾಗಿದೆ, ಜನನ ಪ್ರಮಾಣ ದರ ಮರಣ ಪ್ರಮಾಣಕ್ಕಿಂತನೂ ಕಡಿಮೆ ಆಗ್ಬಿಡೋದು. ಜನನ ಪ್ರಮಾಣವೇ ಫುಲ್ ಡಲ್ ಆಗ್ಬಿಡೋದು. ಹಂಗೆ ಡಲ್ ಆಗ್ಬಿಡ್ತು ಅಂತಂದ್ರೆ ಜನಸಂಖ್ಯೆ ಬೆಳವಣಿಗೆ ಇಳಿಮುಖ ಆಗ್ತಾ ಇರುತ್ತೆ. ಹಾಗಾಗಿ ಜರ್ಮನಿ, ಹಂಗೇರಿ, ನಾರ್ವೆ, ಸ್ವೀಡನ್, ಐರೋಪ್ಯ ರಾಷ್ಟ್ರಗಳು ಇವು ಅತಿ ಕಡಿಮೆ ಜನನ ದರವನ್ನ ಹೊಂದ್ತಾ ಇರೋದು. ಇನ್ನು ನೆಕ್ಸ್ಟ್ ಬರ್ತೀವಿ ಜನಸಂಖ್ಯಾ ಸಂಯೋಜನೆ ವಿಚಾರ. ಜನಸಂಖ್ಯಾ ಸಂಯೋಜನೆ ಅಂತಂದ್ರೆ ವಿವಿಧ ವಯೋಮಾನದಲ್ಲಿರ್ತಕ್ಕಂಥ ಜನಸಂಖ್ಯೆ, ಅಲ್ಲಿನ ಧರ್ಮ, ಸ್ತ್ರೀ ಪುರುಷರ ಪ್ರಮಾಣ ಮುಂತಾದ ಲಕ್ಷಣಗಳ ಅನುಸಾರವಾಗಿ ಅವರ ಜನರ ವಿವರಣೆ ಮಾಡೋದೇನಿದೆ ಅದನ್ನ ಜನಸಂಖ್ಯಾ ಸಂಯೋಜನೆ ಅಂತ ಕರಿತೀವಿ. ಜನಸಂಖ್ಯಾ ಸಂಯೋಜನೆ ಬರೀ ಜನಸಂಖ್ಯೆ ಅಷ್ಟೇ ಅಲ್ಲ, ಜನರ ಸಂಖ್ಯೆ ಜೊತೆಗೆ ಅಲ್ಲಿ ಯಾವ ಥರ ರಿಲಿಜಿಯನ್ ಅವ್ರು ಇದ್ದಾರೆ, ಎಷ್ಟು ಜನ ಸ್ತ್ರೀ ಪುರುಷರ ನಡುವಿನ ಸಮಾನತೆ ಇದೆ, ಅವ್ರ ಪ್ರಮಾಣ ಪ್ರತಿ 1000ಕ್ಕೆ ಸ್ತ್ರೀ ಪುರುಷರ ಸಂಖ್ಯೆ ಎಷ್ಟಿದೆ, ಈ ತರ ಆಗ್ಲಿಕ್ಕೆ ಅಲ್ಲಿ ಏನ್ ಲಕ್ಷಣಗಳು ಕಾರಣ ಇದ್ದಾವೆ, ಇದನ್ನೆಲ್ಲ ವಿವರಣೆ ಮಾಡೋದನ್ನ ಜನಸಂಖ್ಯಾ ಸಂಯೋಜನೆ ಅಂತ ಕೂಡ ಕರಿತೀವಿ. ಒಂದು ರಾಷ್ಟ್ರದಲ್ಲಿ ಜನರ ಸ್ತ್ರೀ ಪುರುಷರ ಪ್ರಮಾಣದ ವಯೋಮಿತಿ, ಉದ್ಯೋಗ, ಸಾಕ್ಷರತೆ, ಜೀವಿತಾವಧಿ, ಧರ್ಮ ಇವೆಲ್ಲದನ್ನೂ ಕೂಡ ಸೇರಿಸ್ಕೊಂಡು ಅಧ್ಯಯನ ಮಾಡೋದನ್ನೇ ಜನಸಂಖ್ಯಾ ಸಂಯೋಜನೆ ಅಂತ ಕೂಡ ಕರಿತೀವಿ. ಜನಸಂಖ್ಯಾ ಸಂಯೋಜನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಸ್ತ್ರೀ ಪುರುಷರ ಪ್ರಮಾಣ ಮತ್ತು ಲಿಂಗ ಸಂಯೋಜನೆ ವಿಚಾರಕ್ಕೆ ಬರ್ತದೆ. ಏನಿದೆ ಲಿಂಗ ಸಂಯೋಜನೆ ವಿಚಾರದಲ್ಲಿ, ಸ್ತ್ರೀ ಪುರುಷರ ಸಂಖ್ಯೆ ಒಂದು ರಾಷ್ಟ್ರದ ಸಂಯೋಜನೆಯ ಪ್ರಮುಖ ಲಕ್ಷಣ ಆಗಿರೋದ್ರಿಂದಾಗಿ ಸ್ತ್ರೀ ಮತ್ತು ಪುರುಷರ ಜನಸಂಖ್ಯಾ ಅನುಪಾತ ಸ್ತ್ರೀ ಪುರುಷರ ಪ್ರಮಾಣ ಅಂತೇಳಿ ಕರಿತೀವಿ. ಅಂದ್ರೆ ಪ್ರತಿ 1000 ಪುರುಷರಿಗೆ ಎಷ್ಟು ಜನ ಸ್ತ್ರೀಯರಿದ್ದಾರೆ ಅನ್ನೋದನ್ನ ಇಲ್ಲಿ ಅಳತೆ ಮಾಡ್ತಾರೆ. ಹಾಗಾಗಿ ಸ್ತ್ರೀ ಪುರುಷರ ಪ್ರಮಾಣದಲ್ಲಿ ಪುರುಷ ಜನಸಂಖ್ಯೆ ಎಷ್ಟಿದೆ, ಸ್ತ್ರೀ ಜನಸಂಖ್ಯೆ ಎಷ್ಟಿದೆ ಇಂಟು 1000ಗೆ ಎಷ್ಟಾಯ್ತು ಅಂತ ನಾವು ಅಳತೆ ಮಾಡ್ತೀವಲ್ಲ, ಇಲ್ಲಿ ಪ್ರತಿ 1000 ಪುರುಷರಿಗೆ ಇರುವ ಸ್ತ್ರೀಯರ ಸಂಖ್ಯೆಯನ್ನೇ ನಾವು ಅಳತೆ ಮಾಡ್ತೀವಿ. ಲಿಂಗಭೇದ ಪರಿಣಾಮ ಅಂತ ಕರಿತೀವಿ. ಏನ್ ಲಿಂಗಭೇದ ಅಂತಂದ್ರೆ, ಕಾಮನ್ ಆಗಿ ಎಲ್ಲಾ ದೇಶಗಳಲ್ಲೂ ಪ್ರತಿ 1000 ಪುರುಷರಿಗೆ ಮಹಿಳೆಯರ ಸಂಖ್ಯೆಯನ್ನ ಅಳತೆ ಮಾಡ್ತಾರೆ. ಆದ್ರೆ ಕೆಲವೊಂದು ರಾಷ್ಟ್ರಗಳಲ್ಲಿ ಲಿಂಗ ಸಂಯೋಜನೆಯನ್ನು ಉಲ್ಟಾ ಮಾಡ್ತಾರೆ. ಅಲ್ಲಿ ಪುರುಷರು ಪ್ರತಿ 1000 ಸ್ತ್ರೀಯರಿಗೆ ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕ ತಗೋತಾರೆ. ಅಂದ್ರೆ ಪ್ರತಿ 1000 ಪುರುಷರಿಗೆ ಮಹಿಳೆಯರ ಪ್ರಮಾಣ ತಗೊಳ್ಳೋದು ಕಾಮನ್. ಆದ್ರೆ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಪ್ರತಿ 1000 ರಿವರ್ಸ್ ಮಾಡ್ತಾರೆ, ಮಹಿಳೆಯರಿದ್ದಾರೆ ಅಂದ್ರೆ ಅದಕ್ಕೆ ಎಷ್ಟು ಪುರುಷರಿದ್ದಾರೆ ಅಂತ ತಗೋತಾರೆ. ಹಿಂಗ್ ಉಲ್ಟಾ ಕ್ಯಾಲ್ಕುಲೇಟ್ ಮಾಡೋದನ್ನೇ
ಲಿಂಗಭೇದ ಅಂತ ಕೂಡ ಕರಿತೀವಿ. ಈ ರೀತಿ ಪುರುಷರು ಪ್ರತಿ 1000 ಸ್ತ್ರೀಯರಿಗೆ ಎಷ್ಟು ಅಂತೇಳಿ ಅಳತೆ ಮಾಡೋದನ್ನ ಇಲ್ಲಿ ನಾವು ಮಾಡ್ತೀವಿ. ಈ ತರ ಲಿಂಗಭೇದ ಮಾಡೋದು ತಪ್ಪು. ಯಾವುದೇ ರಾಷ್ಟ್ರದಲ್ಲಿ ಲಿಂಗಭೇದ ಅಧಿಕವಾಗಿದ್ರೆ ಅದು ಹೆಣ್ಣು ಮಕ್ಕಳ ಒಂದು ಡೆವಲಪ್ಮೆಂಟ್ಸ್ಗೆ ಪೂರಕ ಆಗಿರಲ್ಲ, ಅದು ಮಾರಕ ಆಗಿರುತ್ತೆ. ಪ್ರಪಂಚದಲ್ಲಿ ಸ್ತ್ರೀ ಪುರುಷರ ಪ್ರಮಾಣಕ್ಕೆ ಬರೋಣ. 2010ರಲ್ಲಿ 986 ಇತ್ತು. ಎಷ್ಟಿದು 986 ಅಂತಂದ್ರೆ ಪ್ರತಿ 1000ಗೆ 1000 ಪುರುಷರಿಗೆ 986 ಇತ್ತಿದು. 2011ರಲ್ಲಿ 10ರಿಂದ 11ಕ್ಕೆ 1 ವರ್ಷದಲ್ಲಿ ಏನಾಗಿದೆ, 86 ಇದ್ದದ್ದು 84ಕ್ಕೆ ಇಳಿಕೆಯಾಗಿದೆ. ಅಂದ್ರೆ 2 ಮೈನಸ್ ಇಳಿಕೆಯಾಗಿದೆ. ನಮ್ಮಲ್ಲಿ 1 ವರ್ಷದಲ್ಲಾಗಿರೋ ಒಂದು ಸ್ತ್ರೀ ಪುರುಷರ ಪ್ರಮಾಣ ಇದು. ಇನ್ನು ಲಿಂಗಾನುಪಾತ ಅತ್ಯಧಿಕ ಇರೋದು ಈ ರೀತಿಯಲ್ಲಿ ಅತ್ಯಧಿಕ ಲಿಂಗಾನುಪಾತವೂ ಇದ್ದಾವೆ. ಅದು ಲಾಟ್ವಿಯಾ ದೇಶ, ಈಸ್ಟೋನಿಯಾ ಪ್ರಪಂಚದಲ್ಲಿ ಅಧಿಕ ಲಿಂಗಾನುಪಾತ ಇರುವಂತ ದೇಶಗಳು. ಇವೇನಾಗಿದ್ದಾವೆ, ಪ್ರತಿ 1000 ಪುರುಷರಿಗೆ ಇವು 1174 ಮಹಿಳೆಯರನ್ನ ಹೊಂದಿದ್ದಾವೆ. ನಮ್ಮಲ್ಲೂ ಕೂಡ ಕೇರಳ ಬರುತ್ತಲ್ಲ, ಕೇರಳ ಅತ್ಯಧಿಕ ಮಹಿಳೆಯರ ಪ್ರಮಾಣವನ್ನು ಹೊಂದಿದೆ. ಅಧಿಕ ಲಿಂಗಾನುಪಾತ ಹೊಂದಿರುವ ಭಾರತದ ರಾಷ್ಟ್ರದ ರಾಜ್ಯ ಯಾವುದು ಅಂತಂದ್ರೆ ನಾವು ಕೇರಳ ಹೇಳ್ತೀವಿ. ಹಂಗಾರೆ ವರ್ಲ್ಡಲ್ ರಾಷ್ಟ್ರಗಳು ಯಾವುದು ಅಂದ್ರೆ ಲಾಟ್ವಿಯಾ, ಈಸ್ಟೋನಿಯಾ ಏನ್ ಬರ್ತಾವ ನಮ್ಗೆ ಯುರೋಪ್ ಕಂಟ್ರೀಸ್ ಅಲ್ಲಿ, ಇವು ಅಧಿಕ ಲಿಂಗಾನುಪಾತವನ್ನ ಹೊಂದಿರತಕ್ಕಂತಹ ದೇಶಗಳು. ಹಂಗೆ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರತಕ್ಕಂಥ ದೇಶಗಳು ಇರ್ತಾವ ನಮ್ಮಲ್ಲಿ. ಏನೋ UAE ದೇಶ ಇದೆಯಲ್ಲ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಏನ್ ದುಬೈ ಅಂತಿರಲ್ಲ, ಈ UAE ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರತಕ್ಕಂಥ ರಾಷ್ಟ್ರ. ಇಲ್ಲಿ ಪ್ರತಿ 1000 ಪುರುಷರಿಗೆ 468 ಸ್ತ್ರೀಯರಿದ್ದಾರೆ, ಬಹಳ ಕಡಿಮೆ. ಪ್ರಪಂಚದಲ್ಲಿ 139 ರಾಷ್ಟ್ರಗಳಲ್ಲಿ ಸ್ತ್ರೀಯರ ಸಂಖ್ಯೆ ಅಧಿಕ ಇದ್ದಾವೆ. 72 ರಾಷ್ಟ್ರಗಳಲ್ಲಿ ಸ್ತ್ರೀಯರ ಸಂಖ್ಯೆ ಕಡಿಮೆ ಇರೋದು ನಮಗೆ ಕಂಡು ಬರ್ತದೆ. ಹಾಗಾಗಿ ನಕ್ಷೆ ನೋಡ್ತಾ ಹೋದ್ರೆ ಯುರೋಪ್ ರಾಷ್ಟ್ರಗಳು, ಉತ್ತರ ಅಮೆರಿಕ, ರಷ್ಯಾ, ಆಸ್ಟ್ರೇಲಿಯಾ ಮುಂತಾದ ರಾಷ್ಟ್ರಗಳಲ್ಲಿ ಲಿಂಗಾನುಪಾತದ ಪರವಾಗಿ ಅಂದ್ರೆ ಸ್ತ್ರೀಯರ ಸಂಖ್ಯೆ ಅಧಿಕ ಇರತಕ್ಕಂಥದ್ದು ಕಂಡು ಬಂದ್ರೆ, ಏಷ್ಯಾ, ಆಫ್ರಿಕಾ, ದಕ್ಷಿಣ ಅಮೆರಿಕ ಖಂಡಗಳಲ್ಲಿ ಪುರುಷರ ಸಂಖ್ಯೆ ಹೆಚ್ಚು, ಮಹಿಳೆಯರ ಸಂಖ್ಯೆ ಕಡಿಮೆ. ಹಾಗಾಗಿ ಪ್ರಪಂಚದ ಲಿಂಗಾನುಪಾತವನ್ನು ನೀವು ನೋಡ್ತಾ ಹೋದ್ರೆ ಪುರುಷರಿಗಿಂತ ಮಹಿಳೆಯರು ಅಧಿಕ ಹೊಂದಿರತಕ್ಕಂಥ ರಾಷ್ಟ್ರಗಳು ಅಂತಂದ್ರೆ ನಮಗೆ ಈ ತರದ ಅಮೆರಿಕನ್ ರಾಷ್ಟ್ರಗಳು, ಯುರೋಪ್ ಕಂಟ್ರಿಯ ರಾಷ್ಟ್ರಗಳು ನಮಗೆ ಸಿಗ್ತವೆ. ಪುರುಷ ಮತ್ತು ಮಹಿಳೆಯರು ಸಮಬಲ ಹೊಂದಿರತಕ್ಕಂಥ ರಾಷ್ಟ್ರಗಳು ಅಂತಂದ್ರೆ ಇಲ್ಲೊಂದು ರಾಷ್ಟ್ರಗಳು ನಮಗೆ ಸಿಗ್ತವೆ, ಸಮಬಲ ಹೊಂದಿರತಕ್ಕಂಥವು. ಸ್ತ್ರೀಯರಿಗಿಂತ ಅಧಿಕ ಪುರುಷರನ್ನ ಹೊಂದಿರತಕ್ಕಂಥವೆಲ್ಲ ಆಫ್ರಿಕನ್ ಕಂಟ್ರಿಯ ಈ ದೇಶಗಳು, ಏಷ್ಯಾದ ಈ ಕಂಟ್ರಿಗಳು, ಇವೆಲ್ಲ ಪುರುಷರ ಸಂಖ್ಯೆಯನ್ನ ಹೆಚ್ಚು ಹೊಂದಿರ್ತವೆ. ಅಂಕಿಅಂಶ ದೊರೆಯದೇ ಇರತಕ್ಕಂಥ ಒಂದೆರಡು ಐಲ್ಯಾಂಡ್ಸ್ಗಳಲ್ಲಿ ನಮಗೆ ಸಿಗ್ಬೋದು, ಬಿಟ್ರೆ ಉಳಿದಿದೆಲ್ಲ ನಮಗಿಲ್ಲಿ ಗೊತ್ತಾಗುತ್ತೆ. ಇನ್ನು ವಯೋರಚನೆ ವಿಚಾರಕ್ಕೆ ಬರ್ತೀವಿ. ಏನು ವಯೋರಚನೆ ನೋಡಿ, ವಯೋಮಾನ ರಚನೆ ಜನಸಂಖ್ಯಾ ಸಂಯೋಜನೆಯ ಅತಿ ಪ್ರಮುಖವಾದಂಥ ಲಕ್ಷಣ. ವಯೋಮಾನದ ರಚನೆ ಒಟ್ಟು ಜನಸಂಖ್ಯೆಯಲ್ಲಿ ಪ್ರತಿ ವಯಸ್ಸಿನಲ್ಲಿ ಇರುವಂತ ಜನರ ಪ್ರಮಾಣ ಅದನ್ನು 3 ಭಾಗವನ್ನಾಗಿ ಮಾಡ್ತಾರೆ. ಇಲ್ಲೂ ಕೂಡ ವಯೋರಚನೆಯಲ್ಲೂ ಕೂಡ 3 ರೀತಿಯಲ್ಲಿ ವಿಭಾಗವನ್ನ ಮಾಡ್ತಾರೆ. ಎಂತ ವಯೋರಚನೆ 3 ಭಾಗ? 3 ಭಾಗದಲ್ಲಿ 0 to 14 ಇಯರ್ಸ್ ಇವ್ರನ್ನ ಮಕ್ಕಳು ಅಂತ ತಗೊಳ್ತೀವಿ. 15ರಿಂದ 65 ವಯಸ್ಸಿನವ್ರನ್ನ ಮಧ್ಯ ವಯಸ್ಕರು ಅಂತ ಕೂಡ ತಗೋತೀವಿ. 65ಕ್ಕಿಂತ ಹೆಚ್ಚಿಗೆ ಇರೋರನ್ನ ವೃದ್ಧರು ಅಂತ ತಗೊಳ್ತೀವಿ. ವರ್ಲ್ಡ್ ಅಲ್ಲಿ ನೀವು ನೋಡ್ಬೋದು ಯಾವ ಜನಸಂಖ್ಯೆ ಅತ್ಯಧಿಕ ಕಂಡು ಬರುತ್ತೆ ಅಂತ ನೀವು ನೋಡೋದಾದ್ರೆ, ಇಲ್ಲಿ ನೋಡಿ ಶೇಕಡಾ ಪ್ರಮಾಣದಲ್ಲಿ 15ರಿಂದ 65 ವರ್ಷದವರ ಸಂಖ್ಯೆ 65.8 ಇದೆ. ಓಕೆ, ಅದರಲ್ಲಿ ಪುರುಷರ ಸಂಖ್ಯೆ ಹೆಚ್ಚಿದೆ, ಮಹಿಳೆಯರ ಸಂಖ್ಯೆ ಕಡಿಮೆ ಇದೆ. ಓಕೆ, ಅದೇ ಮೈನಸ್ಗೆ ಬಂದ್ರೆ ನಮ್ಗೆ ವೃದ್ಧ ಜನಸಂಖ್ಯೆಯೂ ಕೂಡ ಇಷ್ಟಿದೆ, ಮತ್ತೆ ಮಕ್ಕಳ ಜನಸಂಖ್ಯೆಯೂ ಕೂಡ ಇಷ್ಟಿದೆ. ಯಾವಾಗಲೂ ಯಾವ ದೇಶ ಯುವಕರ ಸಂಖ್ಯೆಯನ್ನ ಹೆಚ್ಚು ಹೊಂದಿರುತ್ತೋ ಆ ದೇಶವನ್ನ ವಯೋಮಾನದ ಅಭಿವೃದ್ಧಿಯ ಪರ ರಾಷ್ಟ್ರ ಅಂತನೂ ಕೂಡ ಅದನ್ನ ಕರಿತೀವಿ. ಇನ್ನು ಡಿಪೆಂಡೆನ್ಸಿ ರೇಷಿಯೋ ಅಂತ ಕರಿತೀವಿ, ಅವಲಂಬಿತ ಜನರ ಪ್ರಮಾಣ. 15ರಿಂದ 64 ವರ್ಷ ವಯಸ್ಸಿನವ್ರನ್ನ ಮಧ್ಯ ವಯಸ್ಕರು ಅಥವಾ ಯುವ ಜನಸಂಖ್ಯೆ ಅಂತ ಕರಿತೀವಿ. ಈ ಯುವ ಜನಸಂಖ್ಯೆಯ ಮೇಲೆ ಅವಲಂಬಿತವಾಗಿರೋರು ಇದಾರಲ್ಲ, ಮಕ್ಕಳು ಮತ್ತೆ ವಯಸ್ಸಾದವರು,
ಅವರ ಸಂಖ್ಯೆಯ ಮಧ್ಯದ ಅನುಪಾತವನ್ನು ಹೇಳೋದನ್ನೇ ಅವಲಂಬಿತ ಜನರ ಪ್ರಮಾಣ ಅಂತ ಕೂಡ ಕರಿತೀವಿ. ಅಂದ್ರೆ 100 ಜನ ಯುವಕರು ಇದ್ದಾರೆ ಅಂತಂದ್ರೆ ಅಲ್ಲಿ ಮಕ್ಕಳು 15% ಪ್ಲಸ್ ವೃದ್ಧರು ಒಂದು 15% ಇದ್ರೆ ಅಲ್ಲಿಗೆ ಇವೆರಡು 30 ಆಯ್ತು. ಇನ್ನು ಉಳಿದದ್ದು 70% ಯೂತ್ಸ್ ಇದೆ ಅಂತ ಅರ್ಥ. 15% ಮಕ್ಕಳು, 15% ವೃದ್ಧರು ಇದ್ದಾರೆ ಅಂದ್ರೆ ಇನ್ನು ಉಳಿದ 70% ವಯೋಮಾನದವರು, 15ರಿಂದ 64 ವರ್ಷದ ಯಂಗರ್ ಎನರ್ಜಿ ಅವರು ಇದ್ದಾರೆ ಅಂತ. ಬಟ್ ಯಾವ ದೇಶದಲ್ಲಿ ಯಂಗರ್ ಎನರ್ಜಿ ಜಾಸ್ತಿ ಇರುತ್ತೋ ಆ ದೇಶ ಅಭಿವೃದ್ಧಿ ಹೊಂದುತ್ತೆ. ಯಾವ ದೇಶದಲ್ಲಿ ಅವಲಂಬಿತವಾದ ಜನಸಂಖ್ಯೆ ಪ್ರಮಾಣ ಜಾಸ್ತಿ ಆಗುತ್ತೋ ಆ ದೇಶ ಅಭಿವೃದ್ಧಿಯನ್ನ ಹೊಂದುವುದಿಲ್ಲ, ಕಷ್ಟ ಆಗತ್ತೆ. ಹಾಗಾಗಿ ಅವಲಂಬಿತ ಜನರ ಪ್ರಮಾಣ ಆರ್ಥಿಕ ದೃಷ್ಟಿಯಿಂದ ನೋಡೋದಾದ್ರೆ ಉತ್ಪಾದಕ ಜನಸಂಖ್ಯೆ ಮತ್ತು ಅವಲಂಬಿತ ಜನಸಂಖ್ಯೆ ಮಧ್ಯದ ಅನುಪಾತವನ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ಬರ್ತೀವಿ ಸಾಕ್ಷರತೆ. ಒಂದು ದೇಶದ ಜನಸಂಖ್ಯೆ ಪ್ರಮಾಣದ ಮೇಲೆ ತುಂಬಾನೇ ಪ್ರಭಾವ ಬೀರ್ತಕ್ಕಂಥದ್ದು ಸಾಕ್ಷರತೆ. ಏನ್ ಸಾಕ್ಷರತೆ ಅಂದ್ರೆ ಜನರು ಅವರು ಅರ್ಥಕೊಂಡು ಬರೆಯೋದು ಮತ್ತೆ ಓದುವುದನ್ನು ಕಲ್ತಿದ್ರೆ ಅದನ್ನ ಸಾಕ್ಷರತೆ ಅಂತ ಕೂಡ ಕರಿತೀವಿ. ಯಾವ ದೇಶದಲ್ಲಿ ಸಾಕ್ಷರತೆ ಉತ್ತಮವಾಗಿರ್ತದೋ ಅಂದ್ರೆ ಸಾಕ್ಷರತೆ ಪ್ರಮಾಣ ಒಂದು ರಾಷ್ಟ್ರದ ಅತಿ ಪ್ರಮುಖವಾಗಿರ್ತಕ್ಕಂಥ ಜನಸಂಖ್ಯಾ ಸಂಯೋಜನೆಯ ಲಕ್ಷಣ ಆಗಿರೋದ್ರಿಂದ ಜನರ ಜೀವನ ಮಟ್ಟದಲ್ಲಿ ಮೇಲೆ ಪರಿಣಾಮ ಬೀರುತ್ತೆ. ಸಮಾಜದ ಸಾಮಾಜಿಕ ಸ್ಥಿತಿಗತಿಗಳ ಮೇಲೂ ಕೂಡ ಅದು ತನ್ನ ಪ್ರಭಾವವನ್ನ ಬೀರುತ್ತೆ. ಈ ಬಗ್ಗೆ ಸಾಕ್ಷರತೆ ಬಗ್ಗೆ ವಿಶ್ವಸಂಸ್ಥೆ ಕೊಟ್ಟಿರ್ತಕ್ಕಂಥ ವರದಿ ಇಂಪಾರ್ಟೆಂಟ್ ಆಗತ್ತೆ. ಏನ್ ವರದಿ ಕೊಟ್ಟಿದೆ ನೋಡಿ. ಜಾರ್ಜಿಯಾ ದೇಶ ಏನಿದೆ ಇದು ಪ್ರಪಂಚದಲ್ಲೇ 100% ಸಾಕ್ಷರತೆ ಹೊಂದಿರತಕ್ಕಂಥ ಪ್ರಪ್ರಥಮ ರಾಷ್ಟ್ರ. ಬಹಳ ಹೆಚ್ಚು ಸಾಕ್ಷರತೆ ಹೊಂದಿರುವಂಥದ್ದು ಜಾರ್ಜಿಯಾ ದೇಶ, ಯುರೋಪ್ ಅಲ್ಲಿ ಬರುತ್ತೆ. ಆಮೇಲೆ ನಮಗ್ ಬರೋವು ಈಸ್ಟೋನಿಯಾ, ಲಾಟ್ವಿಯಾ, ಸ್ಲೋವೇನಿಯಾ, ಯುಕ್ರೇನ್, ರಷ್ಯಾ, ಹಂಗೇರಿ, ಇವೆಲ್ಲ 94% ಇದ್ದಾವೆ ಅಂತ. ಸುಮಾರು 65 ರಾಷ್ಟ್ರಗಳು ಈ ತರದ 50ರಿಂದ 80 ಬರ್ತಾವೆ. ಈ 50ರಿಂದ 80 ಸಾಕ್ಷರತೆ ಹೊಂದಿರತಕ್ಕಂಥ ಪ್ರಮಾಣ ಇದು ಮಧ್ಯಮ ಸಾಕ್ಷರತೆ ರಾಷ್ಟ್ರಗಳು. ಮಾಲಿ, ದಕ್ಷಿಣ ಸುಡಾನ್, ನೈಜರ್, ಗಿನಿಯಾ ಈ ರಾಷ್ಟ್ರಗಳು ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರತಕ್ಕಂಥವು ಕೂಡ ನಮ್ಮಲ್ಲಿ ಕಂಡು ಬರ್ತಾವೆ. ಅಂದ್ರೆ 50ಕ್ಕಿಂತನೂ ಕೂಡ ಕಡಿಮೆ ಇರೋದು. ನಮ್ಮ ದೇಶ ತೆಗೆದುಕೊಂಡ್ರೆ ಗೊತ್ತಲ್ಲ 74% ನಮ್ಮಲ್ಲಿ ಸಾಕ್ಷರತೆ ಕಂಡು ಬರುತ್ತೆ. ಅಂದ್ರೆ ಮಧ್ಯಮ ಗತಿಯಲ್ಲಿ ನಾವಿದ್ವಿ 80 ಒಳಗಡೆ. ಉದ್ಯೋಗ ಅವಕಾಶಗಳ ರಚನೆಗೆ ಬರೋಣ. ವ್ಯವಸಾಯ, ಮೀನುಗಾರಿಕೆ, ಕೈಗಾರಿಕೆ, ವ್ಯಾಪಾರ, ಸಾರಿಗೆ ಮುಂತಾದ ಉದ್ಯೋಗಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತ ಜನರ ಅನುಪಾತವನ್ನು ಹೇಳೋದನ್ನೇ ಉದ್ಯೋಗಸ್ಥರ ರಚನೆ ಅಂತ ಕೂಡ ಕರಿತೀವಿ. ಉದ್ಯೋಗಗಳಲ್ಲಿ 3 ತರದ ಆರ್ಥಿಕ ಚಟುವಟಿಕೆ ಉದ್ಯೋಗ ಇದೆ. ಡೈರೆಕ್ಟ್ ಆಗಿ ಮಾಡುವಂತ ಕೆಲಸ ಪ್ರಾಥಮಿಕ ಕಚ್ಚಾ ವಸ್ತುಗಳನ್ನ ಬಳಸ್ಕೊಂಡು ಸಿದ್ಧ ವಸ್ತುಗಳನ್ನಾಗಿ ಮಾಡೋದು ದ್ವಿತೀಯ ವರ್ಗದ ಉದ್ಯೋಗಗಳು. ತೃತೀಯ ಉದ್ಯೋಗಗಳಂದ್ರೆ ಸೇವೆಗಳನ್ನ ಕೊಡ್ತಕ್ಕಂಥವು. ಇನ್ನೂ ಒಂದು ಹೊಸ ವರ್ಗ ಉಟ್ಕೊಳ್ತು, ಇದು ಚತುರ್ಥ ಆರ್ಥಿಕ ಚಟುವಟಿಕೆಗಳು ಅಂತ ಕೂಡ ಕರಿತೀವಿ. ಈ ತರದ 4 ವಿಭಾಗಗಳಾಗಿ ಉದ್ಯೋಗ ಅವಕಾಶಗಳ ರಚನೆಯನ್ನ ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಇನ್ನು ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳಿಗೆ ಬಂದ್ರೆ ಏಷ್ಯಾ ಮತ್ತು ಆಫ್ರಿಕಾ ಖಂಡದ ರಾಷ್ಟ್ರಗಳು ಕೃಷಿ ಪ್ರಧಾನ ಹೊಂದಿರೋದ್ರಿಂದ ಇವು ಪ್ರಥಮ ಆರ್ಥಿಕ ಚಟುವಟಿಕೆ ರಾಷ್ಟ್ರಗಳು ಅಂತ ಕೂಡ ಹೇಳಲಾಗುತ್ತೆ. ಓಕೆ, ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶಗಳನ್ನ ಪ್ರಥಮ ಆರ್ಥಿಕ ಚಟುವಟಿಕೆಯ ರಾಷ್ಟ್ರ ಅಂತ ಕರಿತೀವಿ. ದ್ವಿತೀಯ ಆರ್ಥಿಕ ಅಂದ್ರೆ ಕೈಗಾರಿಕೆಗಳು ಇಂಪ್ರೂವ್ ಆಗಿರಬೇಕು. ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಯುರೋಪ್ ಖಂಡ ರಾಷ್ಟ್ರಗಳು ಮತ್ತು ಆಸ್ಟ್ರೇಲಿಯಾ, ರಷ್ಯಾ ಏನಿದೆ ಇದನ್ನ ದ್ವಿತೀಯ ವರ್ಗದ ಆರ್ಥಿಕ ಚಟುವಟಿಕೆ ರಾಷ್ಟ್ರಗಳು ಅಂತ ಕರಿತೀವಿ. ಇನ್ನು ಮಾನವ ವಾಸಸ್ಥಾನದ ಮೇಲೆ 2 ರೀತಿಯಾದಂಥ ಜನಸಂಖ್ಯೆ ಪ್ರಭಾವ ಇದೆ. ಏನು, ಮಾನವ ಜನಸಂಖ್ಯೆ ವಾಸಸ್ಥಾನದ ಮೇಲೆ 2 ವಿಭಾಗಗಳು. ಒಂದು ಗ್ರಾಮೀಣ ಜನಸಂಖ್ಯೆ, ಇನ್ನೊಂದು ನಗರ ಜನಸಂಖ್ಯೆ ಅಂತ ಕರಿತೀವಿ. ನೋಡಿ, ಗ್ರಾಮೀಣ ವಾಸಸ್ಥಾನಗಳನ್ನ ಸಾಮಾನ್ಯವಾಗಿ ಗ್ರಾಮವಾಸದ ಜನಸಂಖ್ಯೆ ಅಂತಲೂ ಕೂಡ ಕೌಂಟ್ ಮಾಡ್ತೀವಿ. ಇವರು ಪ್ರಾಥಮಿಕ ಆರ್ಥಿಕ ಚಟುವಟಿಕೆಯಲ್ಲಿ ಇರ್ತಾರೆ. ಅದೇ ನಗರ ಜನಸಂಖ್ಯೆ ಅಂತ ತಗೊಂಡಾಗ ನಗರದಲ್ಲಿ ವಾಸಸ್ಥಾನವನ್ನು ಹೊಂದಿರತಕ್ಕಂಥವ್ರು, ಪಟ್ಟಣಗಳಲ್ಲಿ ಮತ್ತು ಮಹಾನಗರ ಪಾಲಿಕೆಗಳ ಜೊತೆಗೆ ವಾಸ ಮಾಡ್ತಕ್ಕಂಥವ್ರನ್ನ ಸಾಮಾನ್ಯವಾಗಿ ಆ ರೀತಿ ನಗರ ಜನಸಂಖ್ಯೆ ಅಂತ ಕರಿತೀವಿ. ಇವರು ಸಾಮಾನ್ಯವಾಗಿ ಯಾವ ಚಟುವಟಿಕೆ ಹೊಂದಿರ್ತಾರೆ? ದ್ವಿತೀಯ ಚಟುವಟಿಕೆಗಳಲ್ಲಿ, ತೃತೀಯ ಚಟುವಟಿಕೆಗಳಲ್ಲಿ, ಚತುರ್ಥ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿರೋ ಜನಸಂಖ್ಯೆ ನಮಗೆ ನಗರಗಳಲ್ಲಿ ಕಂಡು ಬರ್ತಾರೆ. ಪ್ರಾಥಮಿಕ ಚಟುವಟಿಕೆ ಹೊಂದಿರೋರೆಲ್ಲ ಗ್ರಾಮೀಣ ಭಾಗದಲ್ಲಿ ನಮಗೆ ಕಂಡು ಬರ್ತವೆ. ಈ ಒಂದು ಮ್ಯಾಪ್ ಅನ್ನ ಗಮನಿಸಿದ್ರು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಆ ರೀತಿ ನಿಮ್ಗೆ ಸಿಗುತ್ತೆ ನೋಡಿ. ಉತ್ತರ ಅಮೆರಿಕಕ್ಕೂ ಮತ್ತೆ ದಕ್ಷಿಣ ಅಮೆರಿಕಕ್ಕೂ ಹಾಗೇನೆ ಆಸ್ಟ್ರೇಲಿಯಾ, ಯುರೋಪ್
ಏಷ್ಯಾದಲ್ಲಿ ನೀವು ತೆಗೆದುಕೊಂಡ್ರು ಕೂಡ ನಮ್ಗಿಲ್ಲಿ ಕಂಡು ಬರ್ತವೆ. ಹಾಗಾಗಿ ಏಷ್ಯಾದಲ್ಲಿ ಕೂಡ ನೀವು ನೋಡ್ಬೋದು ಹೈಯೆಸ್ಟ್ ಆಗಿ ನಮಗೆ ಈ ಥರದ ಜನಸಂಖ್ಯೆಗಳು ಹೆಚ್ಚಾಗಿ ಕಂಡು ಬರ್ತವೆ, ಗ್ರಾಮೀಣ ಜನಸಂಖ್ಯೆಗಳು. ಬಟ್ ಇಲ್ಲೆಲ್ಲ ಏನು ನಗರ ಜನಸಂಖ್ಯೆಗಳು ಕಂಡು ಬರ್ತಾವೆ ಇಲ್ಲಿ. ಓಕೆ, ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗತ್ತೆ ನಮಗೆ. ನೆಕ್ಸ್ಟ್ ಬರೋಣ, ಪ್ರಪಂಚದ ಪ್ರಮುಖ 10 ಮಹಾನಗರ ಪಾಲಿಕೆಗಳ ಸಂಖ್ಯೆಗಳನ್ನ ನೋಡ್ತಾ ಹೋಗೋಣ. ಶಾಂಘೈ ಇದೆಯಲ್ಲ, ಅತ್ಯಂತ ಹೆಚ್ಚು ನಗರ ಜನಸಂಖ್ಯೆ ಶಾಂಘೈ. ಓಕೆ, ಇಸ್ತಾಂಬೂಲ್ ಇದೆ, ಕರಾಚಿ, ಭಾರತದಲ್ಲಿ ಮುಂಬೈ, ಚೀನಾದಲ್ಲಿ ಬೀಜಿಂಗ್ ಇದೆ. ರಾಷ್ಟ್ರಗಳಲ್ಲಿ ತಗೊಂಡ್ರೆ ಚೀನಾ, ಟರ್ಕಿ, ಪಾಕಿಸ್ತಾನ್, ಭಾರತ, ಚೀನಾ ಕೂಡ ಬರ್ತವೆ. ಇದೇ ಕಂಟಿನ್ಯೂಟಿ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಅದೇ ರೀತಿ ನಮ್ಮಲ್ಲಿ ದೆಹಲಿ ಬರುತ್ತೆ ಭಾರತದಲ್ಲಿ, ಹಾಗೆ ಚೀನಾದಲ್ಲಿ, ಮತ್ತೆ ರಷ್ಯಾದಲ್ಲಿ ಮಾಸ್ಕೋ, ಸಾವ್ಪೋಟೋ, ಬ್ರೆಜಿಲಲ್ಲಿ, ಇವೆಲ್ಲ ನಮಗೆ ನಗರ 10 ಮಹಾನಗರ ಪಾಲಿಕೆಗಳನ್ನು ಹೊಂದಿರತಕ್ಕಂಥವು. ನೋಡಿ, ಶಾಂಘೈ ಚೀನಾದ್ದು, ಇಸ್ತಾಂಬುಲ್ ಟರ್ಕಿ, ಕರಾಚಿ ಪಾಕಿಸ್ತಾನ್, ಮುಂಬೈ ಭಾರತ, ಬೀಜಿಂಗ್ ಚೀನಾ. ಭಾರತದಲ್ಲೇ 2 ಬರ್ತವೆ ನಗರ ಜನಸಂಖ್ಯೆ ಅಧಿಕ ಇರೋದು, ಒಂದು ಮುಂಬೈ, ಇನ್ನೊಂದು ದೆಹಲಿ. ಓಕೆ, ಹಾಗೆ ಚೀನಾದಲ್ಲೂ ಕೂಡ ಶಾಂಘೈ ಬರ್ತವೆ ಮತ್ತೆ ಬೀಜಿಂಗ್, 2 ಅತಿ ಹೆಚ್ಚು ನಗರಗಳು. ಇನ್ನು ಮಾಸ್ಕೋ ರಷ್ಯಾದಲ್ಲಿ ಬರುತ್ತೆ, ಸಾವ್ಪೋಲೋ ಬ್ರೆಜಿಲಲ್ಲಿ, ಗ್ಯಾಂಗ್ಚೌ ಮತ್ತೆ ಸಿಯೋಲ್, ಇವೆಲ್ಲ ಅತ್ಯಂತ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ 10 ಮಹಾನಗರ ಪಾಲಿಕೆಗಳ ವಿಚಾರವನ್ನ ಇಲ್ಲಿ ನಮ್ಗೆ ಹೇಳುತ್ತದೆ. ಇನ್ನು ನಿರೀಕ್ಷಿತ ಜೀವಿತಾವಧಿ ವಿಚಾರಕ್ಕೆ ಬರ್ತದೆ. ಈ ತರ ಇಂಪಾರ್ಟೆಂಟ್ ಆಗಿ ನಾವು ಕಲಿಬೇಕಾಗಿರೋದು ನಿರೀಕ್ಷಿತ ಜೀವಿತಾವಧಿ ಅಂತ. ಒಂದು ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಜೀವಂತವಾಗಿರ್ತಕ್ಕಂಥ ಸರಾಸರಿ ಅವಧಿಯನ್ನ ನಿರೀಕ್ಷಿತ ಜೀವಿತಾವಧಿ ಅಂತ ಕರಿತೀವಿ. ಪ್ರಪಂಚದಲ್ಲಿ ಜನರ ನಿರೀಕ್ಷಿತ ಜೀವಿತಾವಧಿ 68.9, ಅಂದ್ರೆ 68 ವರ್ಷ ಕಾಮನ್ ಆಗಿ ನಿರೀಕ್ಷಿತ ಸರಾಸರಿ ವಯಸ್ಸು ನಮ್ಗಿಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಪುರುಷರ ನಿರೀಕ್ಷಿತ ಜೀವಿತಾವಧಿ ಎಷ್ಟಿದೆ? 66 ವರ್ಷ ಇದೆ. ಮಹಿಳೆಯರ ನಿರೀಕ್ಷಿತ ಜೀವಿತಾವಧಿ 70 ಇದೆ. ಅಲ್ಲಿಗೆ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಪುರುಷರ ಜೀವಿತಾವಧಿ ಕಡಿಮೆ, ಮಹಿಳೆಯರ ಜೀವಿತಾವಧಿ ಹೆಚ್ಚು ಅಂತ. ಅಂದ್ರೆ ಪುರುಷರಿಗಿಂತ ಮಹಿಳೆಯರು 4 ವರ್ಷ ಎಕ್ಸ್ಟ್ರಾ ಬದುಕ್ತಾರೆ ಅಂತ. ಹಾಗಾಗಿ ಪುರುಷ ಮತ್ತು ಮಹಿಳೆಯರ ಮಧ್ಯದ ಜೀವಿತಾವಧಿಯಲ್ಲಿ ಗಮನೀಯವಾಗಿ ವ್ಯತ್ಯಾಸ ಕಂಡು ಬರುತ್ತೆ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲೂ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ನಿರೀಕ್ಷಿತ ಜೀವಿತಾವಧಿ ಏನಾಗ್ತಾ ಇರುತ್ತೆ? ಹೆಚ್ಚಾಗಿರುತ್ತೆ. ಹಾಗಾಗಿ ಏಷ್ಯಾ ಮತ್ತು ಆಫ್ರಿಕಾ ರಾಷ್ಟ್ರಗಳು ಕಡಿಮೆ ನಿರೀಕ್ಷಿತ ಜೀವಿತಾವಧಿಯನ್ನ ಹೊಂದಿರ್ತವೆ. ಕಡಿಮೆ ನಿರೀಕ್ಷಿತ ಜೀವಿತಾವಧಿಯನ್ನ ಹೊಂದಿರ್ತಾವೆ ಏಷ್ಯಾ ಮತ್ತೆ ಆಫ್ರಿಕಾಗಳಲ್ಲಿ. ಇಲ್ಲೆಲ್ಲ ನಿರೀಕ್ಷಿತ ಜೀವಿತಾವಧಿ ಹೆಚ್ಚಿರುತ್ತೆ. ಇನ್ನು ವೃದ್ಧಾಪ್ಯ ಪಾಪ್ಯುಲೇಷನ್ಸ್ಗೆ ಬರೋಣ. ಪಾಪ್ಯುಲೇಷನ್ ಏಜಿಂಗ್ ಅಂತ ಕರಿತೀವಿ. ಅಂದ್ರೆ ನಿರೀಕ್ಷಿತ ಜೀವಿತಾವಧಿಯು ಹೆಚ್ಚುತ್ತಿರುವ ವೃದ್ಧರ ಜನಸಂಖ್ಯೆಯ ಪ್ರಮಾಣವನ್ನ ಕಂಡು ಬರುತ್ತೆ. ಯಾವ ದೇಶದಲ್ಲಿ ವೃದ್ಧರ ಜನಸಂಖ್ಯೆ ಹೆಚ್ಚಾಗಿ ಕಂಡು ಬರುತ್ತೋ ಅದನ್ನ ವೃದ್ಧಾಪ್ಯ ಜನಸಂಖ್ಯೆಯ ರಾಷ್ಟ್ರ ಅಂತನೂ ಕೂಡ ಇಲ್ಲಿ ಕರೀತಾರೆ. ಹಂಗಾರೆ ಜನಸಂಖ್ಯೆ ಆಯುಷ್ಯ ಏನಾಗ್ತಾ ಇದೆ? ಅಧಿಕವಾಗ್ತಾ ಇರೋದ್ರಿಂದನೂ ಕೂಡ ಆ ದೇಶಕ್ಕೂ ಕೆಲವು ಸಮಸ್ಯೆಗಳಿದೆ. ವೃದ್ಧಾಪ್ಯ ಜನಸಂಖ್ಯೆ ಹೆಚ್ಚಾದ್ರೆ ಅದು ಕೂಡ ಸಮಸ್ಯೆನೆ. ಹೆಂಗೆ ಅಂತೀರಾ? ನಿವೃತ್ತಿ ಹೊಂದಿದ ಜನಸಂಖ್ಯೆ ಏರಿಕೆ ಆಗತ್ತೆ, ಅದೇ ರೀತಿ ದುಡಿಯುವ ಜನಸಂಖ್ಯೆಯ ವಯಸ್ಸಿನ ಪ್ರಮಾಣ ಏನಾಗತ್ತೆ? ಕಡಿಮೆ ಆಗತ್ತೆ. ನೆಕ್ಸ್ಟ್ ಹೇಳ್ತಾನೆ, ರಾಷ್ಟ್ರದ ಸಾಮಾಜಿಕ ಮತ್ತು ರಾಜಕೀಯ ಪರಿಸ್ಥಿತಿಗಳ ಮೇಲೆ ಇದು ತುಂಬಾನೇ ದುಷ್ಪರಿಣಾಮ ಆಗುತ್ತೆ. ಹಾಗಾಗಿ ಜನಸಂಖ್ಯೆ ವಯಸ್ಸು ಅಧಿಕವಾದಂತೆ ಆರೋಗ್ಯ ವ್ಯವಸ್ಥೆ ನಿರ್ವಹಣೆ ಕಷ್ಟ ಆಗತ್ತೆ. ಇದೊಂದು ದೊಡ್ಡ ಸವಾಲಾಗಿ ಅದು ಆ ದೇಶಕ್ಕೆ ಕಂಡು ಬರುತ್ತೆ. ಇನ್ನು ನೆಕ್ಸ್ಟ್ ಜನಸಂಖ್ಯೆ ಲಾಭಾಂಶಕ್ಕೆ ಬರ್ತೀವಿ. ಪಾಪ್ಯುಲೇಷನ್ಸ್ ಡಿವೈಡೆಡ್ ಅಂತ. ಜನಸಂಖ್ಯೆ ಲಾಭಾಂಶ ಅಂತಂದ್ರೆ ಸಾಮಾನ್ಯವಾಗಿ 20 ರಿಂದ 30 ವರ್ಷದ ಅವಧಿಗೆ ಸಂಬಂಧಪಟ್ಟಿರ್ತದೆ. ಪಾಪ್ಯುಲೇಷನ್ ಡಿವಿಡೆಂಟ್ ಅಂತಂದ್ರೆ ಲಾಭಾಂಶ. ಇದು ಹೆಂಗಿದು ನೋಡಿ, ಇದು ಕಡಿಮೆ ಶಿಶು ಮತ್ತು ಮಕ್ಕಳ ಮರಣವನ್ನ ಹೊಂದಿರ್ತದೆ. ಆ ದೇಶಕ್ಕೊಂದು ಆಸ್ತಿ ಅಂತಂದ್ರೆ ಮಕ್ಕಳ ಪ್ರಮಾಣ. ಹಂಗಾಗಿ ಕಡಿಮೆ ಶಿಶು ಮತ್ತು ಮಕ್ಕಳ ಮರಣ, ಸರಾಸರಿ ಜೀವಿತಾವಧಿಯೂ ಕೂಡ ವಿಸ್ತಾರ ಆಗಿರೋದು, ಸ್ತ್ರೀ ಪುರುಷರಲ್ಲಿ ಮಕ್ಕಳನ್ನ ಪಡೆಯುವಂತ ಫಲವತ್ತತೆಯ ಪ್ರಮಾಣದಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಇಳಿಕೆ ಹೊಂದಿದ್ರೆ ಇದನ್ನ ನಾವು ಜನಸಂಖ್ಯೆಯ ಡಿವಿಡೆಂಟ್ ಅಂತ ಕರಿತೀವಿ, ಲಾಭಾಂಶ ಅಂತ ಕರಿತೀವಿ.
ಈ ಅವಧಿಯಲ್ಲಿ ಶ್ರಮಿಕರು ಅಂದ್ರೆ ದುಡಿಯುವ ವಯಸ್ಸಿನ ಜನಸಂಖ್ಯೆ ಅಧಿಕ ಆಗಿರುತ್ತೆ. ಅವಲಂಬಿತರ ಮೇಲೆ ಕಡಿಮೆ ಖರ್ಚಿರ್ತದೆ. ಅವಲಂಬಿತ ಜನಸಂಖ್ಯೆ ಕಡಿಮೆ ಆಗುತ್ತೆ. ತ್ವರಿತ ಆರ್ಥಿಕ ಪ್ರಗತಿಯು ಹೆಚ್ಚಾಗೋದ್ರಿಂದ ಭಾರತ, ಚೈನಾ ಮೊದಲಾದವು ಕೂಡ ಈಗ ಈ ಪಾಪ್ಯುಲೇಷನ್ ಡಿವಿಡೆಂಟ್ ಅಲ್ಲಿ ಇರೋದ್ರಿಂದ ಈಗ ಈ ದೇಶದ ಆರ್ಥಿಕ ಅಭಿವೃದ್ಧಿ ಏನಾಗಬೇಕು, ತೀವ್ರ ಗತಿಯಲ್ಲಿ ಹೆಚ್ಚಾಗ್ಬೇಕು. ಯಾಕೆಂದ್ರೆ ದುಡಿಯುವ ವಯಸ್ಸಿನ ಸಂಖ್ಯೆ ಜಾಸ್ತಿ ಇರುವಂತವ್ರು ಇಲ್ಲಿ ಇರ್ತಾರೆ, ವೃದ್ಧಾಪ್ಯದ ಸಂಖ್ಯೆಯವರು ಕಡಿಮೆ ಇರ್ತಾರೆ, ಮಕ್ಕಳ ಸಂಖ್ಯೆನೂ ಕೂಡ ಕಡಿಮೆ ಇರುತ್ತೆ. ಆಗ ಈ ದೇಶದಲ್ಲಿ ಖರ್ಚು ಕಡಿಮೆ ಆಗೋದ್ರಿಂದ ಈ ದೇಶದಲ್ಲಿ ಹೆಚ್ಚಿನ ಲಾಭಗಳು ನಮ್ಗೆ ಸಿಗಬೇಕು. ಈ ಮಾನವ ಅಭಿವೃದ್ಧಿ ಬಗ್ಗೆ ಎಕ್ಸ್ಪ್ಲನೇಷನ್ಸ್ ಮಾಡಿದವ್ರೆ ಮೊಟ್ಟ ಮೊದಲ ಬಾರಿಗೆ ಹ್ಯೂಮನ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದವರು ಇವರೇನೆ ಡಾಕ್ಟರ್ ಮೆಹಬೂಬ್ ಉಲ್ ಹಕ್ ಅಂತೇಳಿ ಪಾಕಿಸ್ತಾನದವರು. ಇವರೇನೆ ವರ್ಲ್ಡ್ಗೆ ಇದನ್ನ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸ್ತಾರೆ. ಹ್ಯೂಮನ್ ಡೆವಲಪ್ಮೆಂಟ್ ಅಂದ್ರೆ ಏನು ಅಂತ, ಮಾನವ ಅಭಿವೃದ್ಧಿ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನೋ ಡಾಕ್ಟರ್ ಮೆಹಬೂಬ್ ಉಲ್ ಹಕ್ ಅವರು ಮಾನವ ಅಭಿವೃದ್ಧಿಯನ್ನು ವಿವರಣೆ ಮಾಡುವ ಹೇಳ್ತಾರೆ, ಅಭಿವೃದ್ಧಿಯು ಜನರ ಆಯ್ಕೆಗಳನ್ನ ವಿಸ್ತರಿಸಿ ಅವರ ಜೀವನವನ್ನ ಸುಧಾರಿಸ್ತದೆ ಅಂತ. ಅವರ ಆಯ್ಕೆಯನ್ನ ವಿಸ್ತಾರ ಮಾಡೋದು ಜೊತೆಗೆ ಅವರನ್ನ ಸುಧಾರಣೆ, ಅವರ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡೋದು ಇದೆಯಲ್ಲ, ಆ ಪರಿಕಲ್ಪನೆಯನ್ನೇ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಕರಿತೀವಿ. HDI ಅಂತ ಕರಿತೀವಿ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತೀವಿ. ಇದು ಈ ದೇಶದ ಜನರ ಜೀವನ ಮಟ್ಟವನ್ನ ತಿಳಿಸ್ತದೆ. ಹಿಂಗೆ ತಿಳಿಸೋದ್ರಿಂದ ಆ ದೇಶದ ಅಭಿವೃದ್ಧಿಯನ್ನ ಲೆಕ್ಕ ಹಾಕ್ತಾರೆ. ಏನೋ ಜನರು ಅಭಿವೃದ್ಧಿಯಲ್ಲಿ ಆಯ್ಕೆಗಳು ನಿಶ್ಚಿತವಾಗಿರದೆ ಬದಲಾವಣೆಗೆ ಒಳಪಟ್ಟಿರುತ್ತವೆ. ಹೀಗೆ ಬದಲಾವಣೆಗೆ ಒಳಪಟ್ಟಿರೋದ್ರಿಂದ ಅಲ್ಲಿ ಅಭಿವೃದ್ಧಿಯ ಮೂಲ ಗುರಿ ಜನರು ಅರ್ಥಪೂರ್ಣವಾಗಿ ಜೀವನ ನಡೆಸುವಂತಹ ಪರಿಸ್ಥಿತಿಗಳನ್ನ ಅವರು ಒಳಗೊಂಡಿರುತ್ತಾರೆ ಅನ್ನೋದನ್ನ ಕೂಡ ಹೇಳುತ್ತೆ. ಅಂದ್ರೆ ಅರ್ಥಪೂರ್ಣ ಜೀವನ ಅಂದ್ರೆ ಏನು ಅಂತ ಹೇಳ್ತಾರೆ. ಏನು ಅರ್ಥಪೂರ್ಣ ಜೀವನ ಅಂದ್ರೆ ಜನರು ಆರೋಗ್ಯವಾಗಿದ್ದು ತಮ್ಮ ಪ್ರತಿಭೆಯನ್ನ ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇರಬೇಕು. ಹೀಗೆ ಅಭಿವೃದ್ಧಿಪಡಿಸಿದ ಅವಕಾಶಗಳಲ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸಿ ತಮ್ಮ ಗುರಿಗಳನ್ನ ಸಕ್ಸಸ್ಫುಲ್ ಕಡೆಗೆ ಒಯ್ಯೋದಕ್ಕೆ ಅವರು ಶಕ್ತರಾಗಿರ್ಬೇಕು. ಹೀಗಿದ್ರೆ ಅದನ್ನ ಅರ್ಥಪೂರ್ಣ ಜೀವನ ಅಂತ ಕರಿತೀವಿ. ಅವನೊಂದು ನಿಶ್ಚಿತವಾದ ಗುರಿ ಹೊಂದಿರಬೇಕು, ಗುರಿಗೆ ಅವಕಾಶ ಇರಬೇಕು, ಅವಕಾಶಗಳನ್ನ ಬಳಸ್ಕೊಳ್ಬೇಕು, ಸಕ್ಸಸ್ ಆಗ್ಬೇಕು. ಆ ಸಕ್ಸಸ್ ಆಗೋದನ್ನ ಅರ್ಥಪೂರ್ಣ ಜೀವನ ಅಂತ ಕೂಡ ಕರಿತೀವಿ. ಹೀಗೆ ಅರ್ಥಪೂರ್ಣವಾದ ಜೀವನವನ್ನ ನಡೆಸಲಿಕ್ಕೆ ಯಾವ ದೇಶದಲ್ಲಿ ಉತ್ತಮ ಆರೋಗ್ಯ, ಉತ್ತಮವಾದ ಶಿಕ್ಷಣ, ಉತ್ತಮವಾದ ಅವಕಾಶಗಳು ಸೃಷ್ಟಿಯಾದ್ರೆ ಅದನ್ನ ನಾವು ಹ್ಯೂಮನ್ ಡೆವಲಪ್ಮೆಂಟ್ಸ್ಗೆ ಬೇಕಾಗಿರ್ತಕ್ಕಂಥ ಅಂಶಗಳು ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಅನಕ್ಷರತೆ ಇದೆ, ಬಡತನ, ಸಾಮಾಜಿಕ ತಾರತಮ್ಯ, ಮೂಲಭೂತ ಅಭಿವೃದ್ಧಿ ಕೊರತೆ ಇದ್ದು ಮುಂತಾದ ಕಾರಣಗಳಲ್ಲಿ ಹೆಚ್ಚಾಗಿ ಕಾಣ್ತಾ ಇದ್ರೆ ಮನುಷ್ಯ ತನ್ನ ಮೂಲಭೂತ ಆಯ್ಕೆಗಳನ್ನೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವನಿಗೆ ಅವಕಾಶ ಇಲ್ಲದೆ ಇದ್ದಾಗ ಅವನ ಸಾಮರ್ಥ್ಯ ಕಡಿಮೆ ಆಗತ್ತೆ. ಆಟೋಮ್ಯಾಟಿಕಲಿ ಆ ದೇಶದ ಡೆವಲಪ್ಮೆಂಟ್ಸ್ ಕೂಡ ಹಿಂದುಳಿತಾ ಹೋಗುತ್ತೆ. ಇದನ್ನೇ ನಮಗೆ ಬಹಳ ಕ್ಲೀನ್ ಆಗಿ ಮೆಹಬೂಬ್ ಉಲ್ ಹಕ್ ಅವರು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ ಅವ್ರು ಕೊಡ್ತಾ ಹೋಗ್ತಾರೆ. ಜನರ ಆರೋಗ್ಯ ಸ್ಥಿತಿ, ಅವರ ಶಿಕ್ಷಣ, ಮತ್ತೆ ಅಲ್ಲಿರುವಂತ ಅವಕಾಶಗಳು, ಮತ್ತೆ ಆ ದೇಶದ ಅಭಿವೃದ್ಧಿಯ ದರ, ಇದನ್ನೆಲ್ಲ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅದನ್ನೇ ನಮ್ಮಲ್ಲಿ ಪ್ರೊಫೆಸರ್ ಅಮರ್ತ್ಯ ಸೇನ್ ಕೂಡ ಒಂದು ಎಕ್ಸ್ಪ್ಲನೇಷನ್ಸ್ ಮಾಡ್ತಾರೆ. ಏನ್ ಮಾಡ್ತಾರೆ ಅಂದ್ರೆ, ಮಾನವ ಅಭಿವೃದ್ಧಿ ಒಂದು ಮಾರ್ಗವಾಗಿದ್ದು ಮೂಲಭೂತ ಅಭಿವೃದ್ಧಿಯ ಪರಿಕಲ್ಪನೆಯಿಂದ ಅದು ಕೂಡಿರ್ತದೆ ಅಂತ. ಮೂಲಭೂತ ಅಭಿವೃದ್ಧಿಯ ಪರಿಕಲ್ಪನೆ ಕೂಡಿರ್ಬೇಕು. ಮೂಲಭೂತ ಅಭಿವೃದ್ಧಿ ಪರಿಕಲ್ಪನೆ ಅಂದ್ರೆ ಸಾಕ್ಷರತೆ ಮಟ್ಟವನ್ನ ಇಂಪ್ಲಿಮೆಂಟ್ ಮಾಡೋದು, ಹಾಗೇನೆ ಅವರ ಜೀವನ ಸ್ಟೈಲ್ ಇದೆಯಲ್ಲ ಆ ಒಂದು ಸ್ಟೈಲ್ನ ಬದಲಾಯಿಸ್ಕೊಳ್ತಕ್ಕಂಥದ್ದು. ಹಾಗಾಗಿ ಜೀವನ ಮಟ್ಟದಲ್ಲಿ ಅಭಿವೃದ್ಧಿ ಮಾಡೋದು. ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ತಾಂತ್ರಿಕತೆ, ವಿಜ್ಞಾನ ಅಭಿವೃದ್ಧಿ ಆಗ್ಬೇಕು, ಅವಕಾಶಗಳು ಸೃಷ್ಟಿ ಆಗ್ಬೇಕು, ಅವನ ಆರ್ಥಿಕತೆ ಇಂಪ್ಲಿಮೆಂಟ್ ಆಗ್ಬೇಕು ಅಂತ. ಅದನ್ನ ಬಹಳ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದವ್ರೆ ಅಮರ್ತ್ಯ ಸೇನ್ ಅವರು. ಹಾಗಾಗಿ ಅವರು ವಾಸಿಸುವ ಪ್ರದೇಶದ ಆರ್ಥಿಕ ಶ್ರೀಮಂತಿಕೆಯನ್ನ ಅಭಿವೃದ್ಧಿಗೊಳಿಸೋದ್ರ ಬದಲಾಗಿ ಮಾನವ ಜೀವನದ ಅಭಿವೃದ್ಧಿ ಪಡಿಸ್ಬೇಕು ಅಂತ ಇದನ್ನೇ ಅವ್ರು ಹೇಳ್ತಾರೆ. ಇದು ಮಾನವ ಅಭಿವೃದ್ಧಿಯ ಒಂದು ಪರಿಕಲ್ಪನೆ ಅಂತೇಳಿ ತಿಳ್ಕೊಳ್ಬಹುದು ಅಂತ ಬಹಳ ಕ್ಲೀನ್ ಆಗಿ ಅಮರ್ತ್ಯ ಸೇನ್ ಎಕ್ಸ್ಪ್ಲನೇಷನ್ಸ್ ಮಾಡ್ತಾ ಹೋಗ್ತಾರೆ. ಹಾಗೆ ಮಾಡುವಾಗ ಅವರು ಕೆಲವು ಅಂಶಗಳನ್ನ 4 ಪರಿಕಲ್ಪನೆಗಳಲ್ಲಿ ಹೇಳ್ತಾರೆ. ಏನ್ 4 ಪರಿಕಲ್ಪನೆಗಳು ಅಂತಂದ್ರೆ, ಒಂದು ಹೇಳ್ತಕ್ಕಂಥದ್ದು ಸಮಾನತೆ ವಿಚಾರ. ಏನೋ ಸಮಾನತೆ, ಇಕ್ವಾಲಿಟಿ. ಏನ್ ಇಕ್ವಾಲಿಟಿ? ಜನರಿಗೆ ಲಭ್ಯವಿರ್ತಕ್ಕಂಥ ಅವಕಾಶಗಳು, ಅಲ್ಲಿ ಲಿಂಗ, ಜಾತಿ, ಜನಾಂಗ ಆಧಾರದ ಭೇದ ಇಲ್ದೇನೆ ಎಲ್ಲರಿಗೂ ಅವರವರ ಸೃಜನಶೀಲತೆಯನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶಗಳು ಸಮನಾಗಿ ಸಿಗಬೇಕು ಅಂತ ಹೇಳ್ತಾರೆ. ಎರಡನೇದು ಸುಸ್ಥಿರತೆ. ಓಕೆ,
ಅವರಿಗೆ ಒಂದು ಸ್ಟೆಬಿಲಿಟಿ ಬರಬೇಕು, ಮತ್ತೆ ಬಹಳ ಇನ್ಸ್ಟೆಂಟ್ಲಿ ಡೆವಲಪ್ಮೆಂಟ್ ಆಗ್ತಕ್ಕಂಥ ಅವಕಾಶಗಳು ಸೃಷ್ಟಿಯಾಗಬೇಕು, ಸುಸ್ಥಿರವಾದಂಥ ಅವಕಾಶಗಳಿರಬೇಕು ಅಂತ. ಅದರ ಲಭ್ಯತೆಯಲ್ಲಿ ನಿರಂತರತೆ ಇರಬೇಕು. ಸಮರ್ಥನೀಯ ಮಾನವ ಅಭಿವೃದ್ಧಿ ಹೊಂದಲಿಕ್ಕೆ ಪ್ರತಿ ಪೀಳಿಗೆಯೂ ಕೂಡ ತನ್ನ ಅವಕಾಶಗಳನ್ನು ಹೊಂದಿರಬೇಕು. ಮತ್ತು ಮುಂದಿನ ಪೀಳಿಗೆಯ ವಿಚಾರ ಅವರ ಮನಸ್ಸಿನಲ್ಲಿ ಇರಿಸಿ ಈ ಒಂದು ರೀತಿಯ ಆರ್ಥಿಕ ಮತ್ತು ಮಾನವ ಸಂಪನ್ಮೂಲಗಳ ಕಾರ್ಯನಿರ್ವಹಣೆ ಮಾಡೋದಕ್ಕೆ ಆ ದೇಶದಲ್ಲಿ ಅವಕಾಶ ಇರಬೇಕು ಅಂತ ಹೇಳ್ತಾರೆ. ಇನ್ನು ಮೂರನೇದನ್ನು ಹೇಳ್ತಾರೆ ಅವರು, ಉತ್ಪಾದಕತೆ ಅಂತ, ಪ್ರೊಡಕ್ಟಿವಿಟಿ ಬಗ್ಗೆ ಹೇಳ್ತಾರೆ. ಏನೋ ಯಾವ ದೇಶದಲ್ಲಿ ಪ್ರೊಡಕ್ಟಿವಿಟಿ ನಿರಂತರವಾಗಿ ಜನರಲ್ಲಿ ಸಾಮರ್ಥ್ಯಗಳನ್ನು ನಿರ್ಮಿಸಲು ಅದು ಸಹಕಾರಿಯಾಗ್ತಾ ಇರಬೇಕು, ಮತ್ತು ರಾಷ್ಟ್ರದ ಸಂಪತ್ತಾಗಿರೋದ್ರಿಂದ ಜನರ ಪ್ರೊಡಕ್ಟಿವಿಟಿಗೆ ಅವಕಾಶ ಇರಬೇಕು, ಮತ್ತು ಅವರ ಜ್ಞಾನಾಭಿವೃದ್ಧಿ ಜೊತೆಗೆ ಉತ್ತಮ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸಿದರೆ ಅವರು ಸಮರ್ಥವಾದಂಥ ಜನಸಂಖ್ಯೆ ಆಗತ್ತೆ. ಅದು ದೇಶದ ಪ್ರೊಡಕ್ಟಿವಿಟಿಯನ್ನು ಹೆಚ್ಚು ಮಾಡತ್ತೆ ಅಂತ. ನೆಕ್ಸ್ಟ್ ಸಬಲೀಕರಣ, ಎಂಪವರ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ಆಯ್ಕೆಗಳನ್ನು ಮಾಡುವ ಅಧಿಕಾರವನ್ನು ಹೊಂದಲಿಕ್ಕೆ ಸಬಲೀಕರಣ ಒಂದು ಸಾಧನ ಆದರೆ ಸ್ವಾತಂತ್ರ್ಯ ಸಾಮರ್ಥ್ಯ ಹೆಚ್ಚಿಸೋದ್ರಿಂದ ಆಯ್ಕೆಗಳ ಅಧಿಕಾರ ಕೂಡ ಹೆಚ್ಚಾಗತ್ತೆ. ಉತ್ತಮ ಆಡಳಿತ ಮತ್ತು ಜನಪರ ರೀತಿಗಳನ್ನು ರೂಪಿಸೋದ್ರಿಂದನೂ ಕೂಡ ಜನರ ಸಬಲೀಕರಣ ಸಾಧ್ಯ ಅಂತ ಕೂಡ ಹೇಳುತ್ತಾರೆ. ನೆಕ್ಸ್ಟ್ ಇವರು ವೆರಿ ಇಂಪಾರ್ಟೆಂಟ್ ಆಗಿ ಹೇಳ್ತಕ್ಕಂಥ ಮ್ಯಾಟ್ರು ಮಾನವ ಅಭಿವೃದ್ಧಿಯ ಮಾಪನ, ಮೆಜರಿಂಗ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ಸ್ ಬಗ್ಗೆ. ಏನೋ ಇದನ್ನ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತೀವಿ ನಾವು. ಮಾನವನ ಅಭಿವೃದ್ಧಿಯ ಈ ಕೆಳಗಿನ ಸಹಾಯದಿಂದ ಅಳತೆ ಮಾಡ್ತಾರೆ ಅಂತ ಹೇಳಿದ್ನಲ್ಲ. ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸು ಮತ್ತೆ ಹ್ಯೂಮನ್ ಪಾವರ್ಟಿ ಇಂಡೆಕ್ಸ್, ಒಂದು ದೇಶದ ಬಡತನ ಸೂಚ್ಯಾಂಕ, ಒಂದು ದೇಶದ ಅಭಿವೃದ್ಧಿಯ ಸೂಚ್ಯಾಂಕ. ಇದು ಎರಡೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗತ್ತೆ. ಜೊತೆಗೆ ಆರೋಗ್ಯ, ಹೆಲ್ತ್ ಬಗ್ಗೆ ಮಾತಾಡ್ತಾನೆ. ಆರೋಗ್ಯ ಮಾನವ ಅಭಿವೃದ್ಧಿಯನ್ನು ಅಳಿತಕ್ಕಂಥ ಮೊಟ್ಟ ಮೊದಲ ಸೂಚ್ಯಾಂಕ. ಯಾವ ದೇಶದಲ್ಲಿ ನಿರೀಕ್ಷಿತ ಜೀವಿತಾವಧಿ ಹೆಚ್ಚಾಗಿರ್ತದೋ ಅಂದ್ರೆ ಜನರು ಆರೋಗ್ಯವಂತರಾಗಿದ್ದಾರೆ ಅಂತ ಅರ್ಥ. ಇನ್ನು ಶಿಕ್ಷಣಕ್ಕೆ ಬಂದ್ರೆ ಯಾವ ದೇಶದಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸು ತುಂಬಾ ಡೆವಲಪ್ಮೆಂಟ್ ಆಗಿದೆ ಅಂತಂದ್ರೆ ಅಲ್ಲಿ ಎರಡನೇ ಮಾನದಂಡವಾಗಿ ಎಜುಕೇಶನ್ಸ್ ಇಂಪಾರ್ಟೆಂಟ್ ಆಗತ್ತೆ. ಯುವ ಜನತೆಯ ಸಬಲೀಕರಣ ಆಗೋದ್ರಿಂದಾಗಿ ಯುವ ಜನತೆಯ ಸರಾಸರಿ ಸಾಕ್ಷರತೆ ಪ್ರಮಾಣ, ಶಾಲೆಯಲ್ಲಿ ಮಕ್ಕಳ ಹೆಸರು ನೋಂದಾಯಿಸೋದು ಮತ್ತೆ ಪರಿಪೂರ್ಣ ದಾಖಲಾತಿ ಅಂತಕ್ಕಂಥ ವ್ಯವಸ್ಥೆಗಳು ಸಿಗೋದು ಇಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇನ್ನು ನಮ್ಗೆ ಡಿಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬಗ್ಗೆ ಮಾತಾಡ್ತಾನ. ಅಂದ್ರೆ ಉತ್ತಮ ಜೀವನ ಮಟ್ಟ ಅಂತ. ಮಾನವ ಅಭಿವೃದ್ಧಿಯನ್ನು ಅಳಿತಕ್ಕಂಥ ಮೂರನೇ ಮಾನದಂಡವೇ ಇದು. ಇಲ್ಲಿ ಸಂಪನ್ಮೂಲಗಳ ಖರೀದಿ ಮಾಡುವ ಸಾಮರ್ಥ್ಯ, ಅವುಗಳ ಶಕ್ತಿಯನ್ನ ನಮ್ಗಿಲ್ಲಿ ಎಕ್ಸ್ಪ್ಲೇನ್ ಮಾಡುತ್ತೆ. ಹಾಗೆ ಖರೀದಿ ಮಾಡುವ ಶಕ್ತಿಯನ್ನ ಒಳಗೊಂಡಿರೋದನ್ನೇ ನಾವು ಉತ್ತಮ ಜೀವನ ಮಟ್ಟ ಅಂತ ಕೂಡ ಕರಿತೀವಿ. ಹೀಗೆ ಮೂರು ಘಟಕಗಳಿಗೆ ಪ್ರತಿಯೊಂದಕ್ಕೂ ಕೂಡ 1/3 ಮೌಲ್ಯಾಂಕವನ್ನ ಇಲ್ಲಿ ನೀಡಲಾಗತ್ತೆ. ಹಾಗಾಗಿ ಮೂರು ಘಟಕಗಳು ಸೇರಿ ಒಂದು ಅಥವಾ ಅದಕ್ಕೆ ಸಮೀಪದ ಮೌಲ್ಯಾಂಕವನ್ನ ಹೊಂದಿದ್ದಲ್ಲಿ ಆ ದೇಶವನ್ನ ಅಭಿವೃದ್ಧಿಯ ಗರಿಷ್ಠ ಮಟ್ಟದಲ್ಲಿದೆ ಅಂತ ಹೇಳಲಾಗುತ್ತೆ. ಯಾವ ದೇಶದಲ್ಲಿ ಮೌಲ್ಯಾಂಕ 0.983 ಅಂದ್ರೆ ಅದು ಅಧಿಕ ಅಭಿವೃದ್ಧಿ ಮೌಲ್ಯಾಂಕ. ಹಂಗೆ ಮೌಲ್ಯಾಂಕ 0.268 ಇದ್ರೆ ಅದು ಕಡಿಮೆ ಮೌಲ್ಯಾಂಕವನ್ನ ಹೊಂದಿರತಕ್ಕಂಥ, ಅಂದ್ರೆ ಅಭಿವೃದ್ಧಿಯಲ್ಲಿ ಹಿಂದುಳಿದಿರ್ತಕ್ಕಂಥ ರಾಷ್ಟ್ರ ಅಂತ ಕೂಡ ಅದನ್ನ ಹೇಳಲಾಗುತ್ತೆ. ಹಾಗಾಗಿ ಮಾನವ ಬಡತನ ಸೂಚ್ಯಾಂಕದ ಅಭಿವೃದ್ಧಿಯಲ್ಲೂ ಕೂಡ ಬಹಳ ಪ್ರಮುಖವಾದಂತ ಮಾನ್ಯ ಅಂಶಗಳನ್ನ ಇಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ತಾರೆ. ಅಂದ್ರೆ ಯಾವ್ಯಾವ್ದು ಅಂತಂದ್ರೆ 40 ವರ್ಷದವರೆಗೂ ನಿಶ್ಚಿತ ಜೀವಿತಾವಧಿ ಇಲ್ಲಿ ಕಡಿಮೆ ಇರೋದು. ಸಾಯುವ ಪ್ರಮಾಣದ ನಿಶ್ಚಿತ ಜೀವಿತಾವಧಿ 40 ಇಯರ್ಸ್ಗೆನೆ ಒಂದು ಕಂಡು ಬರ್ತಾ ಇದೆ ಅಂದ್ರೆ ಆ ದೇಶದಲ್ಲಿ ನಾವು ಅನ್ಕೊಳ್ಬೇಕು ವೈಜ್ಞಾನಿಕತೆ ಡೆವಲಪ್ಮೆಂಟ್ ಆಗಿಲ್ಲ, ಆರೋಗ್ಯಗಳನ್ನ ಸುಧಾರಣೆ ಮಾಡೋದಕ್ಕೆ ಅಲ್ಲಿ ಅವಕಾಶ ಆಗಿಲ್ಲ ಅಂತ. ವಯಸ್ಕರ ಸಾಕ್ಷರತೆಯ ಪ್ರಮಾಣ ಕಡಿಮೆ ಇರೋದು, ಶುದ್ಧ ಕುಡಿಯುವ ನೀರು ದೊರೆಯದೇ ಇರತಕ್ಕಂಥದ್ದು, ಮತ್ತೆ ಕುಪೋಷಣೆ ಅಂದ್ರೆ ಸರಾಸರಿಗಿಂತ ಕಡಿಮೆ ತೂಕವನ್ನು ಹೊಂದಿರತಕ್ಕಂಥ ಮಕ್ಕಳುಗಳ ಸಂಖ್ಯೆ ಕಂಡು ಬಂದ್ರೆ ಆ ದೇಶಗಳು ಬಡತನದ ಒಂದು ಸೂಚ್ಯಾಂಕವನ್ನ ಪಾವರ್ಟಿ ಇಂಡೆಕ್ಸ್ ಅಲ್ಲಿ ಹೇಳ್ತಾರೆ. ಈ ಎರಡೂ ಮಾನದಂಡಗಳನ್ನ ಸರಿಯಾಗಿ ವಿಶ್ಲೇಷಣೆ ಮಾಡಿದ್ರೆ ಮಾತ್ರ ಒಂದು ದೇಶದ ಅಭಿವೃದ್ಧಿಯ ಚಿತ್ರಣ ನಮ್ಗೆ ಚೆನ್ನಾಗಿ ಸಿಗತ್ತೆ. ಆಗ ಮಾನವನು ಈ ದೇಶದ ನಿಜವಾದ ಸಂಪತ್ತು ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಮಾನವನ ಈ ದೇಶದ ಸಂಪತ್ತನ್ನ ಚೆನ್ನಾಗಿ ನಾವು ಡೆವಲಪ್ಮೆಂಟ್ಸ್ ಮಾಡಿದ್ರೆ ಅದರ ಪರಿಸರಕ್ಕೆ ಅನುಗುಣವಾಗಿ ದೊರೆಯುವಂಥ ವಸ್ತುಗಳನ್ನ ಪಡೆದುಕೊಂಡು ಅವನು ಆರೋಗ್ಯವಂತನಾಗಿದ್ದು ಕ್ರಿಯಾಶೀಲರಾಗಿ ದೀರ್ಘಾವಧಿಯ ಜೀವನವನ್ನ ನಡೆಸೋದನ್ನೇ
ನಾವು ಡೆವಲಪ್ಮೆಂಟ್ ಮಾಡಬೇಕಾಗಿರೋ ಮೂಲ ಉದ್ದೇಶ ಅಂತ ಕೂಡ ಹೇಳ್ತಾರೆ. ಇಷ್ಟೊಂದು ಅದ್ಭುತವಾದಂಥ ಬಹಳ ವಿಸ್ತಾರವಾಗಿರ್ತಕ್ಕಂಥ ಈ ಪಾಠವನ್ನು ನಿಮಗೋಸ್ಕರ ಮಾಡಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಿ. ಈ ಪಾಠಗಳ ಲಿಂಕನ್ನು ಬೇರೆಯವ್ರಿಗೂ ಶೇರ್ ಮಾಡಿ. ಎಲ್ಲರಿಗೂ ಬಹಳ ಅದ್ಭುತವಾಗಿ ಪಾಠ ಸಿಕ್ಕಿದೆ ಅಂತ ಅನ್ಕೊಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ಪಾಠದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.